श्री राम समर्थ। ವಿದೇಹಾಪರಿ ತಾಲೋನಿ ಪ್ರಪಂಚ ಮುಮುಕ್ಷು ಜನಾದಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮ ಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ ಜೈ 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 ರಘುವೀರ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಅನುಗ್ರಹದಿಂದ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಅದೇ ರೀತಿಯಾಗಿ ಸಂತ ಶ್ರೇಷ್ಠ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವು ಜ್ಞಾನೇಶ್ವರಿ ಚಿಂತನೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ 9ನೇ ಅಧ್ಯಾಯದ ವಿವರಣೆಯನ್ನು ಶ್ರವಣ ಮಾಡಿದರೆ ಈಗ 12ನೇ ಅಧ್ಯಾಯವನ್ನು ಕುರಿತು ಜ್ಞಾನೇಶ್ವರ ಮಹಾರಾಜರು ಹೇಳಿದಾರೋ ಅದರ ಬಗ್ಗೆ ಅದನ್ನೇ ಮುಖ್ಯವಾಗಿಟ್ಟುಕೊಂಡು ಪರಮ ಶ್ರೀ ದಸರೆ ಬಾಬಾ ಅವರು ತಮ್ಮ ಪ್ರವಚನಗಳಲ್ಲಿ ಯಾವ ಒಂದು ವಿಚಾರಗಳನ್ನು ಎಷ್ಟೊಂದು ವಿಶದವಾಗಿ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ನಿಜವಾಗಿ ಹೇಳಬೇಕು ಅಂದ್ರೆ ಈಗ 6 ಅಧ್ಯಾಯಗಳ ಪುಸ್ತಕಗಳು ಉಪಲಬ್ಧವಿವೆ. ಅದೇ ರೀತಿಯ 9 ಅಧ್ಯಾಯಗಳು ಅರ್ಥಾತ್ ಪತ್ರಿಕೆಗಳ ರೂಪದಲ್ಲಿ ಪ್ರಾಪ್ತವಾಗಿದ್ದು ಈ ಮತ್ತು 12ನೇ ಅಧ್ಯಾಯವೂ ಸಹಿತ ಪತ್ರಿಕೆಗಳ ರೂಪದಲ್ಲಿ ಎಲ್ಲರಿಗೂ ಲಭ್ಯ ಆಗ್ತಾ ಇದೆ. ಇದು ನಮ್ಮ ಜೀವನದೊಳಗಿನ ಒಂದು ಬಹಳ ದೊಡ್ಡ ಏನು ಅಂದ್ರೆ ಆಸ್ತಿ, ಪ್ರಾಪರ್ಟಿ. ಇದು ನಮ್ಮ ಜೀವನದ ಬಹಳ ದೊಡ್ಡದೊಂದು ಎಸ್ಟೇಟ್ ಇದೆ, ಸಂಪತ್ತು. ಈ ಸಂಪತ್ತನ್ನ ನಾವು ಉಪಭೋಗ ಮಾಡ್ಬೇಕು, ಅರ್ಥಾತ್ ಇದನ್ನು ಆಸ್ವಾದನೆ ಮಾಡ್ಬೇಕು. ಇದೇ ನಮಗೆ ಸಹಜವಾಗಿ ಅಲ್ಲಿ ಮನುಷ್ಯನಾಗ ಒಂದು ವಿಚಾರ ಬಂತು ಏನು ಅಂತಂದ್ರೆ, ಅರ್ಥಾತ್ ಈ ಜ್ಞಾನೇಶ್ವರಿ ಪ್ರವಚನಗಳು ಮತ್ತು ಒಂದು ಜಪಮಾಲೆ ಇವೆರಡನ್ನು ಇಟ್ಟುಕೊಂಡು ಜಗತ್ತಿನೊಳಗೆ ನಾನು ಯಾವ ಮೂಲೆಯಲ್ಲಿ ಆದ್ರೂ ಆನಂದದಲ್ಲಿ ಕಾಲ ಕಳೀತೀನಿ ಅಂತ ಯಾರಿಗೆ ಅನ್ನಿಸ್ತೋ ಅವ್ರ ಜೀವನದಲ್ಲಿ ಗೆದ್ದು ಅಂತ. ಅರ್ಥಾತ್ ಏನು ಅಂದ್ರೆ ಬೆಲ್ಸರೆಯವ್ರ ಮಾತು, ಬೆಲ್ಸರೆಯವರ ಒಂದ್ಸಲ ಹೇಳಿದರು, ಜ್ಞಾನೇಶ್ವರಿ ಮತ್ತು ನಾಮಸ್ಮರಣೆ ಅಂದ್ರೆ ಒಂದು ಜಪಮಾಲೆ ಇಟ್ಟುಕೊಂಡು ನಾನು ಜಗತ್ತಿನೊಳಗೆ ಜಗತ್ತಿನ ಯಾವುದಾದ್ರೂ ಒಂದು ಮೂಲೆಯೊಳಗೆ ಯಾರಿಗೂ ಪ್ರಪಂಚದ ಸಂಬಂಧ ಬೇಡ, ಸಂಪರ್ಕ ಬೇಡ, ಹೊರಗಿನ ಪ್ರಪಂಚದ ನಮ್ಮನ್ನು ನೋಡ್ಬೇಕನ್ನುವ ಅವಶ್ಯಕತೆ ಸಹಿತ ಅನಿಸೋದಿಲ್ಲ. ನಿಜವಾಗಿಯೂ ಯಾವ ಮನುಷ್ಯ ಚಿಂತನಶೀಲ ಇದ್ದಾನ ಆ ಮನುಷ್ಯನಿಗೆ ಏನ್ ಅನ್ನಿಸ್ತದೆ ಅಂದ್ರೆ ಅವನು ತನ್ನ ಚಿಂತನೆಯಲ್ಲಿ ಜಗತ್ತನ್ನೇ ಮಾತು ಬಿಡ್ತಾನೆ. ಅವನಿಗೆ ಪ್ರಪಂಚದ ವಿಷಯಗಳು ಸಹಿತ ಏನು ಅನ್ಸೋದಿಲ್ಲ ಅಂತಂದ್ರೆ ಸುಖಕರ ಅನ್ಸೋದಿಲ್ಲ. ನಾನು ನಿಮ್ಗೆ ಹೇಳಿದೆ, ಲೋಕಮಾನ್ಯ ತಿಳಕರು ಓದ್ಕೋತ ಕೂತಾಗ ಅವ್ರ ಮಗಳು ಅಮ್ಮ ಊಟಕ್ಕೆ ಕಟ್ಟಾಳೆ, ಬಂದೆ. ಮತ್ತೊಂದ್ಸಲ ಬಂದ್ರು, ಅಮ್ಮ ಊಟಕ್ಕೆ ತಾಟು ಮಣಿ ಎಲ್ಲ ಹಾಕಿ ತಾಟ್ ಮಾಡಲಿಲ್ಲ ಹಾಗೆ ಆಲೋ. ಮತ್ತೊಂದ್ಸಲ ಬಂದು ಉಳ್ಳಾಕ ಅವ್ರಂದ್ರು, ಅವ್ರು ಹೇಳಿದ್ರು ಕೋರಿ ದೇವ್ ಚುಕ್ಲೇಲ, ದೇವ್ ಚುಕ್ಲ ಅನ್ನು ಪಾಪ ಹುಡುಗಿ ಏನ್ ಗೊತ್ತಾವ, ದೇವ್ ತಪ್ಪಿದ ಅವ್ರ ನನಗೇನು ದಾದ ಮಲಕಾಯಿ ಕಳದ್ನೆ. ಅವಾಗ ಅವ್ರು ಏನಂದ್ರು, ಭಗವಂತ ಇತ್ಲಾಗ ಒಂದು ಪೈಪ್ ವ್ಯವಸ್ಥೆ ಮಾಡಿದ್ದ ಅಂದ್ರೆ ಅದರೊಳಗಿಂದ ನೀವು ಇತ್ಲಾಗ ಆಹಾರ ಹಾಕೋತಿರ್ತಿದ್ರಿ, ನಾ ಇತ್ಲಾಗ ಓದ್ಕೋತ ಕೂತಿರ್ತಿದ್ದೆ. ಇಷ್ಟೊಂದು ತಮ್ಮ ವಿಚಾರಗಳಲ್ಲಿ, ಚಿಂತನೆಯಲ್ಲಿ, ಅರ್ಥಾತ್ ಏನು ಅಧ್ಯಯನದಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ವ್ಯಕ್ತಿಯಾಗಿದೆ. ಹಂಗೆ ಎದ್ರೊಳಗಡೆ ನಮಗೆ ತನ್ಮಯತ ಅನ್ನುವಂಥದ್ದು ಬೇಕು. ಇಲ್ಲಿ ನಮ್ಮ ಭಾಗ್ಯದ ಆದರೂ ಏನು ಅಂದ್ರೆ ನಮಗೆ ಇವುಗಳನ್ನು ಶ್ರವಣ ಮಾಡ್ತಕ್ಕಂಥ ಯೋಗ ನಮಗೆ ಪ್ರಾಪ್ತವಾಗಿದೆ. ಆದ್ದರಿಂದ ನಮಗೂ ಕಳಕಳಿ ಇದೆ. ಏನು ಅಂದ್ರೆ ಯಾವ ಆನಂದವನ್ನು, ಯಾವ ಸಮಾಧಾನವನ್ನು ಇದರೊಳಗಿಂದ ನಾನು ಆಕಂಠ ಅನುಭವಿಸ್ತಾ ಇದ್ದೀನೋ ಅದನ್ನು ನೀವು ಎಲ್ಲರೂ ಅನುಭವಿಸಬೇಕು ಅನ್ನೋದು ಒಂದೇ ಒಂದು ಕಳಕಳಿ ಇದೆ. ಜ್ಞಾನೇಶ್ವರಿ ಒಳಗೆ ಈ ವಿಚಾರಗಳಲ್ಲಿ ನಾನು ಇಡೀ ದಿವಸ ಅದರೊಳಗನೆ ಇರ್ತೀನಿ. ಇವಾಗ ಹೇಳಬೇಕು ಅಂತ ಡಿಕ್ಟೇಷನ್ ಕೊಡುವಾಗೂ ಅದೇ ವಿಚಾರ ಇರ್ತದೆ, ಕರೆಕ್ಷನ್ ಮಾಡುವಾಗೂ ಅದೇ ವಿಚಾರ ಇರ್ತದೆ, ಆಮೇಲೆ ಪುಸ್ತಕಗಳ ರೂಪದಲ್ಲಿ ಬಂದಾಗೂ ಅದೇ ವಿಚಾರ ಇರ್ತದೆ. ಈ ರೀತಿಯಾಗಿ ನಮ್ಗೇನಿಲ್ಲ ಅಂತಂದ್ರೆ ಬೇರೆ ವಿಷಯದ ಸಂಬಂಧ ನಮಗೆ ಬೇಕಾಗೇ ಇಲ್ಲ ಅಂತ ಅನಿಸ್ತದೆ.
ಅರ್ಥಾತ್ ಏನು ಅಂದ್ರೆ ನಮ್ಮ ಜಗತ್ತಿನ ವಿಚಾರಗಳ ಜಗತ್ತಿನ ಅಥವಾ ಜಗತ್ತು ಅದನ್ನೋ ಇಲ್ಲೋ ಓಸಳೋನಿ ಪಡುವಾಗೆ ಆಕಾಶ ಬರೀ ಆನಿಕಾಚಿ ವಾಸನ ಪಾವು ಏನ್ ಬೇಕಾದ ಹಾಕೋತಾರೆ ನಮಗಂತ ಹೊರಗಿನ ಜಗತ್ತಿನ ಕಡೆ ನೋಡುವಂತ ದುನಿಯಾ ಖಡ್ಡೆ ಮೇ ಜಾನೇದು तुम अपने उद्धार का विचार करो। हाथी चलता है कुत्रा भुकता है तू तो राम सुमिर जग लड़वा दे अर्थात ಏನು ಅಂದ್ರೆ ಹಂಗೆ ನಮಗೆ ಅನಿಸ್ಬೇಕು ಏನು ಸ್ವಸ್ಥ ಶಾಂತವಾಗಿ ನಾನು ಏನ್ ಮಾಡ್ಬೇಕು ಏನೋ ಒಂದು ನೌಕರಿ ಅದ ನೌಕರಿ ಮಾಡಿಕೊಂಡು ಪ್ರಪಂಚ ಮಾಡಿಕೊಂಡು ಬಹಳಷ್ಟು ಸಮಯವನ್ನ ಏಕಾಂತದಲ್ಲಿ ಇಟ್ಟುಕೊಂಡು ಮತ್ತು ಬಂದು ನಾವು ಅತಿ ಲಕ್ಷ್ಯದಲ್ಲಿ ಇಟ್ಕೊಳ್ಳುವಂತ ವಿಷಯ ಏನು ಅಂದ್ರೆ ಮನುಷ್ಯನ ವ್ಯಕ್ತಿತ್ವ ಅನ್ನುವಂಥದ್ದು ಏಕಾಂತದಲ್ಲಿ ನಿರ್ಮಾಣ ಆಗ್ತದೆ ಹೊರತು ಲೋಕಾಂತದಲ್ಲಿ ಆಗಲಿಲ್ಲ ಸಮಾಜದಲ್ಲಿ ಬಹಿರ್ಮುಖರಾಗಿದ್ದುಕೊಂಡು ಇವತ್ತಿನ ತನಕ ಯಾರ ವ್ಯಕ್ತಿತ್ವ ನಿರ್ಮಾಣ ಆಗಿದೆ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂದ್ರೆ ಏಕಾಂತದಲ್ಲೇ ಆಗಬೇಕು ಆದ್ರಿಂದ ಇಂಥ ವಿಚಾರಗಳನ್ನು ನಾವು ಚಿಂತನೆ ಮಾಡ್ತಾ ಇರಬೇಕು ಅದು ಅನಾಯಾಸವಾಗಿ ನಮಗೆ ಪ್ರಾಪ್ತವಾಗಿದೆ ಈಗ ಆದ್ರಿಂದ ನಾವು ಇನ್ನೊಂದು 4-5 ದಿವಸ 5-6 ದಿವಸ ಉಳಿದಿವೆ ನಾವು ಅಷ್ಟೊಂದು ಸಮಯವನ್ನು ನಾವು ಬಹಳಷ್ಟು ವಿಚಾರಗಳಲ್ಲಿ ಹಾಕೋಣ ನಾನು ನಿನ್ನೆ 35ನೇ ಪ್ರವಚನವನ್ನು ಓದಿ ಪ್ರಾರಂಭ ಮಾಡಿದ್ದೀನಿ ಅದನ್ನು ಸ್ವಲ್ಪ ಓದಿದ್ದಾಗಿದೆ ಇವತ್ತರ ಮುಂದಿನ ವಿಚಾರಗಳನ್ನು ನಾವೆಲ್ಲರೂ ಶ್ರವಣ ಮಾಡೋಣ ತತ್ಪೂರ್ವದಲ್ಲಿ ನಾವು ಅಂತಃಕರಣ ಪೂರ್ವಕವಾಗಿ ಆ ಬಾಲಕ ಭಾವದಲ್ಲಿರ್ತಕ್ಕಂಥ ಮಾತೃ ಸ್ವರೂಪರಾಗಿರ್ತಕ್ಕಂಥ ಜ್ಞಾನೇಶ್ವರ ಮಹಾರಾಜರಿಗೆ ಅಂತಃಕರಣ ಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡಿ ಇಂದಿನ ವಿಚಾರವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ನಮಸ್ಕಾರ ಸದ್ಗುರು ಶ್ರೀ ಜ್ಞಾನೇಶ್ವರ सद्गुरुनाथ महाराज की जय ಈಗ ಈ 35ನೇ ಪ್ರವಚನದಲ್ಲಿ ಕರ್ಮದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಓದಿದ್ದೀವಿ ಅದ ಆತ್ಮಜೇತ ವಿಷಿ जीव जैसा निरभिलाषी आत्मजैसा विषी जीव जैसा निरभिलाषी तैसा कर्मी अशेषी निष्काम होय ಜ್ಞಾನೇಶ್ವರ ಮಹಾರಾಜ ನೋಡಿ ಎಷ್ಟರೆ ಸ್ವತಃ ಏನು ಅಂದ್ರೆ ಅವ್ರಿಗೇನು ಪ್ರಪಂಚ ಇಲ್ಲ ಏನಿಲ್ಲ ಮಕ್ಕಳಿಲ್ಲ ಮನಿ ಇಲ್ಲ ಮಾರಿಲ್ಲ ಅಂಥವ್ರು ಪ್ರಪಂಚವನ್ನು ಹೆಂಗ್ ನೋಡ್ತಿದ್ರು ಅಂದ್ರ ಕರಕಲಾಮದ ಕವತ್ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ನೆಲ್ಲಿ ಹಣ್ಣನ್ನ ನೆಲ್ಲಿಕಾಯಿ ನಾವು ಸಮಗ್ರವಾಗಿ ನೋಡ್ತೀವಿ ಇತ್ಲ ಹಿಂಗೆ ಹೊಲಸಾಡಿ ಹಂಗ ಅವರು ಈ ಪ್ರಪಂಚವನ್ನು ನೋಡ್ತಾ ಇದ್ರು ಅವ್ರಿಗೆ ಇಂಥದ್ದೊಂದು ವಿಷಯ ಅಜ್ಞಾತದೆ ಅನ್ನುವಂಥದ್ದು ಈ ಜಗತ್ತಿನೊಳಗೆ ಏನೂ ಇದ್ದಿದ್ದಿಲ್ಲ ಅಷ್ಟೊಂದು ಜೀವನವನ್ನು ಯದೇಕಂ ವಿಜ್ಞಾತ್ವ ಸರ್ವಂ ವಿಜ್ಞಾತಂ ಭವತಿ ಯಾವುದು ಒಂದನ್ನು ತಿಳ್ಕೊಂಡ ಬಳಕ ಎಲ್ಲ ತಿಳ್ಕೊಳ್ಳೋದ್ರಿಂದ ಆಗೋ ಸಮಾಧಾನ ಏನಾದ್ರು ಆಗಿ ಮತ್ತು ಎಲ್ಲ ತಿಳ್ಕೊಂಡ್ರು ಏನಾಗುದಿಲ್ಲ ಒಂದನ್ನು ತಿಳ್ಕೊಳ್ಳೋದೇ ಇದ್ರೆ ಸಮಾಧಾನ ಆಗಲ್ಲ ಅರ್ಥಾತ್ ಅದು ಪರಮಾತ್ಮ ಸ್ವರೂಪ ಒಂದನ್ನು ತಿಳ್ಕೊಳ್ಳೋದಾನೆ ನಾವು ಜಗತ್ತಿನೊಳಗೆ ಏನ್ ಬೇಕಾದಷ್ಟು ಜ್ಞಾನ ಸಂಪಾದನೆ ಮಾಡಿ ಐನ್ಸ್ಟೈನ್ ನ್ಯೂಟನ್ ಆಗಿದ್ರು ಸಹಿತ ಅಥವಾ ಮತ್ತೇನಾದ್ರು ದೊಡ್ಡ ದೊಡ್ಡ ಪಂಡಿತರು ವಿದ್ವಾಂಸರು ಕಲಾಕಾರರು ಸಂಗೀತಗಾರರು ಎಂಥವರಾದ್ರೂ ದೇಹ ಭಾವದಿಂದ ಸಂಪಾದನೆ ಮಾಡಿರೋ ವಿದ್ಯೆಗಳಲ್ಲೇನೋ ಅವೆಲ್ಲ ಮಹಾರಾಜರು ಏನ್ ಹೇಳ್ತಿದ್ರು ಅಂದ್ರೆ ಅವೆಲ್ಲ ಅವಿದ್ಯಾನೇ ದೇಹಭಾವದಿಂದ ಸಂಪಾದನೆ ಮಾಡಿರೋ ವಿದ್ಯೆ ಯಾವುದು ಯಾವ ವಿದ್ಯೆ ನಮಗೆ ಸಮಾಧಾನ ಕೊಡೋದಿಲ್ಲೋ ಅದು ವಿದ್ಯಾನ ಅಲ್ಲ ಯಾವ ಸಂಶೋಧನೆ ಯಾವ ಸುಧಾರಣೆ ನಮಗೆ ಸಮಾಧಾನ ಕೊಡೋದಿಲ್ಲೋ ಅದು ಸಂಶೋಧನೆನೂ ಅಲ್ಲ ಸುಧಾರಣೆನೂ ಅಲ್ಲ ಸುಧಾರಣೆ ಅಂತ ಅದಕ್ಕೆ ಮಹಾರಾಜರ ವ್ಯಾಖ್ಯೆ ಹೇಳುತ್ತೆ ಸುಧಾರಣಾ ಶಬ್ದಕ್ಕೆ ಮಹಾರಾಜರ ವ್ಯಾಖ್ಯೆ ಏನಿದೆ ಅಂದ್ರೆ ಸು ಅಂದ್ರೆ ಏನು ಉತ್ತಮವಾದದ್ದು ಧಾರಣೆ ಅಂದ್ರೆ ಏನು ಧರಿಸುವುದು ಉತ್ತಮವಾದದ್ದನ್ನು ಧರಿಸುವುದು ಅಂದ್ರೆ ಅರ್ಥ ಏನು ಅಂದ್ರೆ ಉತ್ತಮ ವಿಚಾರಗಳನ್ನ ಉತ್ತಮ ಭಾವನೆಗಳನ್ನ ಉತ್ತಮ ಕಲ್ಪನೆಗಳನ್ನ ಉತ್ತಮವಾಗಿರ್ತಕ್ಕಂಥ ವಸ್ತುವನ್ನ ನಮ್ಮ ಅಂತಃಕರಣದಲ್ಲಿ ಧಾರಣೆ ಮಾಡುವುದಕ್ಕೆ ಉತ್ತಮ ಗುಣಗಳನ್ನ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ನಮ್ಮ ಅಂತಃಕರಣದಲ್ಲಿ ಧಾರಣೆ ಮಾಡುವುದಕ್ಕೆ ಏನು ಅಂತಾರೆ ಸುಧಾರಣೆ ಬರೀ ಹೊರಗಿಂದ ಒಂದು ದೊಡ್ಡದೊಂದು ಮನೆ ಕಟ್ಸಿದ್ವಿ ಮನೆ ಮುಂದೆ ಗಾಡಿ ನಿಂದಿಸ್ಕೊಂಡು ನಿಂತ್ವಿ
ಅರ್ಥಾತ್ ಏನು ಬೆಳ್ಳಿ ಬಂಗಾರ ವಸ್ತು ಒಡವಿ ದುಡ್ಡು ಆಸ್ತಿ ಪಾಸ್ತಿ ಎಲ್ಲ ಮನೆ ತುಂಬ ತುಂಬಿಕೊಳ್ಳದೆ ಅನ್ನೋ ಆದ್ಮೇಲೆ ಏನು ಅಂದ್ರೆ ಚಂದ ಚಂದ ಡ್ರೆಸ್ ಹಾಕೊಂಡು ಅಡ್ಡಾಡ್ತೀವಿ, ಭಾಳ ಕಲ್ತೀವಿ, ದೊಡ್ಡ ನೌಕರಿ ಮಾಡ್ತೀವಿ, ಏನೇ ಇರ್ಕೋಲ್ತ ಅವೆಲ್ಲ ಇನ್ನು ಸುಧಾರಣೆ ಲಕ್ಷಣ ಅಲ್ಲ. ಸುಧಾರಣೆ ಅಂತ ಅದಕ್ಕೆ ಒಳಗಿನಿಂದ ನಾವು ಸಜ್ಜನರಾಗಬೇಕು, ಒಳಗಿನಿಂದ ನಾವು ಸಾತ್ವಿಕರಾಗಬೇಕು, ಒಳಗಿನಿಂದ ನಾವು ಪ್ರೇಮಿಗಳಾಗಬೇಕು. ಪ್ರೇಮ ಅಂದ್ರೆ ಅಂತಃಕರಣದಲ್ಲಿ ಪ್ರೇಮ ತುಂಬಿ ಹರಿತಿರ್ಬೇಕು ಮತ್ತು ಒಳಗ ಏನಂದ್ರೆ ಸದ್ಭಾವನಾ ಇರಬೇಕು. ಆದ್ರಿಂದ ನಾನು ಒಂದು ವ್ಯಾಖ್ಯೆ ಹೇಳ್ತಿರ್ತೀನಿ ಏನಂದ್ರೆ ಸತ್ಪುರುಷರು ಸತ್ಪುರುಷರು ಅಂತ ಯಾರಿಗೆ ಅನ್ಬೇಕು ಅಂದ್ರೆ ಯಾರು ಸದ್ಭಾವನೆಗಳ ರಾಶಿ ಆಗಿದಾರೋ ಸತ್ಪುರುಷ. ಸತ್ಪುರುಷರು ಅಂದ್ರೆ ಏನು ಅಂದ್ರೆ ಸದ್ಭಾವನೆಗಳ ರಾಶಿ. ಅವರೊಳಗೆ ಕೆಟ್ಟ ಭಾವನಾ ಅನ್ನುವಂಥದ್ದು ಔಷಧಕ್ಕೂ ಸಿಗುವುದಿಲ್ಲ. ಏನ್ ಪ್ರತಿಯೊಂದರೊಳಗೂ ಅವ್ರದ್ದು ಏನು ವ್ಯಕ್ತ ಆಗ್ತಿರ್ತದೆ ಅಂದ್ರೆ ಸದ್ಭಾವನಾ ವ್ಯಕ್ತ ಆಗ್ತಿರ್ತದೆ. ಆದ್ದರಿಂದ ನಿಜವಾದ ಸುಧಾರಣೆ ತೆಗೆದುಕೊಳ್ಬೇಕು ಅಂತಂದ್ರೆ ಯಾವುದ್ರೊಳಗಿಂದ ನಮ್ಮ ಜೀವನ ಶಾಂತ ಆಗ್ತದನೋ, ಸಮಾಧಾನಪೂರ್ಣ ಆಗ್ತದನೋ, ಯಾವುದ್ರೊಳಗಿಂದ ನಮ್ಮ ಜೀವನದ ಪ್ರಶ್ನೆಗಳ ಬಗೆಹರಿತಾವನೋ, ಯಾವುದ್ರೊಳಗಿಂದ ನಮ್ಮ ಜೀವನ ಏನದನೋ ಕೃತಾರ್ಥತೆ ಭಾವ ಹೊಂದದನೋ, ಸಾರ್ಥಕತೆ ಭಾವ ಹೊಂದದನೋ, ಅದು ನಿಜವಾಗಿಯೂ ನಮ್ಮ ಜೀವನದೊಳಗೆ ಏನಂದ್ರೆ ನಾವು ಸುಧಾರಿಸಿದಂಗ ಅದು ಅಂಥ ಒಂದು ಸುಧಾರಣೆಯನ್ನು ಕೊಡ್ತಕ್ಕಂಥ ಒಂದು ಜ್ಞಾನ ಏನದನೋ ಅದು ನಿಜವಾದ ಜ್ಞಾನ. ಅಂಥ ಸುಧಾರಣೆಯನ್ನು ಕೊಡುವಂಥ ಮಾಡಿಕೊಡುವಂಥ ಜ್ಞಾನ ಏನದನೋ ಅಂಥ ಜ್ಞಾನ ಯಾರ ಜ್ಞಾನ ಇತ್ತು ಅಂದ್ರೆ ಸತ್ಪುರುಷರದೇ ಜ್ಞಾನ. ಅರ್ಥಾತ್ ಸತ್ಪುರುಷರ ಜ್ಞಾನನೇ ಎಂಥ ಒಂದು ನಮ್ಮ ಜೀವನವನ್ನು ಬದಲು ಮಾಡುವಂಥದ್ದು ಅಂತಂದ್ರೆ ನಮ್ಮನ್ನು ಒಳಗಿನಿಂದ ಶಾಂತ ಮಾಡುವಂಥದ್ದು, ಸಮಾಧಾನ ಮಾಡುವಂಥದ್ದು. ಬಡತನ, ದಾರಿದ್ರ್ಯ ಆಗಲಿ ಅಥವಾ ಅಶಿಕ್ಷಿತನ, ನಾವು ಎಷ್ಟೋ ಸಲ ಹೇಳ್ತಿರ್ತೀನಿ ಏನು ಅಂದ್ರೆ ಅಶಿಕ್ಷಿತರಿರ್ಬಹುದು ಆದ್ರೆ ಸುಸಂಸ್ಕೃತರಿರ್ಬೇಕು. ನಾವು ನೋಡ್ತೀವಿ ಏನಂದ್ರೆ ಸುಶಿಕ್ಷಿತರಿದ್ದಾರೆ ಆದ್ರೆ ಅಸಂಸ್ಕೃತರಿದ್ದಾರೆ. ಸಮಾಜವಾಗಿ ಎಂಥವ್ರಿದ್ದಾರೆ ಸುಶಿಕ್ಷಿತರು. ಅದಕ್ಕೆ ಸಮರ್ಥರು ಹೇಳ್ತಾರೆ ಏನು ಅಂತಂದ್ರೆ ಸುಶಿಕ್ಷಿತ ಮೂರ್ಖರು ಅಂತ. ಎಜುಕೇಟೆಡ್ ಫೂಲ್ಸ್ ಬಹಳ ಕಲ್ತಾರೆ ಅದು ಮೂರ್ಖತನ ತುಂಬಿ ತುಳಿಸ್ತಿರ್ತದೆ. ಅರ್ಥಾತ್ ಏನು ಸಾಮಾನ್ಯ ಏನು ಓದದೇ ಇರ್ತಕ್ಕಂಥ ಜನರು ಎಷ್ಟು ಚಂದ ಸುಸಂಸ್ಕೃತ ಜೀವನ ಬಾಳ್ತಿರ್ತಾರೆ. ಇವು ಕಲ್ತದ್ದು ಏನವನು ಇವು ಅಸಂಸ್ಕೃತ ಮಾಡಿರ್ತಾವೆ. ಅರ್ಥಾತ್ ಏನಂದ್ರೆ ಸಂಸ್ಕೃತಿಯ ಗಂಧ ಇರುವುದಿಲ್ಲ. ನಾವು ಹೆಂಗ ಸಮಾಜವಾಗಿ ವರ್ತಿಸ್ಬೇಕು, ಹೆಂಗ ನಡ್ಕೋಬೇಕು ಅನ್ನುವಂಥ ಏನೇನು ಗೊತ್ತಿರಂಗ ಹೆಂಗ್ ಬ್ಯಾಡ ನೆಮ್ಮದೆಲ್ಲ ಚಲೋ ಅನ್ಸೋದಿಲ್ಲ. ಅರ್ಥಾತ್ ಏನು ಅಂದ್ರೆ ಕತ್ತಿದ್ದಂಗೆ ಇರ್ತಾವ ಅಂತ ಹೇಳಿ ತಿನ್ಸಿದ ಅದಕ್ಕೆ ತುಕಾರಾಮ್ ಮಹಾರಾಜ್ ಹೇಳಾರ ಗಾಢವಾಚೆ ಘೋಡೆ ಕರು डोळ्या पुढे आम्ही पाहता पाहता ಗಾಢವಾಚೆ ಗೋಡೆ ಕರು. ಅರ್ಥಾತ್ ಏನು ಅಂದ್ರೆ ಕತ್ತಿಗಳು ನಾವು ಕುದುರೆಗಳನ್ನು ಮಾಡ್ತೀವಿ ಅಂತ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಯದೇಕಂ ವಿಜ್ಞಾತ್ವ ಸರ್ವಂ ವಿಜ್ಞಾತಂ ಭವತಿ. ಯಾವುದು ಒಂದನ್ನ ತಿಳ್ಕೊಂಡ ಬಳಕ ಎಲ್ಲವೂ ತಿಳ್ಕೊಂಡಂಗೆ ಆಗ್ತದೆ. ನಾವು ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡಬೇಕು. ಯಾವ್ದು ಒಂದನ್ನ ಪಡ್ಕೊಂಡ ಬಳಕ ಎಲ್ಲಾನು ಪಡ್ಕೊಂಡಂಗೆ ಆಗ್ತದೆ. ಎಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ. ಯಾವ್ದು ಒಂದನ್ನು ಪಡ್ಕೊಂಡ ಬಳಕ ಅದಕ್ಕಿಂತಲೂ ಉತ್ತಮವಾಗಿರ್ತಕ್ಕಂಥ ಜಗತ್ತಿನೊಳಗೆ ಯಾವುದೂ ಇಲ್ಲ ಅಂತ ನಮ್ಗೆ ಅನಿಸುವಂತಹದನ್ನ ನಾವು ಪಡ್ಕೋಬೇಕು. ಅದೇ ರೀತಿಯಾಗಿ ಯಾವುದನ್ನು ಮಾಡಿ ನಾವು ಇನ್ನೊಂದೇನು ಮಾಡಬೇಕಾದಿಲ್ಲ ಅಂತ ಅನ್ಸುವಂತಹದನ್ನು ಮಾಡಬೇಕು ಅನ್ನೋದೇ ಏನ್ ಹೇಳ್ತದೆ ಅಂದ್ರೆ ಪರಮಾರ್ಥದ ಮರ್ಮ ಅಂತ. ತಾತ್ಪರ್ಯ ಏನು ಅಂತಂದ್ರೆ ನಮ್ಮ ಜೀವನದಲ್ಲಿ ಏನದು ಏನಿದ್ರು ಸಹಿತ ಅದು ಆಂತರಿಕ ಸುಧಾರಣೆಗೆ ಸಾಧನೆ ಆಗಬೇಕು. ಆದ್ರಿಂದ ಏನಂತಾರೆ ಅಂದ್ರೆ ಜ್ಞಾನೇಶ್ವರ ಮಹಾರಾಜರು ಎಷ್ಟೊಂದು ಸೂಕ್ಷ್ಮ ನಾಜೂಕಾಗಿರೋ ಉದಾಹರಣೆ ಹೇಳ್ತಾರೆ ನೋಡಿ. ಅವ್ರು ಇಷ್ಟೆಲ್ಲ ಬರೀಬೇಕಾದ್ರೆ ಯಾವ ಯೂನಿವರ್ಸಿಟಿಯಲ್ಲಿ ಯಾವ ಡಿಗ್ರಿ ಪಡ್ಕೊಂಡಿದ್ರು ಅವ್ರಿಗೇನೇನಪ್ಪಾ ಅಂತಂದ್ರೆ ಯಾವ್ದಾದ್ರೆ ಒಂದು ದೊಡ್ಡ ಅವಾರ್ಡ್ ಬಂದಿತ್ತೆ ಅಥವಾ ಇದನ್ನೆಲ್ಲ ಬರೆದಕ್ಕೆ ಅವ್ರಿಗೆ ಅದೆಲ್ಲ ಏನ್ ತಗೊಂಡು ಅವ್ರಿಗೆ ಏನಿತ್ತು ಅಂದ್ರೆ ಅವ್ರು ಏನಿತ್ತು ಅಂದ್ರೆ ಸರ್ವಜ್ಞರಿತ್ತು. ಅವ್ರಿಗೆ ಅಜ್ಞಾತವಾಗಿರ್ತಕ್ಕಂಥ ಜಗತ್ತಿನೊಳಗೆ ಏನೂ ಇದ್ದಿದ್ದೇ ಇಲ್ಲ. ಅವ್ರು ಒಂದೊಂದು ದೃಷ್ಟಾಂತವೋ ಜ್ಞಾನರಾಜಸ್ಯ ಉದಾಹರಣೆ ನೋಡ್ಬೇಕು ಜ್ಞಾನೇಶ್ವರಿ ಒಳಗನೆ. ನಾವು ಆ ದೃಷ್ಟಿಯಿಂದ ಅದನ್ನು ಓದಂಗಿಲ್ಲ, ಆ ದೃಷ್ಟಿಯಿಂದ ಅದು ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡಂಗಿಲ್ಲ. ಆದ್ರಿಂದ ನಮ್ಗೆ ಏನಾಗ್ತದಂದ್ರೆ ಆಯುಷ್ಯ ತುಂಬಾ ಸುಮ್ಮನೆ ಹಂಗ ಏನಪ್ಪಾ ಅಂದ್ರೆ ಒಂದು ನೌಕರಿ ಮಾಡುದು, ಒಂದು ದುಡ್ಡು ಗಳಿಸೋದು, ಮನೆ ಒಳಗೆ ಅಥವಾ ತಿನ್ಕೊಂಡು ಉಣ್ಕೊಂಡು ಇರೋದು, ಇಷ್ಟರ ಮಟ್ಟಿಗೆ ನಮ್ಮ ಜೀವನದ ಒಂದು ಮನೆ ಏನಾಗ್ಬಿಟ್ರೆ ಪರಿಸ್ಥಿತಿ ಆಗಿಬಿಟ್ಟಿದೆ. ಆದ್ರೆ ನಮ್ಗೆ ಅದಕ್ಕಿಂತಲೂ ಏನಾದ್ರೂ ಮನುಷ್ಯ ಜನ್ಮದಲ್ಲಿ ಏನ್ ಪಡ್ಕೊಳ್ಳಿಕ್ ಶಕ್ಯದನೋ ಅದ್ ನಾವು ಪಡ್ಕೋಬೇಕು, ತಿಳ್ಕೊಳ್ಳಿಕ್ ಶಕ್ಯದನೋ ಅಂತ ತಿಳ್ಕೋಬೇಕು, ಮಾಡ್ಲಿಕ್ಕೆ ಶಕ್ಯದನೋ ಅದನ್ನ ಮಾಡಬೇಕು ಅನ್ನುವಂಥ ಭಾವನೆ ನಮ್ಗೆ ಬರ್ತಾ ಇಲ್ಲ ಇಲ್ಲಿ. ಆದ್ರಿಂದ ಅವ್ರು ಏನಂತಾರಂದ್ರೆ ಮಗಳ ವಿಷಯದಲ್ಲಿ ನಿರಭಿಲಾಷ
ಅಂತಃಕರಣ ಇರುವಂತೆ ವಿಶೇಷ, ಕರ್ಮದಲ್ಲಿ ಅಶೇಷ ನಿಷ್ಕಾಮನಾಗಬೇಕು. ಮಗಳು ಎಷ್ಟು ಸುಂದರ ಇಟ್ಕೊಳ್ಳಾಕ, ಯುವತಿಯಾಗಿರುವಳ್ಳಾಕೆ, ಅರ್ಥಾತ್ ಏನು ಅಂದ್ರೆ ಅಪ್ಪನೂ ಏನಂತ ಬಹಳ ವಯಸ್ಸಾಗಿರದೆ ಇರ್ತಕ್ಕಂಥ ಇಟ್ಕೊಳ್ಳಾಕೆ, ಆದ್ರೆ ಅಪ್ಪನ ಮನಸ್ಸಿನಲ್ಲಿ ಅವಳ ಬಗ್ಗೆ ಅರ್ಥಾತ್ ಏನು ಅಂತಂದ್ರೆ ವಿಷಯ ವಾಸನ ಉಂಟಾಗ್ಲಿಕ್ಕೆ ಶಕ್ಯತೆ ಐತಿ. ಅಕಿ ಕಡೆ ಅಕಿ ಬಗ್ಗೆ ಅವನಿಗೆ ಮನಸ್ಸಿನಲ್ಲಿ ವಾಸನ ಹೆಂಗ್ ಉಂಟಾಗ್ಲಿಕ್ಕೆ ಶಕ್ತಿ ಇಲ್ಲೋ ಹಂಗ ಕರ್ಮದಲ್ಲಿ ಅಕಿ ವಿಷಯದಲ್ಲಿ ಅವನು ನಿಷ್ಕಾಮನೆ ಹೆಂಗಿರ್ತಾನೋ, ಅಕಿ ವಿಷಯ ಮಗಳ ವಿಷಯದಲ್ಲಿ ಹೆಂಗ ಅವನು ನಿಷ್ಕಾಮ ಇರ್ತಾನೋ ಹಂಗೆ ಕರ್ಮದಲ್ಲಿ ಅಶೇಷ ನಿಷ್ಕಾಮನಾಗಬೇಕು. ಆ ಕರ್ಮದೊಳಗೂ ಹೆಂಗಿರ್ಬೇಕು ಅಂದ್ರೆ ಕರ್ಮದ ಫಲದ ವಿಷಯದಲ್ಲಿ ಕಿಂಚಿತ್ತು ಅಭಿಲಾಷೆ ಇರಬಾರ್ದು. ನಾವೊಂದ್ಸಲ ಏನಾಗಿತ್ತು ಈ ಕರ್ಮದ ಒಂದು ಸಣ್ಣ ಒಂದು ಇದನ್ನ ಹೇಳ್ತೀನಿ. ಏನು ಅಂದ್ರೆ ಕರ್ಮ ಸಿದ್ಧಾಂತದೊಂದು ಮರ್ಮ ಹೇಳ್ತೀನಿ. ಏನು ಅಂದ್ರೆ ನಾವೊಂದ್ಸಲ ಇದಕ್ಕೆ ಹೋಗಿದ್ವಿ, ಎಲ್ಲಿ ಭಾವನಗರಕ್ಕೆ ಹೋಗಿದ್ವಿ. ಅಲ್ಲಿ ಅವರು ಗೋಸಿ ಗೋಖಲೆ ಅನ್ನೋರು ಅಲ್ಲಿ ಪ್ರೊಫೆಸರ್ ಜಹಾಂಗೀರ್ ಕಾಟನ್ ಮಿಲ್ಲಿನ ಜನರಲ್ ಮ್ಯಾನೇಜರ್ ಆಗಿದ್ರು. ಯಾರು ಈ ಪ್ರವಚನ ಪುಸ್ತಕವನ್ನು ಸಂಪಾದನೆ ಮಾಡಿದಾರೋ ಆ ಗೋಸಿ ಗೋಖಲೆ ಅವರು ಏನಾಗಿದ್ರು ಅಂದ್ರೆ 82ನೇ ಇಸ್ವಿಯಲ್ಲಿ ಅಥವಾ 83ರಲ್ಲಿ ಹೋಗಿದ್ವಿ. ಅವಾಗ ಅವರು ಏನಾಗಿದ್ರು ಅಂದ್ರೆ ಇಲ್ಲ, ಆಮೇಲೆ ಇಲ್ಲಿ ಹೆಬ್ಬಾಳ ಇದ್ದಾಗನ ಒಂದ್ಸಲ ನಾವು ಅರ್ಥಾತ್ ಏನು ಅಂದ್ರೆ ಅಣ್ಣ ಸಾಹೇಬ್ರ ಜೊತೆ ಹೋಗಿದ್ವಿ. ಅವಾಗ ಅದಕ್ಕ ಮಜಾ ಏನಾಯ್ತಂದ್ರೆ ಗಿರ್ನಾರಕ್ಕೆ ಹೋಗಿದ್ವಿ. ಗಿರ್ನಾರಕ್ಕೆ ಹೋದ ಕೂಡಲೇ ಅಲ್ಲಿ ನಾನು ಅಣ್ಣ ಸಾಹೇಬ್ರು ಮತ್ತೆ ಹಿಂಗ ಒಂದಿಷ್ಟು ಮಂದಿ ಇದ್ವಿ. ಆಮೇಲೆ ಸೊಲ್ಲಾಪುರ ತಾತ್ಯ ಅಂತ ಅನ್ನೋರು ಇದ್ರು, ಅವ್ರು ಏನಿದ್ರು ಅವರು ಬಹಳ ಸ್ವಲ್ಪ ಬಹಳ ದಟ್ಟಿದ್ರು, ಬಹಳ ದಪ್ಪಿದ್ರು, ವಯಸ್ಸು ಆಗಿದ್ರು, ಬಹಳ ದಪ್ಪು ಇದ್ರು. ಅವ್ರಕ್ಕಿಂತ ಅವ್ರು ಅವ್ರಿಗೂ ದಪ್ಪಿದ್ರು. ಅರ್ಥಾತ್ ಏನು ಅಂದ್ರೆ ನಾವು ಎಲ್ಲರೂ ಒಂದು 10, 12, 14, 15 ಮಂದಿ ಒಂದು ಟೆಂಪೋ ಮಾಡಿಕೊಂಡು ಒಂದು ದೊಡ್ಡದೊಂದು ಗಾಡಿ ಅರ್ಥಾತ್ ಲಕ್ಸುರಿಯಸ್ ಮಿನಿ ಬಸ್ ಮಾಡ್ಕೊಂಡು ಹೋಗಿದ್ವಿ. ಅರ್ಥಾತ್ ಏನಂದ್ರೆ ಗುಜರಾತ್ ಎಲ್ಲ ಅಡ್ಡಾಡಿ ರಾಜಸ್ಥಾನದಾಗ ಹೋಗಿ ಗಿರ್ನಾರಕ್ಕೆ ಹೋದ್ವಿ. ಗಿರ್ನಾರಕ್ಕೆ ಹೋದ್ ಕೂಡ ಅಲ್ಲೇ ಎಲ್ಲಾರು ತೂಕ ಮಾಡಿ ಅರ್ಥಾತ್ ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ಇದನ್ನ ಮಾಡ್ತಿದ್ರು, ಅವ್ರು ಡೋಲಿ ಗೀಲಿ ಮಾಡ್ಲಿಕ್ಕೆ. ಅದು ನಾವೊಂದಿನ ನಾವು ನಡ್ಕೋತ ಹೋಗ್ತೀವಿ. ಅರ್ಥಾತ್ ಅವ್ರು ಸೋಲಾಪುರ ತಾತೆ ಅವರು ತೂಕ ಮಾಡಿಕೊಂಡ್ರು. 1 ಕಿಲೋದಾಗಿನ ಏನಾಯ್ತು ಅಂದ್ರೆ 320 ರೂಪಾಯಿಗೆ, ಆಗಿನ ಕಾಲದಲ್ಲಿ 220 ಎಷ್ಟು 120 ಎಷ್ಟಕ್ಕೂ ಹೋಗ್ಬೇಕಾದ್ದು 1 ಕಿಲೋ ಹೆಚ್ಚಾದದಕ್ಕೆ 300 ರೂಪಾಯಿ ಆದ. ಏನ್ ಮಾಡ್ಲಿ, ಅದು ಎಷ್ಟಿತ್ತು ಅಂದ್ರೆ ಹಿಂಗ 60ರಿಂದ 70 ತನಕ ಇಷ್ಟು, 70ರಿಂದ 80 ತನಕ ಇಷ್ಟು ಅಂತ ಇರ್ತಿತ್ತು. ಆಮೇಲೆ ಅವ್ರು 100 ರೂಪಾಯಿ ವ್ಯತ್ಯಾಸ ಕೂಡ ಪಾಪ ಭಾಳ ಇಬ್ಬರಿಗೂ ಅದು. ಅವ್ರು ಡೋಲಿ ಒಳಗೆ ಬಂದ್ರು, ನಾವು ನಡ್ಕೋತ ಹೋಗ್ತೀವಿ. ಬರೋಬ್ಬರಿ ಮುಂಜಾನೆ ನಾವು ಮುಂಜಾನೆ 10 ಗಂಟೆಗೆ ಇವತ್ತು ಬಿಟ್ಟವರು ಮರುದಿವ್ಸ ಮುಂಜಾನೆ 6 ಗಂಟೆಗೆ ಮ್ಯಾಲೆ ಮುಟ್ಟಿದ್ವಿ. 10,000 ಮೆಟ್ಲು ದಾರಿ ಒಳಗೆ ಕೂತ್ಕೋತ ತಿನ್ಕೋತ ಏನಾದ್ರು ತಿಂತಿದ್ವಿ, ಏನಾದ್ರು ಸ್ವಲ್ಪ ಕುಡಿತಿದ್ವಿ. ಅಥವಾ ಇನ್ನೊಂದು ಅಲ್ಲಿ ಜ್ಯೂಸು ಗೀಸು ಅಂತ ಎಲ್ಲ ಇರ್ತಿದ್ದು ಕುಡಿತಿದ್ವಿ. ಇವತ್ತು ಬರೋಬ್ಬರಿ ಅಲ್ಲ ಮುಂಜಾನೆ 6 ಗಂಟೆಗೆ ಬಿಟ್ಟವರು ಮರುದಿವ್ಸ ಮುಂಜಾನೆ 6 ಗಂಟೆಗೆ ಮುಟ್ಟಿದ್ವಿ ಮ್ಯಾಲೆ. 6 ಗಂಟೆಯಿಂದ 7 ಗಂಟೆಗೆ ಬಿಟ್ಟಿದ್ವಿ. 10,000 ಮೆಟ್ಲು ಹಾಕಬೇಕು. ಅಲ್ಲಿ ಹೋಗೋದಕ್ಕೆ ಎಷ್ಟು ಹೈರಾಣ ಆಗಿಬಿಟ್ಟು ಅಲ್ಲಿ ಮ್ಯಾಲೆ ಹೋಗ್ಕೊಳ್ಳಿ ಏನಿತ್ತಪ್ಪ ಅಂದ್ರೆ ಏನೇನು ಇದ್ದಿದ್ದಿಲ್ಲ. ಮತ್ತೆ ಏನಿತ್ತು ಒಂದು ಕಟ್ಟಿತ್ತು, ಆ ಕಟ್ಟಿ ಮೇಲೆ ಇಷ್ಟಿಷ್ಟ 2 ಪಾದಕ ಇತ್ತು, ಮಕ್ಕಳ ಒಂದು ದೊಡ್ಡ ಒಂದು ಗಂಟಿ ಕಟ್ಟಿದ್ರು. ನಾವು ನಮಗೆ ಇಷ್ಟಿದ್ವು ಅಲ್ಲ, ಹೋಗಿ ರಾಮ್ 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 ಸಿಟಿಗೆ ಅಂದು ಗಂಟಿ ಹೊಡೆದ ಕೂಡಲೇ ಆ ಕಟ್ಟಿ ದೊಡ್ಡ ಕಟ್ಟಿ ಅದ್ರ ಹಿಂದೆ ಹೋಗಿ ಮಲ್ಕೊಂಡ್ಬಿಟ್ನ. ಅಣ್ಣ ಸಾಹೇಬರು ಜೀವ ಮಹಾರಾಜ ಅವ್ರು ಕಾಕಡ ಶುರು ಮಾಡಿದ್ರು. ಅವ್ರು ಬಂದ್ರೆ ನಮ್ಮ ಜೊತೆಗೆ ಹತ್ಕೊಂಡು ಆಮೇಲೆ ಹೋದ್ವಿ. ಆಮೇಲೆ ಅವ್ರ 1 ತಾಸು ಅಲ್ಲಿ ಕೂತಿದ್ವಿ. ಆಮೇಲೆ ಮತ್ತೆ ಮುಂಜಾನೆ ಇಲ್ಲಿ ಹತ್ತವು ಇಲ್ಲಿ ಮುಂದೆ ಸ್ವಲ್ಪ ಸ್ಪೀಡ್ ಬಂದ್ವಿ. ಸಂಜೆ 4 ಗಂಟೆಗೆ ಬಂದು ಕೆಳಗೆ ಹತ್ತಿ ಇಳಿದ್ವಿ. ಅಂತೂ ಚಲೋ ಆಯ್ತು, ಹೋಗಿ ಬಂದ್ವಿ ಅಂತ ಸಮಾಧಾನ ಆಯ್ತು. ಆಮೇಲೆ ಮತ್ತೆ ನಮ್ಮ ಬಸ್ನಾಗ ಹತ್ಕೊಂಡು ಮತ್ತೆ ಮುಂದೆ ಹೊಂಟಿವಿ. ಮುಂಜಾನೆ 7 ನೋಡ್ತೀವಿ ಕಾಲ್ ಹಿಂಗ್ ಬಾರ್ಬಿಟ್ಟಿದ್ವಿ. 10,000 ಮೆಟ್ಲ ಹತ್ತಿ ಕಾಲ್ 2 ಹಿಂಗ್ ಬಾರ್ಬಿಟ್ಟಿದ್ದು. ಕೊನೆಗೆ ಬಸ್ನಾಗ ಕೂತ್ವಿ. ಹೆಂಗೋ ಹತ್ತಿ ಬಸ್ ಮೆಟ್ಲ ಹತ್ಲಿಕ್ಕೆ ಆಗೋಲ್ತಿಲ್ಲ. ಹತ್ತಿ ಕೂತ್ಕೊಳ್ಳಿ ದಾರ್ಯಾಗ ಒಂದಿನ ಅವ್ರು ಜೋಶಿ ಅಂತಿದ್ರು, ಅವ್ರದ ಬಸ್ ಅದು. ಅವ್ರು ಮಂಡಲೇಶ್ವರಕ್ಕಿರ್ತ ಜೋಶಿ ಅಂತ ಜೋಶಿನ ಏನೋ ಇರ್ತಾರೆ. ಅವರು ಬಹಳ ಪ್ರೀತಿಯಿಂದ ಇದು ಮಾಡ್ತಿದ್ರಲ್ಲ. ಯಾವ್ದಾರ ಒಂದು ಅಲ್ಲವು ಯಾವ್ದಾರ ಒಂದು ಹೊಡೆದು ಒಂದು ಗುಡಿ ಬಂದ ಕೂಡಲೇ ಅವ್ರು ಬಂದು ನಮಗೆ ಹೇಳ್ಬೇಕು, दत्तनाथ टेम्पल आलेलं आहे, काय करायचं, किती पायऱ्या आहेत.
ಎಷ್ಟು ಮೆಟ್ಲ होगी काय फार नाही 15 फायदे आहे 15 ಮೆಟ್ಲ ಬಾಜಿನಸ್ 2-3 ಹತ್ತೀವಿ ಈ 15 ಮೆಟ್ಲ ಹತ್ತಿ ಆಗಿಲ್ಲ ಕಾಲು ಎಳು ಬಾತು ಹಿಂಗೆಲ್ಲ ಆಯಾಸ ಆಗ್ಯದ ಅಲ್ಲಿಂದ ಸರಳ ಭಾವನಗರಕ್ಕೆ ಹೋದ್ವಿ ಅರ್ಥಾತ್ ಗಿರ್ನಾರ ಜಂಗಲಿಗೂ ಹೋಗಿದ್ವಿ ಗೀರ್ ಕಾ ಜಂಗಲ್ ಅಂತಾರೆ ಆ ಗೀರ್ ಕಾ ಜಂಗಲ್ಗೆ ಹೋಗಿದ್ವಿ ಅಲ್ಲಿ ಸಿಂಹಾನು ನೋಡಿದ್ವಿ ಸಾಕಷ್ಟು ಸಿಂಹಗಳು 100 ಸಿಂಹ ಇದ್ವು ಅಲ್ಲಿ ಏನ್ ಮಾಡ್ತಿದ್ರು ಅವಕ್ಕೆಲ್ಲ ಕಡೆ ಒಂದೊಂದ್ ಕಡೆ ಮಾಂಸ ಇಟ್ಟಿರ್ತಿದ್ರು ಆ ಮಾಂಸಕ್ಕೆ ಅವಕ್ಕೆ ಟೈಮ್ ಸೀರ್ ಮಾಂಸ ಇಟ್ಬಿಡು ಆ ಮಾಂಸಕ್ಕೆ ಬರ್ತಿದ್ವು ಅಲ್ಲೇ ನೋಡ್ಲಿಕ್ಕೆ ನಾವು ಒಂದು ಗಾಡಿ ಒಳಗೆ ಅಡ್ಡಾಡ್ಕೋತ ಇರ್ತಿದ್ವಿ ಅಲ್ಲಿ ಸಿಂಹಗಳನ್ನು ನೋಡಿದ್ವಿ ಅಲ್ಲಿಂದ ಭಾವನಗರಕ್ಕೆ ಬಂದ್ವಿ ಭಾವನಗರಕ್ಕೆ ಬಂದ ಕೂಡಲೇ ಕಾಲ್ ಹಿಂಗಿಂಗ್ ಬಾತಿದ್ದು ಅವ್ರ ಪಾಪ ಗೋಖಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಮಾಲಿಶ್ ಮಾಡೋವ್ರನ್ನ ಕರೆಸಿ ಎಲ್ಲರಿಗೂ ಮಾಲಿಶ್ ಮಾಡಿಸಿ ಎಣ್ಣೆ ಹಚ್ಚಿ ಬಿಸಿನೀರು ಹಾಕಿ ಅವ್ರ ಮನ್ಯಾಗ ಒಂದು 5-6 ದಿವಸ ಇದ್ವಿ ಅವಾಗ ಸ್ವಲ್ಪ ಆರಾಮಾದ್ರು ಅವ್ರದ್ದು ಕಾಟನ್ ಮಿಲ್ ನೋಡ್ಲಿಕ್ಕೆ ಹೋಗಿದ್ವಿ ಪ್ರೊಫೆಸರ್ ಜಹಾಂಗೀರ್ ಕಾಟನ್ ಮಿಲ್ ನೋಡ್ಲಿಕ್ಕೆ ಹೋಗಿದ್ವಿ ಅವ್ರ ಏನಿದ್ರು ಅಂದ್ರೆ ಜನರಲ್ ಮ್ಯಾನೇಜರ್ ಆಗಿದ್ರು ಅಲ್ಲಿ ಒಂದು ಕಡೆ ಗಾಡಿ ಮೇಲೆ ಏನ್ ಬರ್ದಿತ್ತು ಅಂದ್ರೆ ಯೋಗ ಕರ್ಮಸು ಕೌಶಲಂ ಅಂತ ಬರ್ತಿತ್ತು ನಾನು ಇದು ಅರ್ಥಾತ್ ಅವ್ರು ಏನಂದ್ರು ಅಂದ್ರೆ ಕುಶಲತೆಯಿಂದ ಕರ್ಮ ಮಾಡ್ಲಿಕ್ಕೆ ಬರೋದು ಯೋಗ ಅಂತ ನಾ ಹಂಗಲ್ಲ ಅಂತ ನಾನೇನಂದೆ ಅಂದ್ರೆ ಕರ್ಮಸು ಯೋಗ ಕೌಶಲಂ ಕರ್ಮದಲ್ಲಿ ಯೋಗ ಇರೋದಕ್ಕ ಕುಶಲತೆಯ ಲಕ್ಷಣ ಅಂತ ಕರ್ಮದಲ್ಲಿ ಯೋಗ ಇರೋದು ಅಂತ ಏನದನು ಅದು ಕುಶಲತೆ ಒಂದು ಇನ್ನೊಂದೇನು ಅಂದ್ರೆ ಕರ್ಮದಲ್ಲಿಯ ಕೌಶಲ್ಯಕ್ಕೂ ಯೋಗ ಅಂತ ಅದು ಎರಡೂರ ಅರ್ಥ ಹೇಳ್ತೀನಿ ನಾನು ಕರ್ಮದಲ್ಲಿ ಯೋಗ ಇರೋದು ಕೌಶಲ್ಯ ಹೆಂಗ ಅಂತಂದ್ರೆ ಯೋಗ ಅಂದ್ರೆ ಏನು ಅಂದ್ರೆ ಸಿದ್ಧೋ ಸಮಭೂತ್ವ ಸಮತ್ವಂ ಯೋಗ ಉಚ್ಯತೆ ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಸಮಭಾವನೆ ಇರೋದೇ ಯೋಗ ಅಂದ್ರೆ ನಾವು ಕರ್ಮ ಮಾಡಿದ್ವಿ ಅದ್ರ ಫಲ ಪ್ರಾಪ್ತ ಆತು ಅಥವಾ ಆಗ್ಲಿಲ್ಲ ಎರಡೂದರ ವಿಷಯದಲ್ಲಿಯೂ ಸಮಭಾವನೆ ಇರೋದೇನಾದ್ರು ಅರ್ಥ ನಾನು ಮುಂಜಾನೆ ನಿನ್ನೆ ಡಾಕ್ಟರ್ಗೆ ಹೇಳಿದೆ ಏನು ಅಂದ್ರೆ ರೋಗ ಮತ್ತು ನಿರೋಗ ಅಥವಾ ರೋಗ ಇಲ್ಲದೆ ಇರೋದು ಆರೋಗ್ಯ ಇವೆರಡೂದರಿಂದ ಉಂಟಾಗ್ತಕ್ಕಂಥ ಸುಖ ದುಃಖ ಏನದನು ಅದು ಸಾಮಾನ್ಯ ಜನರದ್ದು ಎಲ್ಲಾರ್ದು ಲಕ್ಷಣ ಆದ್ರೆ ಸತ್ಪುರುಷರ ವೈಶಿಷ್ಟ್ಯ ಏನು ಅಂದ್ರೆ ರೋಗದೇ ಇರಲಿ ಅಥವಾ ಆರೋಗ್ಯದೇ ಇರಲಿ ಎರಡೂ ವಿಷಯದಲ್ಲಿ ಸಮಾಧಾನ ಇರೋದೇನಾದ್ರು ಸತ್ಪುರುಷರ ಲಕ್ಷಣ ಅರ್ಥಾತ್ ಏನು ಅಂದ್ರೆ ಒಬ್ಬೊಬ್ಬರಿಗೆ ಎಂತೆಂಥ ರೋಗ ಆಗಿರ್ತದೆ ಅಂದ್ರೆ ಒಬ್ರು ಜಾಧವ್ ಮಹಾರಾಜ್ ಅಂತ ತಿಳ್ಕೊಂಡು ನಾಶಿಕದಲ್ಲಿ ಒಬ್ರು ಜಾಧವ್ ಮಹಾರಾಜ್ ಅಂತ ಇಲ್ಲಿ ಬಂದಿದ್ರು ಅವರು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನ್ಸೋದು ಅವ್ರ ಕಾಲಿಗೆ ಒಂದು ಗಾಯ ಆಗಿತ್ತು ನಾನು ನೋಡಿದ್ದೀನಿ ಅದನ್ನ ಅವ್ರ ಕಾಲಿಗೆ ಗಾಯ ಆದ್ರೆ ದಿನ ಡ್ರೆಸ್ಸಿಂಗ್ ಮಾಡ್ತಿದ್ರು 27 ವರ್ಷ ಗಾಯ ಇತ್ತು ಅರ್ಥಾತ್ ಇಷ್ಟು ದೊಡ್ಡದು ಒಂದು ಹಿಂಗೆ ಸುತ್ತಿರ್ತಿದ್ರು ಆ ಭಯಂಕರ ವೇದನೆ ಆಗ್ಬೋದು 27 ವರ್ಷ ಯಾವಾಗಲೂ ಶಾಂತ ಇರ್ತಿದ್ರು ಇವ್ರಿಗೆ ಸತ್ಪುರುಷರು ಅಂತ ಅರ್ಥಾತ್ ಏನಂದ್ರೆ ನಮ್ಗೆ ಏನಾದ್ರು ಒಂದು ಸ್ವಲ್ಪ ಹೆಚ್ಚುಕಡಿಕೆ ಆದ ಕೂಡಲೇ ನಮ್ದೆಲ್ಲ ಏನದಂದ್ರೆ ಎಲ್ಲ ಅಸ್ತವ್ಯಸ್ತ ಆಗ್ತದೆ ಅಂತಃಕರಣ ಎಲ್ಲ ಏನಾಗ್ಬಿಡ್ತದೆ ಅಂದ್ರೆ ಎಕ್ದಮ್ ಏನು ಅಂತ ಅಲ್ಲೋಲ ಕಲ್ಲೋಲ ಆಗಿಬಿಡ್ತದೆ ಅರ್ಥಾತ್ ನಾ ಆದ್ರದ್ದು ಏನದಂದ್ರೆ ರೋಗ ಇರೋದು ಇಲ್ಲದೆ ಇರೋದು ಏನ್ ವಿಶೇಷವಾದ ಅಲ್ಲ ಪ್ರಾರಂಭದಲ್ಲಿ ಒಬ್ಬೊಬ್ರಿಗೆ ಇರ್ತದೆ ಒಬ್ಬೊಬ್ರಿಗೆ ಇರಂಗಿಲ್ಲ ಆದ್ರೆ ಏನು ಅಂದ್ರೆ ರೋಗ ಇರ್ಲಿ ಅಥವಾ ಇಲ್ಲದೆ ಇರಲಿ ಮನಸ್ಸು ಶಾಂತಿ ಇರೋದೇನಾದ್ರೂ ಸತ್ಪುರುಷ ಲಕ್ಷಣ ಅರ್ಥಾತ್ ನಾ ಯಾಕೆ ಹೇಳಿಕತ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ ಕರ್ಮಸು ಯೋಗ ಕೌಶಲ್ಯಂ ಯೋಗ ಅಂದ್ರೆ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವನೆ ನಾನು ಕರ್ಮ ಮಾಡಿದೆ ಅದ್ರ ಫಲ ಸಿಕ್ತು ಅಥವಾ ಸಿಗಲಿಕ್ಕಿಲ್ಲ ನಾನು ಇದನ್ನ ಹೇಳಿಲ್ಲ ಒಂದು ಕರ್ಮ ಮಾಡಿದ್ವಿ ಅದು ಪೂರ್ಣ ಆಯ್ತು ಆದ್ರೂ ಪೂರ್ಣ ಆಗ್ಲಿಲ್ಲ ಆದ್ರೂ ನಿನ್ನ ಉದಾಹರಣೆ ಹೇಳಿದೆ ಸ್ವಪ್ನದಲ್ಲಿ ಉದಾಹರಣೆ ಹೇಳಿದ್ವಿ ಹಂಗೋ ಹಂಗೆ ಅಂತಂದ್ರೆ ಮತ್ತೆ ಇನ್ನೊಂದೇನು ಅಂದ್ರೆ ಕರ್ಮಸು ಕೌಶಲ್ಯಂ ಯೋಗ ಅಂತ ಅರ್ಥ ಏನು ಅಂದ್ರೆ ಕುಶಲತೆಯಿಂದ ಕರ್ಮ ಮಾಡ್ಲಿಕ್ಕೆ ಬರೋದಕ್ಕೂ ಯೋಗ ಹಂಗಾರೆ ಕುಶಲತೆ ಅನ್ನೋದೇನು ಅಂತಂದ್ರೆ ಈ ಆ ಬಟ್ಟಿ ಗಿರಣಿ ಒಳಗಿನ ಕುಶಲತೆ ಅಲ್ಲ ಅವ್ರು ಬರೆದಿರೋ ಆ ದೃಷ್ಟಿಕೋನದಿಂದ ಚಲೋ ಕೆಲಸ ಮಾಡ್ಲಿಕ್ಕೆ ಬಹಳಷ್ಟು ಕೆಲಸ ಮಾಡಿ ಅಗ್ನಿ ಏನು ಅಂದ್ರೆ ಅಗ್ನಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಬರೋದು ಯೋಗ ಅಂತ ಅವ್ರು ಬರ್ತಾರೆ ಹಂಗಲ್ಲ ಕುಶಲತೆ ಕರ್ಮದಲ್ಲಿ ಕುಶಲತೆ ಅಂತಂದ್ರೆ ಆ ಕರ್ಮದ ವಿಷಯದಲ್ಲಿ ಏನು ಅಂತಂದ್ರೆ ಕರ್ತೃತ್ವಾಭಿಮಾನ ಬಿಟ್ಟು ಫಲಾಪೇಕ್ಷೆ ಬಿಟ್ಟು ಭಗವದರ್ಪಣ ಬುದ್ಧಿಯಿಂದ ಕರ್ಮ ಮಾಡುವುದಕ್ಕೆ ಏನಂದ್ರೆ ಕುಶಲತೆ ಈ ಕುಶಲತೆ ಯಾವ ಕರ್ಮದಲ್ಲೆಲ್ಲನೋ ಅದಕ್ಕೆ ಯೋಗ ಅಂತ ಎರಡು ಪ್ರಕಾರದಿಂದ ವ್ಯಾಖ್ಯಾನ ಕರ್ಮದಲ್ಲಿಯೇ ಕುಶಲತೆ ಅಂದ್ರೆ ಏನು ಕೌಶಲ್ಯ ಅಂತ ಎದಕ್ಕೆ ಅನ್ಬೇಕು ಅಂದ್ರೆ ಅಗ್ನಿ ಏನ್ರಿ ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತಾನೆ ಅದು ಕುಶಲತೆ ಅಲ್ಲ
ಎಲ್ಲಾರ್ಗಿಂತ ಉತ್ತಮ ಕೆಲಸ ಮಾಡ್ತಾರ ಕುಶಲತೆ ಅಲ್ಲ. ಕುಶಲತೆಯ ಲಕ್ಷಣ ಏನು ಅಂದ್ರೆ ಆ ಕರ್ಮದ ವಿಷಯದಲ್ಲಿರ್ತಕ್ಕಂಥ ಕರ್ತೃತ್ವ ಅಭಿಮಾನವನ್ನು ಬಿಟ್ಟು ನಾ ನಿಮಿತ್ತ ಮಾತ್ರ ಇದ್ದೀನಿ, ಖರೆ ಕರ್ತ ಭಗವಂತಿದ್ದಾನೆ, ಅವನು ಹೆಂಗ ಮಾಡಿಸೋತಾನೋ ಹಂಗೆ ನಾನು ಮಾಡ್ತೀನಿ. ಎಷ್ಟೋ ಹುಡುಗರು ನಮ್ಗೆ ಫೋನ್ ಮಾಡ್ತಾರೆ, ಏನು ಅಂದ್ರೆ ಹುಡುಗರು ಈ ಕಂಪನಿ ಬಿಟ್ಟು ಆ ಕಂಪನಿಗೆ ಹೋದ್ರೆ ನಮ್ಗೆ ಚಲೋ ಆಗ್ತದೆ ಏನ್ರಿ. ನಾ ಹೇಳಿದೆ, ನೀವು ಇಂಥ 10 ಕಂಪನಿ ಬಂದು ಮಾಡಿದ್ರು ಚಲೋ ಆಗ್ತದೋ ಇಲ್ಲೋ ಅನ್ನೋದನ್ನ ಹೇಳಿಕ್ ಬರಂಗಿಲ್ಲ. ಕರ್ಮಗಳನ್ನು ಬದಲು ಮಾಡಿ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಕರ್ಮಗಳನ್ನು ಬದಲು ಮಾಡಿ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಮತ್ತೆ ಹೆಂಗ ಏನ್ ಮಾಡಿದ್ರೆ ಬಗೆಹರಿತದೆ ಅಂದ್ರೆ ಕರ್ತ ಬದಲಾಗ್ಬೇಕು, ಅಂದ್ರೆ ಜೀವನದ ಪ್ರಶ್ನೆ ಬಗೆಹರಿ. ಇವತ್ತಿನ ತನಕ ಯಾವ ಕರ್ಮದ ಕರ್ತ ನಾನು ಅಂತ ತಿಳ್ಕೊಂಡಿದ್ನೋ ಆ ಕರ್ಮದ ಕರ್ತ ಭಗವಂತಿದ್ದಾನೆ, ಖರೆ ಕರ್ತ ಅವನು. ನಾನು ಉದಾಹರಣೆ ಹೇಳಿದೆ, ಯುದ್ಧ ಮಾಡಿದವರು ಯಾರು? ಶೃಂಗಲ ಗೆದ್ದಲಿಕ್ಕೆ ಸೈನಿಕರು. ಆದ್ರೆ ಇತಿಹಾಸ ಏನಂತ ಬರೀತದೆ, ಯಾರು ಗೆದ್ರು ಅಂತ ಬರೀತಾರೆ? ಶಿವಾಜಿ ಗೆದ್ದ ಅಂತ ಬರೀತಾರೆ. ಹೆಂಗೋ ಹಂಗೇನೋ ಯಾವುದೋ ಒಂದು ಕರ್ಮ ಮಾಡಿದ್ವಿ, ಅದ್ರ ಮಹಾರಾಜರಿಗೆ ಏನ್ರಿ, ಮಹಾರಾಜರಿಗೆ ಅಷ್ಟೇ ಭವ್ಯವಾದ ಉತ್ಸವ ಮಾಡಿದ್ರು. ಮಹಾರಾಜರ ಸತ್ತಾದಿಂದಲೇ ಈ ಉತ್ಸವ ಹಿಂಗಾತು. ನಾವೆಲ್ಲ ಸುಮ್ಮನೆ ಸೈನಿಕರಿದ್ದಂಗ ನಿಮಿತ್ತ ಮಾತ್ರ ನಾವು. ಆದ್ರೆ ಖರೆ ಕರ್ತ ಭಗವಂತಿದ್ದಾನೆ. ಆದ್ರಿಂದ ನಾನು ಅವ್ರಿಗೆ ಏನಂತಿರ್ತೀನಿ ಅಂದ್ರೆ ಕರ್ಮಗಳನ್ನ ಬದಲು ಮಾಡಿ ಜೀವನದ ಪ್ರಶ್ನೆ ಬಗೆಹರಿಯಾಗಿಲ್ಲ. ನೀವು ಈ ಕಂಪನಿ अर्थात बेलसरे बाबाकडे बंद येनंतर बाबा काय करायचं म्हणजे काय झाले ते ऑफिसला गेलो साहेबांची कटकट आणि घरी आलो बायको मुलांची कटकट. मग बेलसरेवर सामान्य ಅವ್ರೆ मग सोडून द्या बिಟ್ಟು ಬಿಡ್ರಿ ओ कसे चालेल हो. मग सोडा नाही जमत असेल तर सोसा बिಟ್ಟು बिಡ್ರಿ. हे ಹೆಂಗ್ ಬಿಡ್ಲಿಕ್ಕೆ ಆಗ್ತದೆ? ಅನುಭವಿಸ್ರಿ. ओ कसे सोसायचे हो, किती म्हणून सोसायचं असाल ते. ಬಿಡ್ರಿ ಹೆಂಗಾರ ನೌಕರಿ ಬಿಟ್ಬಿಟ್ರಾತು. हे ಬಿಟ್ರೆ ಹೆಂಗ್ ನಡೀತದ್ರಿ? ಮತ್ತೆ ಅನುಭವಿಸ್ರಿ ಹೆಂಗಾರ? ಅಷ್ಟಂತ ಅನುಭವಿಸ್ರಿ, ಮೂಲ ಹಾಕೊಡ್ರಿ. ಅರ್ಥಾತ್ ಏನು ಅಂದ್ರೆ ಒಟ್ಟ ಸಮಾಧಾನ ಇಲ್ಲ. ಈ ಕಂಪನಿ ಒಳಗ ಮ್ಯಾಲಿನವ್ರ ತ್ರಾಸ, ಆ कंपन्यात ಹೋದ್ವಿ ಅಂದ್ರೆ ಕೆಳಗಿನವ್ರ ತ್ರಾಸ. काय होते खालचे लोक इतके त्रास देतात, ते सगळे माझ्या अंगावर म्हणजे माझ्या डोक्यावर आणून हे करतात. अर्थात ಏನು ಅಂದ್ರೆ ಯಾವ ಕಂಪನಿ ಒಳಗೂ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಅಲ್ಲಿ ಆ ಕಂಪನಿ ಒಳಗೆ ಸ್ವಲ್ಪ ಸಂಬಳ ಹೆಚ್ಚು ಸಿಗ್ತದೆ. ಸಂಬಳ ಹೆಚ್ಚು ಸಿಗ್ತದೆ ಅನ್ನೋದ್ರಾಗನ ಮನೆಯೊಳಗೆ ಲೀಸ್ಟ್ ತಯಾರಾಗಿರ್ತದೆ. ಸಂಬಳ ಹೆಚ್ಚಾತು ಅನ್ನೋದಾಗನ ಮನೆಯೊಳಗ ಲೀಸ್ಟ್ ತಯಾರಾಗಿರ್ತದೆ. ಇಷ್ಟು ಬರ್ಬೇಕು, ಇಷ್ಟು ಮಾಡ್ಬೇಕು, ಇಷ್ಟು ಇದು ಬೇಕಾಗಿದೆ, ಇದು ಬೇಕಾಗಿದೆ. ಸಂಬಳ ಕಡಿಮೆ ಇದ್ರೆ ಇಷ್ಟು ಬಹಳ ಇರೋದಿಲ್ಲ. ಯಾಕಂದ್ರೆ ಇರೋದೇ ಇಷ್ಟು ಸಂಬಳದ ಒಂದ್ ತಿಂಗಳ ನಡೆದ ಕಟ್ಟಿಡದ ಎಲ್ಲಿ ಸಾವರ್ತಾರೆ ಹೋಗಲ್ಲ, ಸುಮ್ಮನೆ ಕೂಡ್ತಾರೆ. ಅರ್ಥಾತ್ ಏನು ಒಂದ್ ತಿಂಗಳು ಖರ್ಚಾಗಿ ಉಳಿಯುವಂಗ ಸಂಬಳ ಬರ್ಲಿಕ್ಕೆ ಖರ್ಚು ಮನೆಯೊಳಗೆ ಉದ್ದುದ್ದ ಲೀಸ್ಟ್ ತಯಾರಾಗಿ ಇರ್ಬಾರ್ದು. ಅರ್ಥಾತ್ ಏನು ಅಂದ್ರೆ ಕಂಪನಿಗಳನ್ನ ಕೆಲಸ ಬದಲು ಮಾಡಿ ಕರ್ಮಗಳನ್ನ ಬದಲು ಮಾಡಿ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಕರ್ತ ಬದಲಾಗ ನಾ ನಿಮಿತ್ತ ಮಾತ್ರ ಇದ್ದೀನಿ. ಮಹಾರಾಜರ ಸದ್ಗುರುಗಳ ಈ ಕರ್ಮದ ಕರ್ತಾ ಇದ್ದಾರೆ. ಕರ್ತ ಅವರು ಅಂದ್ಕೊಳಕ ಫಲ ಏನು ಕೊಡ್ಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟು ವಿಷಯ. ಅಂದ್ಕೊಳಕ ಅವ್ರು ಏನು ಫಲ ಕೊಡ್ತಾರೋ ಅನ್ನೋ ಸಮಾಧಾನ ಮಾಡಿಕೊಂಡ್ರೆ ಜೀವನ ಏನದನ್ನು ಜೀವನದ ಪ್ರಶ್ನೆ ಬಗೆಹರಿತದೆ. ನೀವು ಆ ಕರ್ಮದ ಫಲಗಳಲ್ಲಿ ನೀವು ಸಮಾಧಾನ ಮಾಡಿಕೊಳ್ಳದೆ ಇದ್ರೆ ನಾನ್ ಕರ್ತಾ ಇದ್ದೀನಿ, ನಾನು ಕರ್ಮ ಮಾಡಿದ್ದೀನಿ, ನನ್ನ ಕರ್ಮ ತಕ್ಕ ನನ್ಗೆ ಫಲ ಸಿಗಬೇಕು ಅಂದ್ರೆ ಭಗವಂತ ಹೇಳ್ತಾನೆ, ಕರ್ಮ ಮಾಡೋ ಅಧಿಕಾರ ಮಾತ್ರ ಕೊಟ್ಟಿನಿ. ಕರ್ಮಣ್ಯೇವಾಧಿಕಾರ ಮಾ ಫಲೇಶು ಕದಾಚ. ಕರ್ಮದ ಫಲ ಕೇಳೋ ವಿಷಯದಲ್ಲಿ ನಿನ್ನ ಅಧಿಕಾರ ಪಟ್ಟಿಲ್ಲ. ಒಬ್ಬ ನಮಗೇನಂದ್ರು ಅದ್ರ ಕರ್ಮ ಫಲ ಭಗವಂತ ನಮ್ಮ ಕೈಗೆ ಯಾಕೆ ಕೊಟ್ಟಿಲ್ಲ? ಹೆಂಗಿರ್ತದ ಅಂತಂದ್ರೆ ಈಗ ಸಣ್ಣ ಹುಡುಗರಿಗೆ ಏನಂತ ಸಣ್ಣ ಈಗ ಇನ್ನೂ ವಯಸ್ಸು ಸಾಣದ ನೌಕರಿ ಹತ್ತು ಕೂಡ ಒಂದು 5,000 ರೂಪಾಯಿ 10,000 ರೂಪಾಯಿ ಸಂಬಳ ಬರ್ಲಿಕ್ಕೆ ಹತ್ತು ಮನೆಗೆ. ಅರ್ಥಾತ್ ಏನು ಅಂತಂದ್ರೆ ಆ ಸಂಬಳ ಬಂದ ಕೂಡ ಅಪ್ಪೇನಂತ ಖರ್ಚು ಮಾಡ್ಲಿಕ್ಕೆ ಗೊತ್ತಾಗುದಿಲ್ಲ. ತಾಯಿ ನಾ ಎಲ್ಲ ಬರೋಬ್ಬರಿ ಮಾಡಿಸಿ. ಅರ್ಥಾತ್ ಏನು ಅಂದ್ರೆ ನಮ್ಮ ಕಡೆ ಇಸ್ಕೊಂಡ್ಬಿಡ್ತಾರೆ. ಇಲ್ಲ ಈ ಹುಡುಗಿ ಎದ ಕಡೆ ಅದನ್ನ ಖರ್ಚು ಮಾಡಿಬಿಡ್ತಿರ್ತದೆ. ಸಣ್ಣ ಹುಡುಗಿ ಹೇಳಕ್ಕೆ ಇನ್ನೂ ಅವನಿಗೆ ಜೀವನದ ಬಗ್ಗೆ ಕಲ್ಪನಾ ಇರಂಗಿಲ್ಲ. ಸುಳ್ಳು ಅದನ್ನ ತಗೊಂಡೆ ಇದನ್ನ ತಗೊಂಡೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ತಿಳ್ಕೊಂಡು ಖರ್ಚು ಮಾಡಿಕೊಂಡು ಮತ್ತೇನದ ಅಡಚಣೆ ಅನುಭವಿಸೋ ಪಾಲಿ ಬರ್ತದೆ. ಅವಾಗ ಅಪ್ಪ ಏನಂತಾನಂದ್ರೆ ಅದನ್ನ ತಂದು ಕೂಡಲೇ ನನ್ನ ಕಡೆ ಕೊಡು ಪಾಕಿಟ್ಟು, ನಾ ಎಲ್ಲ ವ್ಯವಸ್ಥಿತವಾಗಿ ನಿನಗೆ ಯಾವಾಗ ಬೇಕು ಅವಾಗ ಕೊಡ್ತೀನಿ, ಎಷ್ಟು ಬೇಕು ಅಷ್ಟು ಕೊಡ್ತೀನಿ. ಅರ್ಥಾತ್ ಏನು ಅಂದ್ರೆ ನಿನಗೆ ಎಷ್ಟು ಕೊಟ್ಟರೆ ನಿನಗೆ ಹಿತ ಆಗ್ತದನೋ, ಯಾವಾಗ ಕೊಟ್ಟರೆ ನಿನಗೆ ಹಿತ ಆಗ್ತದನೋ ಅಷ್ಟು ನಾ ಕೊಡ್ತೀನಿ.
ಇಲ್ಲದ ನೀನ ಅದನ್ನ ತಗೊಂಡು ನಿನ್ನ ಕೈಯಾಗಿ ನಿನ್ನ ಅಧಿಕಾರದಿಂದ ಅದನ್ನ ಖರ್ಚು ವೆಚ್ಚ ಮಾಡ್ಲಿಕ್ಕೆ ಅಂದ್ರೆ ನಿಮ್ಗೆ ಚಂದಾಗಿ ಮಾಡ್ಲಿಕ್ಕೆ ಬರಂಗಿಲ್ಲ. ಮತ್ತು ಇನ್ನೂ ಒಂದ್ ಏನದ ಅಂದ್ರೆ ಭಗವಂತ ಏನಂತ ಅಂದ್ರೆ ಕೇವಲ ನೀನು ಸಂಪಾದನೆ ಮಾಡಿರೋ ಕರ್ಮ ಫಲದಿಂದ ನೀವು ಒಬ್ಬನ ಭೋಗ್ತಾ ಇಲ್ಲ, ಅದು ಭೋಗ್ತಾ ಬಹಳ ಮಂದಿದ್ದಾರೆ. ಇನ್ನು ಕೆಲವು ಭೋಗ್ತಾ ನಿನ್ನ ಕಣ್ಣು ಮುಂದಿದ್ದಾರೆ, ಕೆಲವು ಭೋಗ್ತಾ ನಿನ್ಗೆ ಗೊತ್ತೇ ಇಲ್ಲ. ಹೋದ ಜನ್ಮದ ಭೋಗ್ತಾಗಳಿದ್ದಾರೆ, ಅವ್ರಿಗೂ ನಾನು ಕೊಡ್ಬೇಕಾಗ್ತದೆ. ಹೋದ ಜನ್ಮದ ಭೋಕ್ತಗಳಿಗೆ ಹೆಂಗ್ ಕೊಡ್ತೀರಿ ನೀವು? ಹೋದ ಜನ್ಮದಲ್ಲಿ ನಿಮ್ಮ ಕಡೆಯಿಂದ ಅವ್ರ ಕಡೆಯಿಂದ ನೀವೇನು ಇಸ್ಕೊಂಡಿರ್ತಿಲ್ಲ, ಈ ಜನ್ಮದಲ್ಲಿ ಅವ್ರಿಗೆ ಮುಟ್ಟಿಸ್ಬೇಕಾಗ್ತದೆ ಭಗವಂತ. ಆದ್ರಿಂದ ಒಂದ್ಸಲ ಏನಂತೀವ, ಪಗಾರ ತಗೊಂಡು ಬರ್ಲಿಕ್ಕತ್ತಿದ್ವಿ, ಅವನು ಪಾಕಿಟ್ ಪಡೆದ್ ಬಿಟ್ಟ, ಮನೆಗೆ ಬಂದು ನೋಡ್ತೀವಿ ಪಾಕಿಟ್ ಇಲ್ಲ. ಅದನ್ನ ಯಾವ್ದೋ ಹೋದ ಜನ್ಮದಲ್ಲಿ ಯಾವ್ರಿಗೂ ಕೊಡ್ಬೇಕಾದ್ರದನ್ನ ಕೊಟ್ಟು ಬಂದ್ಬಿಟ್ವಿ ನಾವು. ಅರ್ಥಾತ್ ಏನು ಅಂದ್ರೆ ಇದನ್ನ ನಾವು ಪ್ರತ್ಯಕ್ಷ ಈ ಜನ್ಮದಲ್ಲಿ ಕೊಡ್ಲಿಕ್ಕೆ ಶಕ್ತಿ ಇಲ್ಲದೆ ಇರೋದನ್ನ ಭಗವಂತ ಏನ್ ಮಾಡ್ತಾನಂದ್ರೆ ಹೋದ ಜನ್ಮದಲ್ಲಿ ಮುಟ್ಟಿಸ್ಕೊತಾನೆ. ಅವನ್ನೆಲ್ಲ ಇಡೀ ಒಂದು ಜೀವದ್ದು ಇಡೀ ಜಗತ್ತಿನ ಜೊತೆಗೆ ಯಾವ ಸಂಬಂಧಗಳವನು ಆ ಎಲ್ಲಾ ಸಂಬಂಧಗಳ ಜೊತೆ ತಗೊಳ್ಳೋದೇನು ಬಾಕಿ ಇರ್ತದನೋ ಅದು ಭಗವಂತನಿಗೆ ಸರಿಯಾಗಿ ಗೊತ್ತಿರ್ತದೆ. ಅದನ್ನ ಅವನ್ ಏನ್ ಮಾಡ್ಬಿಡ್ತಾನ, ಅವರೆಲ್ಲರಿಗೂ ಹಂಚಿಬಿಡ್ತಾನೆ. ನಾವು ಹಂಗ್ ಮಾಡ್ಲಿಕ್ಕೆ ಶಕ್ಯದ ಏನ್ರಿ? ಇದು ನಾನು ದುಡಿದಿದ್ದೀನಿ, ನಾನು ಸಂಪಾದನೆ ಮಾಡಿದ್ದೀನಿ, ಇದನ್ನ ನಾನು ಉಪಭೋಗ ಮಾಡ್ಬೇಕು ಅಂತ ತಿಳ್ಕೊಂಡು ನಾವು ಬಹಳ ಹೆಂಡತಿ ಮಕ್ಕಳಿಗೆ ಅಷ್ಟೊಂದು ಇದನ್ನ ಮಾಡಿ ಮೊನ್ನೆ ನಾನು ಒಂದು ವಿಚಾರ ಹೇಳ್ತೀನಿ ಅಂದ್ರೆ, ಅರ್ಥಾತ್ ಕೆಲವರು ಹೆಂಗಿರ್ತಾರ ಅಂತಂದ್ರೆ ವೃಕ್ಷ ಅರ್ಥಾತ್ ಇನ್ನು ಸಸ್ಯ ವರ್ಗದ ಜನ ಅಂತ ಅಂದ್ರೆ ಗಿಡದ ಜೊತೆ ಇರ್ತಾರೆ. ವೃಕ್ಷದಂತೆ ಅವ್ರ ಉದಾಹರಣೆ ಏನು ಅಂದ್ರೆ ಅವ್ರ ಲಕ್ಷಣ ಹೇಳುವಾಗ ವೃಕ್ಷದಂಗೆ ಇರ್ತಾರೆ. ಆ ವೃಕ್ಷದ ವೈಶಿಷ್ಟ್ಯ ಏನು ಅಂತಂದ್ರೆ ಅದು ಕೆಳಗೆ ಬಂದು ಕೂತವರಿಗೆ ನೆರಳನ್ನು ಕೊಡ್ತದೆ, ಹಣ್ಣು ಕೊಡ್ತದೆ. ಅರ್ಥಾತ್ ಏನು ಅಂತಂದ್ರೆ ಅದಕ್ಕಿಂತ ಮಗ್ಗಲ್ದಾಗಿನ ಗಿಡ ಒಣಗ್ತಿದ್ರು ಅತ್ಲಾಗ ಲಕ್ಷ್ಯ ಕೊಡುವುದಿಲ್ಲ. ಹೆಂಗು ಹಂಗೆ ಈ ಅರ್ಥಾತ್ ಏನು ಅಂದ್ರೆ ಕುಟುಂಬ ವತ್ಸರ ಜನ. ಅವ್ರಿಗೆ ನಾನು ಎಂಥವ್ರು ಅಂತ ತಿಳ್ಕೊಂಡು ಹೇಳಿದೆ ಅಂತಂದ್ರೆ ಅವ್ರ ವೃಕ್ಷ ಅರ್ಥಾತ್ ಸಸ್ಯ ವರ್ಗದ ಜನ, ಕುಟುಂಬ ವತ್ಸರರು. ಅವ್ರು ಏನ್ ಮಾಡ್ತಾರಂದ್ರೆ ಹೆಂಡತಿ ಮಕ್ಕಳನ್ನು ಸುಖವಾಗಿಡುವುದನ್ನೇ ತಮ್ಮ ಕರ್ತವ್ಯ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಅವರು ಒಂದು ಗುಣ ಏನಿರ್ತದೆ ಅಂದ್ರೆ ಮನೆಗೆ ಬಂದಾಗ ಒಂದು ಕಪ್ ಚಹಾ ಕೊಡ್ತಾರೆ, ಕೂಡಿರ್ತಾರೆ ಒಂದು ಕಪ್ ಚಹಾ ಕೊಡ್ತಾರೆ. ಹೆಂಗ ಒಂದು ಹಣ್ಣು ಕೊಡ್ತಾರೋ ಹಣ್ಣು ಮನೆ ಅದಕ್ಕಿಂತ ಮಕ್ಕಳ ಬಳಿಗೆ ಹೋಗಿ ಚೌಕಸಿ ಮಾಡುದು. ಅದ್ರ ಪರಿಸ್ಥಿತಿ ಏನದ? ಇವ್ರು ಕುಟುಂಬ ವತ್ಸರ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮಗೆ ಏನಾದ್ರು ನಮ್ಮ ಕರ್ಮದ ಫಲ ಬಂದ ಕೂಡಲೇ ಆ ಫಲವನ್ನ ಯಾರ್ಯಾರಿಗೆ ಹಂಚಿಕೊಡ್ಬೇಕು ಅನ್ನೋದು ಭಗವಂತನ ಒಂದು ಕಂಪ್ಯೂಟರ್ದಾಗ ಏನಿರ್ತ ಅಂದ್ರೆ ರೆಡಿ ಇರ್ತದೆ. ಅದಕ್ಕೆ ಭಗವಂತ ಏನ್ ಮಾಡ್ತಾನೆ ಅದೆಲ್ಲರೂ ಅವರಲ್ಲಿ ಹಂಚಿಕೊಡ್ತಾರೆ. ಮೊನ್ನೆ ಮಜಾ ಏನಾಗ್ತದೆ ಹೆಂಗಿರ್ತದೆ ಹೇಳ್ತೀವಿ. ಮೊನ್ನೆ ಏನಾಯ್ತು ಅಂದ್ರೆ ಇಲ್ಲೊಂದು 3 ಮಂದಿ ಸಾಧುಗಳು ಬಂದ್ರು. ನನಗೆ ಬಂದು ಹೇಳಿದ ಕೂಡ ಆಯ್ತು ನಾ ಹೋಗ್ತೀನಿ ಅಂತೇಳಿ ಹೋಗಿ ಭೇಟಿ ಆಗಿ ಅವರು ಈ ಸಾಧುಗಳದಂದ್ರೆ ಏನು ಬರೀ ದುಡ್ಡು ವಸೂಲು ಮಾಡ್ಲಿಕ್ಕೆ ಬರ್ತಿರ್ತಾರೆ. ಅಂದ್ರೆ ಅವ್ರೇನು ಸುಮ್ಮನಾಗ ವಸೂಲು ಮಾಡೋದಂದ್ರೆ ಏನೋ ಹಿಂದಿದ್ದು ಯಾವ ಜನ್ಮದ್ದು ಕುರ್ತುಗಳು ಬಾಕಿ ಇರ್ತದೆ ಬರ್ತಾರೆ. ಅವರು ಬಂದ್ರು, ಅವಾಗೆಲ್ಲ ನಾನು 3 ಮಂದಿ ಒಂದೊಂದು ಶಾಲೆ ಹೊದಿಸಿ ಒಂದೊಂದು ₹1000 ಕೊಟ್ಟು ಕೂಡಲೇ ಅವರು ಸಣ್ಣಾಗಿ ಏನ್ ಮಾಡ್ಲಿಕ್ಕತ್ತು ಅಂದ್ರೆ ಇಲ್ಲ ನಾವು ಈ ಇದರಿಂದ ಬಂದೀವಿ, ನಾವು ಎಲ್ಲಿ ಇದಕ್ಕೆ ಹೋಗಿದ್ವಿ, ಎಲ್ಲ ಧರ್ಮಸ್ಥಳ, ಶೃಂಗೇರಿ, ಉಡುಪಿ ಎಲ್ಲ ಹೋಗಿದ್ವಿ, ನಾವೀಗ ಹರಿದ್ವಾರಕ್ಕೆ ಹೊಂಟೀವಿ, ಅಲ್ಲಿ ಮಠ ಅದ ಹಿಂಗದ ಹಂಗದ ಅಂತ ಅದೆಲ್ಲ ಈಗ ನಮ್ಗೆ ಗೊತ್ತೇ ಇರ್ತಾವ. ಇಂಥವ್ ಸಾಕಷ್ಟು ನೋಡಿವಿ. ಆದ್ರೆ ನಾ ಏನಂತ ಹೇಳ್ತಂದ್ರೆ ಇಲ್ಲಿ ಏನು ತಪ್ಪಿಲ್ಲ, ಹೋಗಿ ಬರ್ರಿ, ಇಲ್ಲ ನಾವು ಪೆಟ್ರೋಲಿಗೆ ಖರ್ಚಿಗೆ ಬೇಕು ಅನ್ಕೊಂಡು ಅಂದ್ರೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಇರ್ತದೆ, ನಮ್ಮಲ್ಲೇ ಹಾಕಿಸ್ಕೊಡ್ತೀನಿ. ಇಲ್ಲ ನಮ್ಗೆ ಹರಿದ್ವಾರ ತನಕ ಅದು ಕೊಡ್ರಿ, ಹರಿದ್ವಾರ ತನಕ ನೀನು ನಮ್ಮ ಕಡೆ ಗೊತ್ತಾಗುದಿಲ್ಲ, ನಮ್ಗೆ ಗೊತ್ತಾಗುದಿಲ್ಲ, ಇಲ್ಲಿ ಡೀಸೆಲ್ ಫುಲ್ ಮಾಡಿಕೊಡ್ತೀನಿ ನಿಮ್ಗೆ ಅಂತೆ. ಇಲ್ಲ ನಮ್ಮ ಟೈರ್ 2 ಕೆಟ್ಟವು ಗಾಡಿವು, ಅದಕ್ಕೆ 2 ಟೈರ್ ಹಾಕಿ ಇಸ್ಕೊಡ್ತೀನಿ. ನಾನು ನೋಡಿದೆ ಟೈರ್ 2 ಕೆಟ್ಟಿದ್ವು. ಮತ್ತು ಆ ಸಾಧುಗಳು ಏನಾದ್ರು ದಾರಿಯಾಗಿದ್ದಾರೆ ಬರ್ಸ್ಟ್ ಆಗಿ ಆಕ್ಸಿಡೆಂಟ್ ಆಗಿ ಏನಕ್ಕೇನಾದ್ರೆ ಆಗಬಾರ್ದು, ಹಾಕಿಸ್ಕೊಟ್ರೆ ಆತು ಅಂತ ತಿಳ್ಕೊಂಡು ನಾ ಅವರೇ ಏನಂದ್ರು ಇನ್ನು 11,000 ಬೀಳ್ತಾವ, ಇನ್ನು 2,000 ಕೊಟ್ಬಿಡ್ರಿ ಅಂದ್ರೆ 11,000 ನಾವು ಹಾಕ್ಕೊಂಡು ಹೋಗ್ತೀವಿ. ನಾ ಸುಮ್ಮನೆ ಮಾಡ್ಬೇಕಿಲ್ಲ. ನಾನೇನಂದೆ ಮತ್ ಪಾಪ ಇವರಿಗೆ ಅಕಸ್ಮಾತ್ ಅಲ್ಲಿ 11,000 ಕಡಿಮೆ ಬಿದ್ದರೆ ಮತ್ ಅವ್ರಿಗೆ ಧಾರವಾಡದಾಗ ಯಾರು ಕೇಳ್ಕೊತ ಹೋಗ್ಬೇಕು, ಅದಕ್ಕೆ ನಾ ಟೈರ್ ಹಾಕಿಸ್ಕೊಟ್ರೆ ಆತು ಅಂತ ಅದು ಕೂಡ ಆಯ್ತು ಅಂತ ನಾ ಗುಮಾಸ್ತೇವ್ರಿಗೆ ಫೋನ್ ಮಾಡಿದೆ. ಹಿಂಗ ನಾ ಸಾಧುಗಳು ಒಂದು ಗಾಡಿ ಕಳ್ಸಿಕತ್ತೀನಿ, ಅರ್ಥಾತ್ ಏನು ಅಂದ್ರೆ ಏನೋ ಹೇಳ್ಕೊಳ್ತಾರೆ. ನಮಗೆ ಏನ್ ಮಾಡಿ ಬರ್ಬೇಕು ಅಂದ್ರೆ ಸಾಧು ಸೇವಾ ಮಾಡೋ ಬುದ್ಧಿನೂ ಬೇಕು ನಮ್ಗೆ ಸ್ವಲ್ಪ. ಆಮೇಲೆ ನಾನು ಗುಮಾಸ್ತೇವ್ರಿಗೆ ಫೋನ್ ಮಾಡಿ ಏನಂತ ಹಿಂಗೆ ಬರ್ಲಿಕ್ಕೆ ಹತ್ತಾರ, ಅವ್ರಿಗೆ ಬಸ್ ಸ್ಟ್ಯಾಂಡ್ ಮುಂದೆ ನಿಂದ್ರಿ ಅಂತ ಹೇಳಿ ಅವ್ರ ನಂಬರ್ ಕೊಟ್ಟೆ ಇದನ್ನ ಮಾಡಿದೆ. ಅವ್ರಿಗೆ 2 ಟೈರ್ ಹಾಕಿಸಿ ಡೀಸೆಲ್ ಹಾಕಿಸಿ ಕಳಿಸ್ಕೊಡ್ಲಿ. ಹ್ಞೂ ಅಂದ್ಕೊಳ್ಳಿ ಅವ್ರು ಟೈರ್ ಹಾಕ್ಸಿದ್ರು, 13,000 ಬಿದ್ದು ಅಂತ. ಅರ್ಥಾತ್ ಆಮೇಲೆ ಡೀಸೆಲ್ ಹಾಕ್ಸಿದ್ರು 3,500 ಆಗ್ತದೆ.
ಅರ್ಥಾತ್ ಅದು 14, ನಾವು ಕೊಟ್ಟದ್ದು 13, 19,000 ರೂಪಾಯಿ. ನಾಳೆ ಅವ್ರು ಕೊಡೋದು ಬಾಕಿ ಕಳಸ ತಗೊಂಡು ಚಾಲಕಿ ಒಳಗೆ ಇದ್ದೀರ ಹೇಳಿ ಬರಂಗಿಲ್ಲ. ಅರ್ಥಾತ್ ಏನು ಅಂದ್ರೆ ಈ ವ್ಯವಸ್ಥಾ ಭಗವಂತನ ಕೈಯಾಗತ್ತೆ. ಸುಮ್ಮನೆ ಇಲ್ಲಿ 2,000 ಕೊಟ್ಟು ತಗೊಂಡು ಹೋಗ್ತಿದ್ರೇನ್ರಿ? ನಮಗೇನಂದ್ರೆ ನಮ್ಗೆ ಅನಿಸ್ತು ಏನು ಮತ್ತೆ ಪಾಪ ಅಲ್ಲಿ ಹೋಗಿ ಕಡಿಮೆ ಇದ್ರೆ ಏನ್ ಮಾಡಬೇಕು, ಟೈರು ಕೆಟ್ಟಿದ್ದು ಬೋರಿ ಸಂತೋಷ ಕೇಳಿದ್ರೆ ಹೆಂಗೆ ಅವು ಟೈರ್ ಇಲ್ಲ ಅವು ಯಾವ ಕಣಕ್ಕೆ ಬರ್ಸ್ತಾಗ್ತಾವ ಹೇಳಿ ಬರಂಗಿಲ್ಲ. ಹಂಗಾಗಿ ಅವ ನಮ್ಗೆ ಅನ್ನಿಸ್ತು ಒಂದು ಸುಮ್ಮನೆ ಪಾಪ ದುಡ್ಡು ಕೊಟ್ವಿ, ಇನ್ನೊಂದು 2,000 ಕೊಟ್ವಿ, ಕಡಿಮೆ ಬಿದ್ದು ಅದರ ಟೈರ್ ಮೇಲೆ 20 ನಡಿ ಅಂತ ಹೋದ್ರು, ದಾರಿಯಾಗಿದ್ದ ಆಕ್ಸಿಡೆಂಟ್ ಆಗಿ ಪಕ್ಸಿಡೆಂಟ್ ಆಗಿ ತ್ರಾಸ ಆಗಬಾರ್ದು. ನಮ್ಮ ಗಾಡಿ ಆಕ್ಸಿಡೆಂಟ್ ಆದ್ರೆ ನಾವು ಎಷ್ಟೆಷ್ಟು ಖರ್ಚು ಮಾಡ್ತೀವಿ. ಮತ್ತು ಅವರು ಸಾಧುಗಳು ಸತ್ತು ಇರ್ತಾರೆ, ಏನಾದ್ರು ಪರ್ಫೆಕ್ಟ್ ಸಾಧು ಅಂತ ತಿಳ್ಕೊಂಡು ಬಂದಾಗ ಮಾಡಿದ್ರೆ ಅದು ಅಂತ ನಾವು ಮಾಡಿದ್ವಿ. 19,000 ರೂಪಾಯಿ ಖರ್ಚಾಯಿತು. ಅರ್ಥಾತ್ ಏನದಂದ್ರೆ ದಿಸ್ ವರ್ಲ್ಡ್ ಈಸ್ ಮ್ಯಾಥಮೆಟಿಕಲಿ ಪರ್ಫೆಕ್ಟ್. ಯಾರು ಎಷ್ಟು ಕೊಡ್ಬೇಕಾಗಿರ್ತದೋ ಅಷ್ಟು ಆ ಬುದ್ಧಿ ಹಂಗಾಗ್ತದ, ಇದು ಹಂಗಾಗ್ತದ. ಇವಾಗ ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಕರ್ಮದ ವ್ಯವಸ್ಥೆ ಅನ್ನುವಂಥದ್ದು ಹಿಂಗಿದೆ. ಅಂಥ ಒಂದು ಕರ್ಮದಲ್ಲಿ ಏನದಂದ್ರೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಾನು ಮಾಡಿರ್ತಕ್ಕಂಥ ಕರ್ಮದ ಫಲವನ್ನು ನಾನು ಒಬ್ಬನೇ ಉಪಭೋಗ ಮಾಡ್ತೀನಿ ಅಥವಾ ನಾನು ಆ ಕರ್ಮದ ಫಲಕ್ಕೆ ಅಧಿಕಾರಿ ನಾನಿದ್ದೀನಿ ಅಂತಂದ್ರೆ ಆ ಕರ್ಮದ ಫಲಕ್ಕೆ ಅಧಿಕಾರಿ ನೀನು ಒಬ್ಬನೇ ಇಲ್ಲಪ್ಪ. ಅದಕ್ಕೆ ಅನೇಕ ಜನ ಆ ಕರ್ಮ ಫಲವನ್ನ ಉಪಭೋಗ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟವ್ರು ಇರ್ತಾರೆ. ಅದರದ್ದು ವ್ಯವಸ್ಥೆ ನಿನಗೆ ಗೊತ್ತಾಗೋದಿಲ್ಲ. ಆದ್ರಿಂದ ಭಗವಂತ ಏನ್ ಮಾಡ್ಯಾರ, ಇಡೀ ಜಗತ್ತಿಂದೆಲ್ಲ ಒಟ್ಟು ಬ್ರಹ್ಮಾಂಡದ್ದೆಲ್ಲ ಏನ್ ಮಾಡ ಕರ್ಮ ಫಲದ ವ್ಯವಸ್ಥೆ ತನ್ನ ಕಡೆಗೆ ಇಟ್ಕೊಂಡು ಯಾರಿಗೆ ಕರ್ಮ ಅವ್ರು ಮಾಡಿರುವಲ್ಲ ಅದೇ ಕರ್ಮದ ಫಲವನ್ನ ಯಾವಾಗ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಹೆಂಗ್ ಕೊಡ್ಬೇಕು, ಅರ್ಥಾತ್ ಏನು ಅಂದ್ರೆ ಯಾವ ಒಂದು ಇದ್ರೊಳಗೆ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡ್ಬೇಕು, ಅದೆಲ್ಲ ನಿರ್ಣಯ ಭಗವಂತ ಮಾಡ್ತಾರೆ ಹೊರತು ನಮಗೆ ಮಾಡ್ಲಿಕ್ಕೆ ಬರಂಗಿಲ್ಲ. ಆದ್ರಿಂದ ಕರ್ಮದಲ್ಲಿ ಏನು ಮಾಡ್ಲಿಕ್ಕೆ ಬರ್ಬೇಕು ಅಂದ್ರೆ ನಾವು ನಿಷ್ಕಾಮ ಭಾವನೆಯಿಂದ ಕರ್ಮ ಮಾಡಿಬಿಡ್ಬೇಕು. ಫಲ ಕೊಡೋದು ಬಿಡೋದು ಅವನಿಗೆ ಬಿಟ್ಟದ ವಿಷಯ. ಆದ್ರೆ ನಾನು ಕರ್ತಾ ಅಲ್ಲ, ಭಗವಂತ ಕರ್ತಾ ಇದ್ದಾನ. ಮೀ ಕರ್ತಾ ಮಂದೆ ದುಃಖ ಅದೇ ರಾಮ ಕರ್ತಾ ಮಂದೆ ಸಮಾಧಾನ. ಆದ್ರಿಂದ ಇಲ್ಲಿ ಏನಂತ ಅಂದ್ರೆ ಕರ್ಮದಲ್ಲಿ ಅಶೇಷ ನಿಷ್ಕಾಮನಾಗಬೇಕು. ಆದ್ರಿಂದ ಏನದು ಅಂದ್ರೆ ನನಗೆ ಉಪಭೋಗಕ್ಕೆ ಪ್ರಾಪ್ತವಾಗಬೇಕೆಂದು ಅವನ ಮನಸ್ಸಿನಲ್ಲಿ ಬರುತ್ತದೆ. ಆತ್ಮಜ ಅಂದರೆ ತನ್ನ ಮಗಳು, ತಮ್ಮ ಹೆಣ್ಣು ಮಕ್ಕಳ ವಿಷಯದಲ್ಲಿ ಯಾವ ಮನುಷ್ಯನಿಗೂ ಎಂದೂ ವಾಸನೆ ಉಂಟಾಗುವುದಿಲ್ಲ. ಅದರಂತೆ ಅಶೇಷ ಕರ್ಮಗಳಲ್ಲಿ ನಿಷ್ಕಾಮ ಭಾವನೆ ಬರುತ್ತದೆ. ಆದರೆ ಇದು ಅಶಕ್ಯವಾಗಿರುತ್ತದೆ. ಅಂದರೆ ಇದು ಹಾಗೆ ಆಗುವುದಿಲ್ಲ. ಹೀಗಿರುವ ಕರ್ಮದ ಬಗ್ಗೆ ನಮ್ಮ ವೃತ್ತಿ ಹೇಗೆ ಇರಬೇಕು? ಖಡ್ಕಿ ಜೈಸೆ ವರ್ಷಲೆ ಅಥವಾ ಕರ್ಮಮಾನಿ ಸ್ವಪ್ನ ಜೈಸೆ. ಪ್ರತ್ಯಕ್ಷದಲ್ಲಿ ಕರ್ಮವಿರುತ್ತದೆ, ನನ್ನ ಕರ್ಮದ ಫಲವೂ ಇರುತ್ತದೆ. ಆದರೆ ಆ ಫಲದ ವಿಷಯದಲ್ಲಿ ಎಷ್ಟೊಂದು ನಿಷ್ಕಾಮತೆ ಇರಬೇಕೆಂದರೆ ಆ ಫಲ ಇದ್ದರೆ ಇರಲಿ, ಇಲ್ಲದಿದ್ದರೆ ಬಿಡಲಿ. ಎಂಥ ದೃಷ್ಟಾಂತವಿರುತ್ತದೆ. ಇದನ್ನು ಜ್ಞಾನೇಶ್ವರ ಮಹಾರಾಜರೇ ಹೇಳಬಲ್ಲರು. ಕರ್ಮ ಮಾಡಿ ಫಲವಿರುತ್ತದೆ, ಆದರೆ ಆ ಫಲದ ವಿಷಯದಲ್ಲಿ ಅನಾಸಕ್ತಿ ಹೇಗೆ ಇರಬೇಕೆಂಬುದನ್ನು ಅವರೇ ಹೇಳಬಲ್ಲರು. ಈಗ ಮೂರನೇ ದೃಷ್ಟಾಂತ ಹೇಳುತ್ತಾರೆ. ವಂದೀಚಿ ಜ್ವಾಳ ಜೈಸಿ ವಾಯಾದಾಯ ಆಕಾಶಿ ಕ್ರಿಯಾ ನಿರೋಧೇ ತೈಸಿ ಶೂನ್ಯ ಮಾದಿ. ಯಾರ್ಯಾರು ಜಗತ್ತಿನೊಳಗ ಇಂಥ ಒಂದು ಅಪ್ರತಿಮ ದೃಷ್ಟಾಂತವನ್ನು ಬಹುಶಃ ಯಾರು ಕೊಟ್ಟಿರ್ಲಿಕ್ಕಿಲ್ಲ. ಎಷ್ಟನೇ ಚಂದ ಏನ್ ಅವ್ರು ಕಲ್ಪನಾಲೆ ಹೆಂಗ್ ಬರ್ತಿದ್ರು, ಅವ್ರು ಹೆಂಗ್ ಹೇಳ್ತಿದ್ರು. ಅರ್ಥಾತ್ ಏನು ಅಂದ್ರೆ ಆಶ್ಚರ್ಯ ಅನಿಸ್ತದೆ. ಅಗ್ನಿಯ ಜ್ವಾಲೆಯು ಹೇಗೆ ಆಕಾಶದಲ್ಲಿ ವ್ಯರ್ಥ ಹೋಗುವ ಹಾಗೆ ಕರ್ಮ ಲಯವಾಗಬೇಕು, ಹಾಗೆ ಶೂನ್ಯದಲ್ಲಿ ಕರ್ಮದ ನಿಜವಾದ ಒಂದು ಅರ್ಥಾತ್ ಐಶ್ವರ್ಯವನ್ನು ಉಪಭೋಗ ಮಾಡಬೇಕು ಅಂದ್ರೆ ಆ ಕರ್ಮದ ಒಂದು ಕ್ಷುದ್ರವಾಗಿರ್ತಕ್ಕಂಥ ಫಲದ ಒಂದು ಆಶಯ ನೀವು ಬಿಡಲೇಬೇಕು. ಆ ಕರ್ಮದ आनंद चाहिए चिंता मिटी मनवा बेपरवाह जिसको कछु न चाहिए वो न शाहनशाह। हमें कहते अपने मजे की गुल छोड़ ही दिए जब सारे जहां के गुलशन अपने ही बन गए। ಒಂದು ಕಾಲ ನಮ್ದು ಅಂತ ನೀವು ಅಂತಾರೆ ಅಂದ್ರೆ ಅದರ ಕಾರಣಕ್ಕೆ ಅಡ್ಡಾಡ್ಬೇಕು. ನಾವೇನಂದ್ವಿ ನಮ್ದು ಅನ್ನೋದು ಒಂದು ಕಾಲ ಇಲ್ಲಪ್ಪ ಅಂತ ಅಂದ್ವಿ ಅನ್ನೋದ್ರಿಂದಾಗಿ ನಮ್ಗೆ ಎಷ್ಟು ಕಾಲ ನೋಡಿದ್ರು ಊರೊಳಗೆ ಕಾಲ ನನ್ನ ಮನಿ ಅನ್ನುವಂಥದ್ದು ಒಂದು ಮನಿ ಅನ್ಕೊಂಡ್ವಿ, ಸೈನ್ ಬೋರ್ಡ್ ಹಾಕಿದ್ವಿ, ನೇಮ್ ಬೋರ್ಡ್ ಹಾಕಿದ್ವಿ. ನೀವು ಅದರ ಮನ್ಯಾಗ ಹೋಗಿ ಮಂದಿ ಮನ್ಯಾಗ ಹೋಗ್ಕೊಂಡು ಹೊರಗೆ ಹಾಕ್ತಾರ. ಆದ್ರೆ ನಮ್ಮದು ಅನ್ನೋ ಮನೆ ನಮ್ಗೆ ಇಲ್ಲದೆ ಇರೋದ್ರಿಂದ
ನಮ್ಗೆ ಎಷ್ಟು ಮನೆಯವು ಊರಲ್ಲೆಲ್ಲ ಮನೆಯವು. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಆ ಕರ್ಮಗಳನ್ನು ಹೆಂಗ ಮಾಡ್ಲಿಕ್ಕೆ ಬರ್ಬೇಕು ಅಂದ್ರೆ ನಾಳೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಇವತ್ತೇನು ಒಂದು ಕರ್ಮ ಆತು ಮಲ್ಕೊಂಡಿವಿ ಅಂದ್ರೆ ಮುಗೀತು. ಇವತ್ತಿಂದ ಏನದ ಅಂದ್ರೆ ಕರ್ಮ ಹೆಂಗ್ ಹೋಗ್ಬೇಕು ಅಂದ್ರ ಆ ಕರ್ಮ ಹೆಂಗ ಆಗ್ಬೇಕು ಅಂದ್ರೆ ವನ್ಹೀಚಿ ಜ್ವಾಳ ಜಯಿಸಿ ಆ ಒಂದು ಅರ್ಥಾತ್ ಯಜ್ಞ ಕುಂಡದಲ್ಲಿ ಅಗ್ನಿ ಪ್ರಜ್ವಲಿಸ್ತಾ ಇದೆ ಜ್ವಾಲ. ಅದು ಹೆಂಗ್ ಮ್ಯಾಲ ಹೋದ ಕೂಡಲೇ ಏನಾಗ್ತದೆ? ಶೂನ್ಯ ಹೋಗ್ಬಿಡ್ತಾರ. ಅದಕ್ಕೇನಿಲ್ಲ ಮತ್ತೆ ಮ್ಯಾಲ ಏನಾದ್ರು ಮತ್ತೊಂದು ತಯಾರಾಗ್ತದೆ ಅನ್ನುವಂಥದ್ದು ಏನಿಲ್ಲ. ಅಗ್ನಿಯ ಜ್ವಾಲೆಯು ಹೇಗೆ ಆಕಾಶದಲ್ಲಿ ವ್ಯರ್ಥ ಹೋಗುವ ಹಾಗೆ ಕರ್ಮ ಲಯವಾಗಬೇಕು, ಹಾಗೆ ಶೂನ್ಯದಲ್ಲಿ ಶೂನ್ಯದೊಳಗೆ ಕರ್ಮ ಅನ್ನೋದು ಹೋಗ್ಬಿಡ್ತು. ಅದು ಫಲ ಬೇಡ, ಇದು ಬೇಡ, ಮಾಡ್ಬೇಕು ಸ್ವಲ್ಪ ಮಾಡ್ತೀವಿ. ಇದ್ರದ್ದು ಏನೇನು ನಾನು ಪ್ರತಿಕ್ರಿಯಾತ್ಮಕವಾಗಿ ಏನೂ ಬೇಡ ನನಗಿದ್ದು. ಅರ್ಥಾತ್ ಏನು ಅಂದ್ರೆ ಹಂಗೆ ನೌಕರಿ ಮಾಡೋದು ಏನ್ ಮಾಡ್ಬೇಕ್ರಿ ಅಂದ್ರೆ ನೌಕರಿ ಮಾಡೋದು ಪಗಾರ ಬರ್ತೋದು ಬರುವಂತ. ಆದ್ರೆ ನನಗೇನಾಗುತ್ತೆ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ಲಿಕ್ಕೆ ಹತ್ತೀವಿ, ಪಗಾರ ಹೆಚ್ಚಿಗೆ ಮಾಡ್ಲಿಕ್ಕೆ ಹತ್ತೀವಿ, ಇಂಥವೆಲ್ಲ ಉಪದ್ವ್ಯಾಪ ಮಾಡೋದಾನೆ ಸಹಜವಾಗಿ ಏನ್ ಪಗಾರ ಬರ್ತದನು ಅದಕ್ಕಿಂತಲೂ ಇನ್ನೂ ಏನದ ಒಂದು ನಾ ಮತ್ತೆ ಮಹಾರಾಜರು ಕೇಳಿದಂತ ಹೇಳಿಲ್ಲ. ಮಹಾರಾಜರು ಒಬ್ರು ಕೇಳಿದ್ರಿ, ಒಂದು ಮಹಾರಾಜ್ ಯಾವ ಮನುಷ್ಯನಿಗೆ ಪರಮಾರ್ಥದಲ್ಲಿ ನಿಷ್ಠಾದನು, ಭಗವಂತನಲ್ಲಿ ನಿಷ್ಠಾದನು, ಕಲೆಯಲ್ಲೂ ಏನಾದರೂ ಜೀವನದಲ್ಲಿ ಪಾರಮಾರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಸಾಧಿಸಬೇಕು ಅನ್ನುವಂಥ ಕಳಕಳಿಯದನು, ಅವನಿಗೆ ಸಂಬಳ ಎಷ್ಟಿರ್ಬೇಕು? ಅದಕ್ಕೆ ಮಹಾರಾಜರು ಏನಂದ್ರು ಅಂದ್ರೆ ತಿಂಗಳ ಕೊನೆಗೆ 4-5 ದಿವಸ ಅಡಚಣೆ ಒಳಗೆ ಹೋಗುವಷ್ಟು ಸಂಬಳ ಕಡಿಮೆ ಇರಬೇಕು. ನಮ್ಮ ತಲೆಗೆ ಹೊಂತದೆ. ತಿಂಗಳ ಕೊನೆಯ 4-5 ದಿವಸ ಅಡಚಣೆ ಒಳಗೆ ಹೋಗುವಷ್ಟು ಸಂಬಳ ಕಡಿಮೆ ಇರಬೇಕು. ಯಾಕೆ? ಅರ್ಥಾತ್ ಏನು ಅಂದ್ರೆ ಕೈಯಾಗ ಸಂಬಳ ಸಾಕಷ್ಟು ಬರ್ತಿತ್ತು ಅಂದ್ರೆ ತಿಂಗಳ ಖರ್ಚೆಲ್ಲ ನೀಗಿ ಮ್ಯಾಲ ಒಂದು 5,000-10,000 ಬ್ಯಾಂಕಿನಾಗ ಒಗೆಯುವಷ್ಟು ಸಂಬಳ ಭರ್ಪೂರ ಇದ್ರೆ ರಾಮಕರ್ತ ಅನ್ನೋದು ಬರ್ತದೆ ಹೆಂಗ? ಅರ್ಥಾತ್ ರಾಮ ಭಗವಂತನ ಇಚ್ಛಾ ಮಹಾರಾಜನ ಇಚ್ಛಾ ಅನ್ಲಿಕ್ಕೆ ಜಗಾದ ಇಲ್ಲ ಅಲ್ಲಿ. ಅರ್ಥಾತ್ ಇವತ್ತು ಮನೆಯೊಳಗೆ ಎಣ್ಣೆಲ್ಲ, ನಮ್ಮ ಕಡೆ ದುಡ್ಡಿಲ್ಲ, ಮಹಾರಾಜನ ಇಚ್ಛಾ 2 ದಿವಸ ಹಂಗ ಸಾಗಿಸೋದು, ಅಲ್ಲಿಗೆ ನಮಗೇನಿಲ್ಲ ಅಂದ್ರೆ ಅದು ಜಗಾನ ಇಲ್ಲ. ಬೆಣ್ಣೆಲ್ಲ ಹಿಡಿ ತಗೊಂಡ್ಬಾ, ತುಪ್ಪೆಲ್ಲ ಹಿಡಿ ತಗೊಂಡ್ಬಾ ಅಂದ್ರೆ ಪ್ರತಿಯೊಂದು ನಮ್ಮದೇನದನು ನಮ್ಮ ದುಡ್ಡಿನ ಮ್ಯಾಲಿಂದ ನಮ್ಮ ಪ್ರಪಂಚ ನಡೆದದೆ ಅನ್ನುವಂತಹದ್ದು ಭಾವನಾ ಆಗ್ತದೆ. ದುಡ್ಡಿನ ಮ್ಯಾಲ ನಡೆದಿಲ್ಲ, ಭಗವಂತನ ಇಚ್ಛಾಕ್ಕನುಸಾರವಾಗಿ ನಡೆದಿದೆ ಅಂತ ನಮಗೆ ಅನಿಸ್ಬೇಕಂದ್ರೆ ಅಡಚಣೆ ಇತ್ತು ಅಂದ್ರೆ ಸ್ವಾಭಾವಿಕವಾಗಿನೇ ಆ ಅಡಚಣೆ ಒಳಗೆ ಮಹಾರಾಜನ ಇಚ್ಛಾ ಅನ್ನುವಂಥ ಭಾವನೆಯಿಂದ ಸಮಾಧಾನ ಉಳಿಲಿಕ್ಕೆ ಹತ್ತಿವು. ನಾವು ಏನದನೋ 10,000 ಬಿಟ್ಟು 20,000 ಬ್ಯಾಂಕಿನಾಗ ಹೋಗ್ಯಾವಳಿಗಿಂತಲೂ ಶ್ರೇಷ್ಠ ಜೀವನ ಬಾಳಿರ್ತೀವಿ ಅಂತ. ಅರ್ಥಾತ್ ಏನು ಅಂದ್ರೆ ನಿರೋಗಿಯಾಗಿ, ಅರ್ಥಾತ್ ಏನು ಅಂದ್ರೆ ಉಳಿದ ಅನೇಕ ಕಾರಣಗಳಿಂದಾಗಿ ದುಃಖಿಯಾಗಿರುವವರಿಗಿಂತಲೂ ಆರೋಗ್ಯ ದೃಷ್ಟಿಯಿಂದ ನಿರೋಗಿ ಇದ್ದಾರೆ. ಆದ್ರೆ ಉಳಿದ ದೈಹಿಕ ಅದಕ್ಕಾಗಲಿ ಪರಿಸ್ಥಿತಿ ಅನುಸಾರವಾಗಿ ಅನೇಕ ಸಮಸ್ಯೆಗಳು ಇದ್ದೇ ಇರ್ತಾವೆ. ಅವುಗಳಿಂದ ದುಃಖಿ ಇರ್ತಕ್ಕಂಥವನಿಗಿಂತಲೂ ನಾವು ರೋಗಿಷ್ಠರಾಗಿನೂ ನಾವು ಸಮಾಧಾನದಲ್ಲಿ ಇದ್ದದ್ದಾಗಿದ್ರೆ ಅವನಿಗಿಂತಲೂ ಶ್ರೇಷ್ಠ ನಾವು. ಅವನಿಗೆ ಏನದಂದ್ರೆ ರೋಗದಿಂದ ಅವನಿಗೆ ದುಃಖದ. ಅರ್ಥಾತ್ ಏನು ಅಂದ್ರೆ ರೋಗದಿಂದಲೇ ಅರ್ಥ ನಿರೋಗಿ ಇದ್ದಾನೆ. ಆದ್ರೆ ಅವನಿಗೆ ಇನ್ನೂ ಬೇರೆ ಬೇರೆ ಏನಾದರೂ ಸಮಸ್ಯೆ ಇರುವುದರಿಂದಾಗಿ ಸಮಸ್ಯೆ ಅಂತೂ ಎಲ್ಲರಿಗೂ ಇರ್ತಾವೆ. ಆದ್ರಿಂದ ಅದರಿಂದ ದುಃಖಿ ಇದ್ದಾನೆ. ಆದ್ರೆ ನಮ್ಮಲ್ಲಿ ರೋಗ ಬೇಕಾದಷ್ಟದ, ಅನಾನುಕೂಲತೆ ಬೇಕಾದಷ್ಟದೆ, ಅಡಚಣೆ ಬೇಕಾದಷ್ಟದೆ. ಆದ್ರೆ ನಾವು ಸಮಾಧಾನದಲ್ಲಿ ಇದ್ವಿ ಅಂದ್ರೆ ನಾವು ಬಡತನ ಅವನಿಗಿಂತಲೂ 100 ಪಟ್ಟು ನಮ್ಗೆ ದಾರಿ ಸಿಗಬೇಕು ಅಂತ. ಅವನೇನ್ಪ ಪಂಚ ಪಕ್ವಾನ ಉಣ್ಣವಾಗಿರುವಲ್ಲ, ನಾವು ತಂಗಳ ಭಕ್ತಿ ತಿನ್ನೋರು ಯಾಕಾಗಿರುವಲ್ವೇ? ಆದ್ರೆ ಅಖಂಡ ಸಮಾಧಾನದಲ್ಲಿ ಇದ್ವಿ ಅಂದ್ರೆ ಅವನಿಗಿಂತ 1000 ಪಟ್ಟು ನಾವು ಶ್ರೇಷ್ಠರಾಗಿ. ಆದ್ರಿಂದ ಪರಿಸ್ಥಿತಿ ಏನೇನೂ ಕಾರಣ ಆಗೋದಿಲ್ಲ. ಆ ಪರಿಸ್ಥಿತಿ ಎಂಥದ್ದೇ ಬಂದ್ರು ಮನಃಶಾಂತಿ ಇತ್ತು ಅಂದ್ರೆ, ಸಮಾಧಾನ ಇತ್ತು ಅಂದ್ರೆ, ಆದ್ರಿಂದ ಮಹಾರಾಜ ಹೇಳಿದ್ರು ಅಖಂಡ ಸಮಾಧಾನ ಮೂರ್ತಿಮಂತ ಬ್ರಹ್ಮಜ್ಞ. ಅಖಂಡ ಸಮಾಧಾನ म्हणजे ಮೂರ್ತಿಮಂತ ಬ್ರಹ್ಮಜ್ಞ. ಅಖಂಡ ಸಮಾಧಾನ ಅಂದ್ರೆ ಮೂರ್ತಿಮಂತ ಬ್ರಹ್ಮಜ್ಞ. ಆದ್ರಿಂದ ಮಹಾರಾಜರು ಕಳಕಳಿ ಏನಿದೆ, ಮತ್ತು ನಮಗೂ ಕಳಕಳಿ ಏನದ ಅಂತಂದ್ರೆ ನಾವು ಇಷ್ಟು ದಿವಸ ಇಲ್ಲಿ ಇದ್ದೀವಿ ಮಹಾರಾಜ ಸಾನ್ನಿಧ್ಯದಲ್ಲೇ. ಹೋಗು ಮುಂದೆ ಇಲ್ಲಿಂದ ನಾವು ಸ್ವಲ್ಪ ಆದ್ರೂ ಏನ್ ತಗೊಂಡು ಹೋಗ್ಬೇಕು ಅಂದ್ರೆ ಸಮಾಧಾನ ಸ್ಥಿತಿ ತಗೊಂಡು ಹೋಗ್ಬೇಕು. ಸ್ವಲ್ಪ ಆದ್ರೂ ಕಿಸಿದಾಗ ಸಮಾಧಾನ ಹಾಕೊಂಡು ಹೋಗ್ಬೇಕು. ಅರ್ಥಾತ್ ಮನೆಯೊಳಗೆ ಹೋದ್ಕೊಳ್ಳಿ ಅವ್ರ ಮಂದಿಗೆ ಆಶ್ಚರ್ಯ, ಏನಿದು ಒಂದು 15 ದಿವಸ ಹೋಗ್ಬೋದು ಎಷ್ಟು ಸಮಾಧಾನ ಆಗ್ಯಾರ ಅಂತ ಅನ್ನುವ ಹಂಗ. ಆದ್ರೆ ನಮ್ಗೆಲ್ಲ ಆಡಂಬರಕ್ಕೆ ಏನದು ಅಂದ್ರೆ ಏನಾದ್ರೂ ಆಗ್ತದೆ. ಇಲ್ಲೇ ಇದ್ರೆ ಏನ್ ಮಾಡ್ಬೇಕಾಗ? ಅರ್ಥಾತ್ ಏನು ಮತ್ತೆ ಮನೆಗೆ ಹೋದ ಕೂಡಲೇ ಏನಂತೀವೋ ಕುಮಾರ ಅಂದ್ರೆ ಮುಂಚಿನಗಿಂತಲೂ ಸುಮಾರ.
ನಮ್ದು ಹಂಗ ಕೂಡ್ದು ಮನೆಗೆ ಹೋಗ್ಕೊಳ್ಳಿ ಮತ್ತೆ ಅವ ಕಿರಿಕಿರಿ ಅವರ ಮನಸ್ಸಿನ ಅಸ್ವಸ್ಥತೆ ಮನಸ್ಸಿನ ಅದಕ್ಕೆ ಅಶಾಂತತೆ ಇವೆಲ್ಲ ಇದ್ದು ಏನೇನು ಉಪಯೋಗ ಆಗೋದಿಲ್ಲ. ಆದ್ರಿಂದ ಹೆಂಗ ನಾವು ಕರ್ಮ ಮಾಡಿ ಪ್ರಪಂಚದೊಳಗೆ ಯಾಕಿರ್ಬೋದು. ಇವತ್ತೇನ್ ಮಾಡ್ಬೇಕು ಮಾಡಿದ್ವಿಲ್ಲೋ ಮುಗಿತು. ನಾಳೆ ಅದು ಸದಾ ಬರ್ಲಿ ಬಿಡ್ಲಿ ನೌಕರಿ ಮಾಡುವುದನ್ನು ಮಾಡಿದ್ವಿ. ಏನ್ ಸಂಬಳ ಕೊಡ್ತಾರಲ್ಲ ಅದು ಮಹಾರಾಜರ ಪ್ರಸಾದ ಅನ್ನೋ ಭಾವದಿಂದ ತಗೊಂಡ್ವಿ. ಅದರೊಳಗೆ ಎಷ್ಟು ನಮ್ಮ ಯಾವ ಮಟ್ಟದಲ್ಲಿ ನಮ್ಮ ಪ್ರಪಂಚ ಬಾಳ್ಲಿಕ್ಕೆ ಶಕ್ಯದನೋ ಆ ಮಟ್ಟದಲ್ಲಿ ನಾವು ನಮ್ಮ ಪ್ರಪಂಚವನ್ನು ಸಾಗಿಸಿಕೊಂಡು ಸಮಾಧಾನ ಇರ್ಲಿಕ್ಕೆ ಬರ್ತಿತ್ತು ಅಂದ್ರೆ ಅವ್ ಮಹಾನ್ ಯೋಗಿ ಅಂತ ತಿಳ್ಕೊಂಡು. ಶಂಕರಾಚಾರ್ಯ ಒಂದ್ ಕಡೆ ಎರಡು ಶ್ಲೋಕ ಬಹಳ ಚಂದ ಬರ್ದಾರ. ಶಿವಾನಂದ ಲಹರಿಯವರು ಅವ್ರೇನಂತಾರಂದ್ರ ಗುಹಾಯಾಂ ಗೇಹೇವ ಬಹಿರಪಿ ವನೇವಾ ಶಿಖರೆ ಜಲೇವಾ ವನ್ಹೋವಾ ವಸತು ವಸತೆ ಕಿಂಬದ ಫಲಂ. ಗುಹಾಯಾಂ ಗೇಹೇವ ನೀವು ಗುಹಾದೊಳಗಿರ್ಲಿ ಅಥವಾ ಮನೆಯಾಗಿರ್ಲಿ. ಗುಹಾಯಾಂ ಗೇಹೇವ ಬಹಿರಪಿ ವನೇವಾ ಶಿಖರೆ ಎಲ್ಲಾರು ಅರಣ್ಯದೊಳಗಿರ್ಲಿ ಶಿಖರ ತುದಿ ಮ್ಯಾಲಿರ್ಲಿ ಎಲ್ಲಾರು ಇರ್ಲಿ. ಜಲೇವಾ ವನ್ಹೋವಾ ನೀರ್ನಾಗರೆ ಕೂಡ್ರಿ ಬೆಂಕಿಯಾಗರೆ ಕೂಡ್ರಿ. ವಸತು ವಸತೆ ಕಿಂಬದ ಫಲಂ ಏನ್ ಅದರಿಂದ ಭಾಳ ದೊಡ್ಡ ನೀವು ಸಾಧಿಸಿದಂಗ. ಸದಾ ಯಸ್ಯೈವಾಂತಃಕರಣಮಪಿ ಶಂಭೋ ತವ ಪದೇ. ಯಾರ ಅಂತಃಕರಣ ಅಖಂಡವಾಗಿ ಶಂಭೋ ನನ್ನ ಚರಣಾರವಿಂದಗಳಲ್ಲಿ ರಮಿಸ್ತಾದನು. ಅರ್ಥಾತ್ ಏನು ಅಂದ್ರ ತೈಲಧಾರೆಯಂತೆ ಮನಸ್ಸು ಕೊಡು ಹನಿಯಲ್ಲಿ ಶಂಭೋ ಅಂತ ಹಾಡೋದು. ನಮ್ಮ ಮನಸ್ಸು ಹೆಂಗ ಆ ಭಗವಂತನ ಅನುಸಂಧಾನದಲ್ಲಿ ಹೆಂಗ ತೊಡಗಬೇಕು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ಅರ್ಥಾತ್ ಏನು ಅಂದ್ರೆ ಮೊದಲೇದೇನು ಅಂದ್ರೆ ನಾವು ಅರ್ಥಾತ್ ಇಂತಿಂತಾವು ಕಲ್ಲು ಒಂದು ಪುಟ್ಟಿ ತುಂಬ ಕಲ್ಲು ತಗೊಂಡು ನಾವು ಹಿಂಗೆ ಸವಕಾಶ ಸುಡ್ಬಿದ್ವಿ ಅಂತ ತಿಳ್ಕೊಳ್ಳಿ. ಆವಾಗೇನು ಒಂದೊಂದ ಕಲ್ಲು ಬೀಳ್ತಾವ. ಹಂಗ ನಮ್ಮ ನಾಮಸ್ಮರಣೆ ಇರ್ತದೆ. ಒಂದು ಕಲ್ಲ ಒಂದು ಕಲ್ಲಿನ ಆಗ್ತಿರ್ತದಿಲ್ಲ. ಹಂಗ ನಮ್ಮ ಮೊದಲೇದ ಅನುಸಂಧಾನ. ಆಮೇಲೆ ಅದಕ್ಕಿಂತಲೂ ಸಣ್ಣ ಕಲ್ಲು ತಗೊಂಡು ಖಡಿ ತಗೊಂಡು ನಾವು ಬುಟ್ಟ್ಯಾಗಿಂದ ಸುಡಿದ್ರೆ ಅದಕ್ಕಿಂತಲೂ ಅವು ಎರಡೆರಡು ಮೂರು ಕೂಡಿ ಬೀಳ್ತಾವ. ಆಮೇಲೆ ಏನು ಅಂದ್ರ ನಾವು ಆ ಕಾಳು ಅಥವಾ ಶೇಂಗಾ ಕಾಳು ಅಥವಾ ಶೇಂಗಾಕಾಯಿ ಸುಡುವಿದ್ವಿ ಅಂದ್ರೆ ಅದಕ್ಕಿಂತಲೂ ಇದು ಕಾಳು ಸುಡುವಿದ್ರೆ ಅದಕ್ಕಿಂತಲೂ ಥಿಕ್ಕಾಯಿ ಬೀಳ್ತಾ ಇದ್ದವು. ಅರ್ಥಾತ್ ಏನು ಇಂತಿಂತ ಕಲ್ಲು ಹಾಕಿದ್ವಿ ಅಂತ ತಿನ್ನ ಒಂದ್ರ ನಡಕ್ ಒಂದು ಅಂತರ ಮುಂಚೆ ಹಂಗಿರ್ತದೆ. ಇನ್ನೂ ಒಂದು ಉದಾಹರಣೆ ಚಂದ ಬೆಳ್ಸಲ್ಲವ್ರು ಹೇಳಿದ್ದಾನೆ, ಅದು ಒಂದು ಹೇಳ್ತೀನಿ ಹೆಂಗಿರ್ತದೆ. ಆಮೇಲೆ ಏನು ಅಂತಂದ್ರ ಅದಕ್ಕಿಂತಲೂ ಸಣ್ಣ ಕಾಳು ಕಡ್ಲಿ ಸುರಿಬಿದ್ವಿ. ಅದ್ರದ್ದು ಥಿಕ್ನೆಸ್ಸು ಶೇಂಗಾಕಾಯಿಗಿಂತನೂ ಶೇಂಗಾ ಕಾಳಿಗಿಂತನೂ ಕಡ್ಲಿದು ಥಿಕ್ನೆಸ್ ಹೆಚ್ಚಿಗೆ ಇರ್ತಾ ಇತ್ತು. ಆಮೇಲೆ ನಾವು ಜ್ವಾಳ ಗೋಧಿ ಸುರಿಬಿದ್ವಿ ಮ್ಯಾಲಿಂದ ಅದ್ರ ಥಿಕ್ನೆಸ್ ಇನ್ನೂ ಇರ್ತದೆ. ಆಮೇಲೆ ನೀರು ಸುರಿಬಿದ್ವಿ ಅದ್ರ ಥಿಕ್ನೆಸ್ ಅದಕ್ಕೂ ಹೆಚ್ಚಿಗೆ. ಎಣ್ಣೆ ಸುರಿಬಿದ್ವಿ ಅಂದ್ರೆ ಅರ್ಥಾತ್ ನಡಕ್ ಅಂತರ ಇಲ್ಲೇ ಇಲ್ಲ. ಅದು ಸರಿ ದಪ್ಪ ಒಂದು ಎಣ್ಣೆ ಕ್ರೂಡಾಯಿಲು ಮೊಬೈಲು ಇಂಥವು ಯಾವ ಅರ್ಥಾತ್ ಏನು ಅಂದ್ರೆ ಅಗ್ದಿ ಇದ್ರ ಎಣ್ಣೆ ಸುಡುವಿದ್ವಿ ಅಂದ್ರೆ ಕಾನ್ಸಂಟ್ರೇಟೆಡ್ ಎಣ್ಣೆ ಇತ್ತು ಅಂದ್ರೆ ಸುಡುವಿದ್ವಿ ಅಂದ್ರೆ ಅದು ಹೆಂಗ ತೈಲಧಾರೆಯಂತೆ ಮನಸ್ಸು ಕೊಡುವ ಹರಿಯಲ್ಲಿ. ಅರ್ಥಾತ್ ಅವ್ರು ಹೇಳ್ತಾ ಇದ್ದಾರೆ ಏನು ಅಂದ್ರೆ ಗುಹಾಯಾಂ ಗೇಹೇವಾ ಬಹಿರಪಿ ವನೇವಾ ಶಿಖರೆ ಜಲೇವಾ ವನ್ಹೋವಾ ವಸತು ವಸತೆ ಕಿಂಬದ ಫಲಂ. ನಾವು ಹೋಗಿ ನಾವು 12 ವರ್ಷ ಗುಹಾವಾಸ ಮಾಡಿದ್ವಿ. ಏನ್ ಮಾಡ್ದಂಗ ಅಲ್ಲಿ ಹೋಗಿ ಬರೇ ಏನ್ ಹತ್ತಿ ಹೋಗ್ಬೋದು ಕೂತರೆ ನಾವು ಒಂದು ಸಾಧು ಭೇಟಿಯಾಗಿ ಹೋಗಿದ್ವಿ. ಅರ್ಥಾತ್ ಏನಂದ್ರೆ ಗುಹಾದಾಗಿರ್ತಿರ್ತಾರೆ. ಗುಹಾದಾಗಿರ್ತಾರೆ, ಏಕಾಂತರಿರ್ತಾರೆ ಸಾಧು ಅಂತ ತಿಳ್ಕೊಂಡು ನಾವು ಬಹಳಷ್ಟು ಅರ್ಥಾತ್ ಏನು ಹೆಬ್ಬಳ್ಳಿ ಬರೋಕ್ಕಿಂತಲೂ ಮುಂಚೆ ಸಾಧುಗಳು ಭೇಟಿಯಾಗಿ ಹೋಗಿವಿ. ಅವ್ನು ಬೆಳಿಗ್ಗೆ ಏನ್ ಮಾಡ್ಯಾರ ಅಂದ್ರೆ ಒಂದು ಫಸ್ಟ್ ಕ್ಲಾಸ್ ಒಂದು ಟ್ರಾನ್ಸಿಸ್ಟರ್ ಹಚ್ಕೊಂಡು ಆರಾಮ್ क्या बात है ಅಂತ. ಅರೆ ಹಮ್ ಕ್ಯಾ ಹೈ ಮಜೆ ಮೇ ಹೈ ಅಂತಂದ ಅಚ್ಚಿ ಬಾತ್. ಅರ್ಥಾತ್ ಏನು ಅಂದ್ರೆ ಗುಹಾಯಾಂ ಗೇಹೇವಾ ಅದಕ್ಕಿಂತ ಮನೆಯಾಗಿರೋದು ಏನು ಕೆಟ್ಟ ಅಂತೆ. ಅರ್ಥಾತ್ ಏನು ಅಂದ್ರೆ ಬಹಿರಪಿ ವನೇವಾದ್ರ ಶಿಖರೆ ಸದಾ ಯಸ್ಯೈವಾಂತಃಕರಣಮಪಿ ಶಂಭೋ ತವ ಪದೇ. ಯಾರ ಅಂತಃಕರಣ ನಿರಂತರವಾಗಿ ಹೇ ಶಂಭೋ ನಿನ್ನ ಚರಣಾರ ಬಿಂದುಗಳಲ್ಲಿ ರಮಿಸ್ತಾದನು. ಸದಾ ಯಸ್ಯೈವಾಂತಃಕರಣಮಪಿ ಶಂಭೋ ತವ ಪದೇ ಸ್ಥಿತಂ ಚೇ ಯೋಗೋಸೌ ಸಚ ಪರಮಯೋಗಿ ಸಚ ಸುಖಿ. ಅದೇ ಯೋಗ, ಅವನೇ ಯೋಗಿ, ಅವನೇ ನಿಜವಾದ ಸುಖಿ. ಎಲ್ಲಿದ್ದಾರೆ ನೋಡೋದೇ ಬಹಳ ದೊಡ್ಡ. ನಾವು ಮಠದಾಗಿದ್ದೀವಿ, ನೀವು ಮನೆಯಾಗಿದ್ದೀರಿ.
ಏನ್ ಫರ್ಕ್ ಆಗ್ಬೇಕಾಗಿದ್ರಿಂದ ಇಲ್ಲೂ ನೀವು ಮನ್ಯಾಗ ಹಿಂಗ ಊಟ ಉಪಚಾರ ಮಾಡ್ತಾರೆ ಅದು ನಾವು ಇಲ್ಲಿ ಇದ್ಕೊಂಡು ಊಟ ಉಪಚಾರ ಮಾಡ್ತೀವಿ. ಆದ್ರೆ ಏನಾದ್ರೂ ವ್ಯತ್ಯಾಸ ಕಾಣಿಸ್ಬೇಕಲ್ಲ. ಅದು ನಾವು ಇಲ್ಲಿ ಇದ್ಕೊಂಡು ನಿರಂತರವಾಗಿ ಮಹಾರಾಜರ ಸೇವಾ ಏನಾದ್ರೂ ಅರ್ಥಾತ್ ಇಂಥದ್ದು ಏನಾದ್ರೂ ಮಾಡ್ಕೋತ ಇದ್ವಿ ಅಂದ್ರೆ ಅದ್ರ ಮಹತ್ವದ. ವಟುರ್ವಾ ಗೇಹೀವಾ ಯದಿರಪಿ ಜಟೀವಾ ತದಿತರೋ ನರೋ ವಾ ಯಃ ಕಶ್ಚಿತ್ ಭವತಿ ಭವಕಿಂತೇನ ಭವತಿ. ವಟು ಅಂದ್ರೆ ಬ್ರಹ್ಮಚಾರಿ ಆಗಿರ್ಲಿ, ಗೇಹಿ ಅಂದ್ರೆ ಗೃಹಸ್ಥಾಶ್ರಮಿ ಆಗಿರ್ಲಿ. ವಟುರ್ವಾ ಗೇಹೀವಾ ಯದಿರಪಿ ಜಟೀವಾ ತದಿತರೋ. ಯತಿ ಅಂದ್ರೆ ಸನ್ಯಾಸಿ ಆಗಿರ್ಲಿ, ಜಟಿ ಅಂದ್ರೆ ಸಾಧು ಆಗಿರ್ಲಿ, ಮತ್ಯಾದರೆ ಆಗಿರ್ಲಿ. ಅರ್ಥಾತ್ ಏನು? ತದಿತರೋ ನರೋ ವಾ ಯಃ ಕಶ್ಚಿತ್ ಭವತಿ ಭವಕಿಂತೇನ ಭವತಿ. ಮನುಷ್ಯನೇ ಆಗಿರ್ಲಿ ಅಥವಾ ಮತ್ತೇನಾದ್ರೂ ಪಶು ಪಕ್ಷಿ ಆಗಿರ್ಲಿ, ಅದಕ್ಕೆ ಏನಲ್ವ ಫರ್ಕ್ ಆಗ್ಬೇಕಾಗಿದೆ. ಯದೀಯಂ ಹೃತ್ಪದ್ಮಂ ಯದಿ ಭವದಧೀರಂ ತದತವ ವಿಭೋ ತದೀಯಸ್ತ್ವಂ ಶಂಭೋ ಭವಸಿ ಭವಭಾರಂಚ ವಹಸಿ. ಯಾರು ತಮ್ಮ ಹೃದಯ ಕಮಲವನ್ನು ನಿನ್ನ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡಿದಾರೋ ನೀನು ಅವರವನ್ನ ಆಗ್ತಿದಿ. ಜ್ಞಾನೇಶ್ವರ ಮಹಾರಾಜ್ ಹೇಳಿರಲ್ಲ, ನಾನು ಅವನವನ್ನ ಆಗ್ತೀನಿ. ಅಷ್ಟ ಅಲ್ಲದೆ ನಾನು ಅವನು ಯಾವ ಮನೆಯೊಳಗೆ ಏನು ಸೇವಾ ಮಾಡ್ಲಿಕ್ಕೂ ನಾನು ಸಂಕೋಚ ಮಾಡಿಕೊಳ್ಳೋದಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ, ಹೆಂಗಿರ್ತದೆ. ಸದ್ಗುರುಗಳಾಗ್ಲಿ ಭಗವಂತನಾಗ್ಲಿ, ಭಗವಂತ ಸೇವಾ ಮಾಡಿದ ಅನೇಕ ಉದಾಹರಣೆ ನಾವು ನೋಡಿದ್ವಿ. ಶ್ರೀಖಂಡಿಯಾಗಿ ಮಾಡಿದ, ಗೋರಾ ಕುಂಬಾರ ಮನೆಯಲ್ಲಿ ಮಣ್ಣು ಕಲಿಸಿದ, ಸಖೂಬಾಯಿ ಜೊತೆಗೆ ಬೀಸಿದ. ಭಗವಂತ ಏನ್ ಮಾಡಿದ್ವಿ ಅರ್ಥಾತ್ ನಾಮದೇವನ ಜೊತೆ ಪಗಡಿ ಆಡಿದ. ಇಂಥ ಅನೇಕ ಉದಾಹರಣೆ. ಅಜ್ಞಾನದ ಮನೆಯ ಅಜ್ಞಾನನ ಹತ್ತರಿದುಕೊಂಡು ರಾಮ ಸೀತಾ ಲಕ್ಷ್ಮಣ ಎಲ್ಲ ಮಾರುತಿ ಪಾಪ ತಿಂಗಳಾನುಗಟ್ಟಲೆ ಎಲ್ಲ ಸೀತಾದೇವಿ ಅಡಿಗೆ ಮಾಡುವುದೇನು, ರಾಮದೇವರು ಮತ್ತು ಅರ್ಥಾತ್ ಏನು ಅಜ್ಞಾನ ಕೂತ್ಕೊಂಡು ಆರಾಮ ಹರಟಿ ಹೊಡೆಯುವುದೇನು, ಅರ್ಥಾತ್ ಏನು ಅಂದ್ರೆ ಲಕ್ಷ್ಮಣ ಭಿಕ್ಷಾ ಬೇಡ್ಕೊಂಡು ಬಲ್ಲಿ ಕಳಿಸ್ಲಿಲ್ಲ ಅಜ್ಞಾನ. ನೀವು ಲಕ್ಷ್ಮಣ ಅವ್ರು ಹೇಳಿದ, ಪ್ರಭು ನೀವು ಬ್ಯಾಡ್ರಿ, ನೀವು ಹೋದ್ ಮತ್ ಮಂದಿ ಎಲ್ಲ ನನಗ್ ಬೈತಾರ, ನಾನಾ ಭಿಕ್ಷಾ ಬೇಡ್ಕೊಂಡ್ ಬರ್ತೀನಿ ಅಲ್ಲ. ಮಾರುತಿ ಹೋಗಿ ಅರಣ್ಯದ ಕಟ್ಟಿಗೆ ಆಚರಣೆ ಕೊಡುವುದೇನು, ಎಷ್ಟರ ಏನ್ ಅವ್ನ ಭಕ್ತಿ ಭಾವನಾ ನಿಷ್ಠಾದ್ದು ಏನು ಅಂತಂದ್ರೆ ಅರ್ಥಾತ್ ಹೆಂಗೋ ಹಂಗೇನ ಅಂತ ತಿಳ್ಕೊಂಡು ಕೇಳಿದ್ರೆ ಎಂತೆಂಥ ಸೇವಾ ಮಾಡ್ತಾರೆ ಅನ್ನೋದನ್ನ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ. ಏಕನಾಥ ಮನೆಯೊಳ ಶ್ರೀಖಂಡಿ ಆಗಿದ್ದ. ಹಿಂಗೇನದ ಅಂದ್ರೆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಅಂಥವ್ರ ಮನೆಗಳಲ್ಲಿ ತಾನೇ ಏನ್ ಮಾಡ್ತಾನೆ ಅಂದ್ರೆ ಸೇವಾ ಮಾಡ್ತಾನೆ. ಅವನಿಗೆ ಸಂಕೋಚ ಆಗುವುದಿಲ್ಲ. ಹೆಂಗೋ ಅಂದ್ರೆ ಸದ್ಗುರುಗಳಿಗೂ ಅಷ್ಟ. ಉದಾಹರಣೆ ಹೇಳ್ತೀನಿ, ನಾನು ನಿನ್ನೆ ಮೊನ್ನೆ ಹೇಳ್ತೇನೆ ಮಾಡಿದ್ದ ಸಂದರ್ಭನೂ ಇತ್ತದು. ಆವಾಗ ಏನು ಅಂದ್ರೆ ಮಹಾರಾಜರು ಅರ್ಥಾತ್ ಗೋಂದಾವಲಿಯಲ್ಲಿದ್ದಾಗ ಈ ಬಾಪುರಾವ್ ದಾಮಲೆ ಅವರ ಅಣ್ಣಿದ್ರು ರಾಮಕೃಷ್ಣ ದಾಮಲೆ. ಅವರು ಏನಾಗಿತ್ತು ಅಂದ್ರೆ ಅವ್ರ ಹೆಂಡತಿ ಗಂಡ ಹೆಂಡತಿ ಇಬ್ರು ಗೋಂದಾವಲಿಗೆ ಬಂದಿದ್ರು. ಅವ್ರು ಸಣ್ಣ ಒಂದು ಹುಡುಗ ಇತ್ತು, ಅತಿ ಸಣ್ಣ ಸಾಧಾರಣ 3 ವರ್ಷದ ಹುಡುಗ. ಅವ ಏನ್ ಮಾಡಿದ ಅಂದ್ರೆ ತರ್ಕಿಕೊಂಡು ಹೋಗಿ ಬಂದು ರಿಸಿ ಮಾಡಿ ಬಂದು ಆ ಬಾಗಿಲದಾಗ ಏನದಂದ್ರೆ ಕುಂಡಿಗೆ ನೀರು ಮತ್ತೆ ಢುಂಗಣ್ಣ ಪಾಣಿ ಅಂತ ಬದುಕ್ತಿರ್ತಾವ. ಅವಾಗ ಅವರು ಎಲ್ಲೋ ಕೆಲಸದಾಗಿದ್ರು. ಮಹಾರಾಜರು 4-5 ಮಂದಿ ಕೂತ್ಕೊಂಡಿದ್ರು. ಮಹಾರಾಜರು ಕೂತ್ಕೊಂಡು ನೋಡಿದವ್ರನ್ನ ಮಹಾರಾಜ ಬಡ ಒಂದ್ ತಮ್ಮಿ ನೀರು ತಗೊಂಡು ಹೋಗಿ ಆ ಹುಡುಗನ ಕುಂಡಿ ತೊಳೆದು ಅರ್ಥಾತ್ ಏನು ಅದನ್ನ ತಮ್ಮ ಒಂದು ಇದರಲ್ಲೇ ಒರೆಸಿ ಲುಂಗಿಲೆ ಒರೆಸಿ ಆ ಹುಡುಗನ ತಮ್ಮ ತೊಡೆ ಮೇಲೆ ಕೂಡ್ಸ್ಕೊಂಡು ಅರ್ಥಾತ್ ಏನು ಅಂದ್ರೆ ಸದ್ಗುರುಗಳಂದ್ರೆ ಎಷ್ಟರೇ ಅವ್ರಿಗೆ ಕಳಕಳಿ ಇರ್ತದೆ. ಆದ್ರೆ ತದೀಯಸ್ತ್ವಂ ಶಂಭೋ ಭವಸಿ, ನೀನು ಅವರವನ್ನ ಆಗ್ಬಿಡ್ತಿ. ಭವಸಿ ಭವಭಾರಂಚ ವಹಸಿ, ಅವರ ಭವಭಾರವನ್ನ ನೀನ ವಹನ ಮಾಡ್ತಿ. ಆದ್ರೆ ಬೇಕಲ್ಲ ನಮ್ಮಲ್ಲಿ ದಮ್ ಏನಾದ್ರೂ ಬೇಕಲ್ಲ. ಅವನ ಅಂತಃಕರಣ ಅಷ್ಟೊಂದು ನಮ್ಮ ಬಗ್ಗೆ ಅಷ್ಟು ಪ್ರೇಮದಿಂದ ತುಂಬಬೇಕಾದ್ರೆ ನಮ್ಮಲ್ಲಿ ಏನಾದ್ರೂ ಬೇಕಿಲ್ಲ. ತದಿ ಅದ ಆದದ್ದೇ ಯದೀಯಂ ಪದ್ಮಂ ಯದಿ ಭವದಧೀರಂ ತವ ವಿಭೋ. ನಾವು ನಮ್ಮ ಹೃದಯವನ್ನು ಅವನಿಗೆ ಸಮರ್ಪಣೆ ಮಾಡಿಬಿಡ್ಬೇಕು. ಈ ಅಂತಃಕರಣದೊಳಗ ಅವನು ಬಿಟ್ಟು ಬೇರೆ ನಮಗೆ ಸ್ಥಾನ ಇಲ್ಲ. ಈ ಅಂತಃಕರಣದೊಳಗೆ ಈ ದೃಶ್ಯ ಜಗತ್ತಿಗೆ ಸ್ಥಾನ ಇಲ್ಲ. ನಮ್ಮ ಅಂತಃಕರಣ ಭಗವಂತ ಏನಿಲ್ಲ. ಮಹಾರಾಜರು ಹೇಳ್ತಿದ್ರು, ಭಗವಂತ ಬಾಗಿಲ್ದಾಗ ಬಂದು ನಿಂತಾನ. ಮಹಾರಾಜರು ನಾನು ಬಾಗಿಲ್ದಾಗ ಬಂದು ನಿಂತೀನಿ, ಬಾಗಿಲ ಬಡಿಲಿಕ್ಕೆ ಹತ್ತೀನಿ, ನೀವು ಬಾಗಿಲ ತೆಗದ್ರಿ ಅಂತ ತಿಳ್ಕೊಳ್ರಿ. ಬಾಗಿಲ ತೆಗದ್ರಿ, ಆದ್ರೆ ಒಳಗೆ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಅಂತ. ಮಹಾರಾಜ ಹತ್ರ ಒಳಗೆ ಎಷ್ಟು ಸಾಮಾನು ತುಂಬೈತಿ ಅಂತಃಕರಣದೊಳಗೆ ಅಂದ್ರೆ ಇಂಥ ಸಾಮಾನು ತುಂಬಿಲ್ಲ. ಅದು ಕಾಲಿಟ್ಟಲ್ಲಿ ಚುಚ್ತದ, ಸುಡ್ತದ, ಅಥವಾ ಮತ್ತೇನು ಆಗ್ತದ, ಭಗ ಉರಿತದ ನನ್ನ ಅಂಗಾರು. ಅಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಅಂತಃಕರಣದೊಳಗೆ ನಿಮ್ಮ ಹೃದಯದೊಳಗ ನಾ ಹೆಂಗ್ ಒಳಗೆ ಕಾಲಿಡ್ಲಿ. ಏನಾಗಿದ್ರಿ ಅಂತದ್ದು ಅಂದ್ರೆ ಬರೀ ಪ್ರಪಂಚದ ವಿಚಾರನ ತುಂಬ್ಯಾವಿಲ್ರಿ. ಆ ಪ್ರಪಂಚದ ವಿಚಾರ ಎಷ್ಟು ತುಂಬ್ಯಾವ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ಹೆಂಗದ. ರಾಮಕೃಷ್ಣ ಪರಮಹಂಸರು
ಅರ್ಥಾತ್ ಏನು ಅಂದ್ರೆ ಒಂದಿಷ್ಟು ಪೂಜೆ ಮಾಡ್ಕೋತ ಕೂತಾಗ ರಾಣಿ ರಾಸಮಣಿ ಬಂದು ಆಕಿನ ಮನಿ ಆ ಗುಡಿ ಕಟ್ಟಿಸಿರ್ತಕ್ಕಂಥ ಅಕ್ಕಿ ತಮ್ಮ ಒಬ್ಬ ಏನ್ ಮಾಡ್ತಾ ಅದನ್ನೆಲ್ಲ ದೇಖರೇಖ್ ಮಾಡ್ತಿದ್ದ. ಆಕಿ ರಾಣಿ ರಾಸಮಣಿ ಯಾವಾಗ ಬಂದ್ ಭೇಟಿ ಆಗ್ತಿದ್ರು. ದೊಡ್ಡ ಶ್ರೀಮಂತ ಹೆಣ್ಮಗಳಿದ್ದಕ್ಕಿ ಆಕಿ ಬಂದು ಕೂತ್ಕೊಂಡಿದ್ರು. ರಾಮಕೃಷ್ಣ ಪರಮಹಂಸರು ಆ ದೇವಿ ಪೂಜಾ ಮಾಡ್ಲಿಕ್ಕೆ ಹತ್ತಿದ್ರು. ಆಕಿ ಕಡೆ ನೋಡಿದ್ರು ಪಡ್ದನ್ ಕಪಾಳಿಗಳು ಅಂದ ಕೂಡ ಗಾಬರಿ. ಅದರ ಜೊತೆಗಿದ್ದವ್ರು ಗಾಬರಿ ಆದ್ರು. ಅಲ್ಲಿ ಆಕೆ ಮಾಲಕರು ಆಕಿ ಕಪಾಳ ಹೊಡೆದು ಬಿಟ್ಟಿಲ್ಲ. ಅವಾಗ ಅವ್ರು ಏನಂದ್ರು, ಅಲ್ಲ ಕೂತಾಳೆ ವಿಚಾರ ಏನ್ ಮಾಡ್ಲಿಕ್ಕೆ ಹತ್ತಾಳ, ಇಲ್ಲದ ಜಗತ್ತಿನ ವ್ಯವಹಾರದ್ದು ಅಂತ ತಿಳ್ಕೊಂಡು ಅಂದ ಕೂಡ ಯಾಕೆ ಅಂದ್ರು ಆಕಿ ತಮ್ಮ ಮತ್ತು ಆಕಿ ಜೊತೆಗಿರ್ತಕ್ಕಂಥವ್ರು ಬಾಡಿ ಗಾರ್ಡ್ಸ್ ನಂತವ್ರು ಅವ್ರೇನು ಜೋರ್ ಮಾಡಿ ಏನಿದ್ರು ಮಾಡ್ಲಿಕ್ಕೆ ಬಂದ ಕೂಡ ಅವ್ರು ನಾನು ತಪ್ಪು ಮಾಡ್ಲಿಕ್ಕೆ ಹತ್ತೀನಿ. ಅರ್ಥಾತ್ ಕೂತೀನಿ ದೇವಿಯ ಸಾನ್ನಿಧ್ಯದಲ್ಲೇ ಇಲ್ಲದ ಜಗತ್ತಿಂದೆಲ್ಲ ವಿಚಾರ ಮಾಡ್ಲಿಕ್ಕೆ ಹತ್ತೀನಿ. ಅಲ್ವ ನಮ್ಮನ್ನು ಎಷ್ಟು ಸಲ ಹೊಡಿಬೇಕು ಮಹಾರಾಜ ಒಳಗ ಕರ್ಕೋಬಾರ್ದು. ನಮ್ಮನ್ನ ಅವ್ರ ಕರೆ ಹೇಳ್ಬೇಕು ಅಂದ್ರೆ ಅಷ್ಟು ನಮ್ಮ ತಲೆಯಾಗ ಹೊಲಸು ತುಂಬಿದ. ಅರ್ಥಾತ್ ಏನು ಅಂದ್ರ ಆದ್ರಿಂದ ಈ ಅಂತಃಕರಣದಲ್ಲಿ ಸದ್ಗುರುಗಳು ಬರ್ತೀವಿ ಒಳಗೆ ಕಾಲಿಡ್ತೀವಿ. ಒಂಚೂರು ಜಾಗ ಸ್ವಲ್ಪ ಜಾಗ ಖಾಲಿ ಮಾಡುವಂತ ವ್ಯಕ್ತ ಮಾಡಿ ನಾವು ಎಲ್ಲಿವರೆಗೂ ನಮ್ಮ ಅಂತಃಕರಣವನ್ನ ಮನಸ್ಸನ್ನ ಬುದ್ಧಿಯನ್ನ ನಮ್ಮ ಹೃದಯವನ್ನು ವ್ಯಕಂಠ ಮಾಡಂಗಿಲ್ಲೋ ಅಲ್ಲಿವರೆಗೂ ಸದ್ಗುರುಗಳು ಒಳಗೆ ಕಾಲಿಡು ಮನಸ್ಸ ಯಾರ ಅಂತಃಕರಣದಲ್ಲಿ ಏನಿಲ್ಲ ಅಂದ್ರೆ ಜಗತ್ತಿನ ಏನೇನು ಜಗತ್ತನೇ ಇಲ್ಲ ಅಂತಂದವ್ರಿಗೆ. ಆದ್ದರಿಂದ ನಿರ್ವಿಚಾರ ವೈಶಾರದ್ಯ ಅಧ್ಯಾತ್ಮ ಪ್ರಸಾದ. ನೀವು ನಿರ್ವಿಚಾರ ಆಗೋದ್ರೊಳಗೆ ವಿಶಾರದಂದ್ರೆ ಎಕ್ಸ್ಪರ್ಟ್ ಆದ್ರೂ ಮಾತ್ರ ಏನಾದ್ರೂ ಅಧ್ಯಾತ್ಮದ ಅನುಭವ ಬರ್ತದೆ ಹೊರತು ತಲೆ ಒಳಗೆ ಸಾವಿರಾರು ವಿಚಾರ ತುಂಬಿಕೊಂಡು ವಿಚಾರದ ಪ್ರೆಷರು ಅಥವಾ ಲೋಡ್ ಎಷ್ಟಿರ್ತದೆ ಅಂದ್ರೆ ಪಾಸ್ಟ್ ಆಫ್ ಬರ್ಡನ್ ಆಫ್ ಪಾಸ್ಟ್ ಅಂತ ಭೂತಕಾಲದ ಒಂದು ಬರ್ಡನ್ ಅಂತ ಒಂದು ತಲೆಯಾಗ 108-24 ತಾಸು ವಿಚಾರ. ಅವು ಅಕ್ಷರಶಃ ಏನಿರ್ತಾವಂದ್ರೆ ಕಚರಾಲಿ ಅವೆಲ್ಲ ವಿಚಾರ. ಅರ್ಥಾತ್ ಇದು ಕಸ, ಜಗತ್ತಿನ ಕಸ ಎಲ್ಲ ತಲೆಯಾಗ ತುಂಬಿಟ್ಟುಕೊಂಡು ಭಗವಂತ ಮಹಾರಾಜ ನೀವು ನನ್ನ ಹೃದಯದಲ್ಲಿ ಬರಲಿ ಅಂದ್ರೆ ಅವ್ರ ಮುಂಚೆ ಕಸ ಹುಡುಗು ಅಂತ ಅಂತ ಸ್ವಲ್ಪ ಕಸ ಹುಡುಗು, ಆಮೇಲೆ ನಾ ಬರ್ತೀನಿ. ಎತ್ತರೆ ಕಸ ಹರಿಬೇಕು ಒಳಗ. ಅರ್ಥಾತ್ ಏನು ದುಡ್ಡು ಬೆಳ್ಳಿ ಬಂಗಾರ ವಸ್ತು ಒಡವಿ ಅರ್ಥಾತ್ ಏನು ಅಂತಂದ್ರೆ ಮನಿ ಮಾಡು ಆಸ್ತಿ ಪಾಸ್ತಿ ಸ್ವಜನರು ಬಾಂಧವರು ಹೆಂಡತಿ ಮಕ್ಕಳು ರಾಜಕಾರಣ ಸಮಾಜಕಾರಣ ಅಧಿಕಾರ ನಮ್ಮ ಸಂಪತ್ತು ಹಿಂಗ 1 2 ಎಷ್ಟರೇ ಹೊಲಸು ತುಂಬೇದ ಒಳಗ ಅದು ಸ್ವಲ್ಪ ಕಸ ಹುಡುಕು ಸ್ವಚ್ಛ ಮಾಡು. ಅದನ್ನ ಅಂತಃಕರಣ ವ್ಯಕಂಠ ಮಾಡಪ್ಪ. ನಿರ್ವಿಚಾರ ವೈಶಾರದ್ಯ ಅಧ್ಯಾತ್ಮ ಪ್ರಸಾದ. ನೀ ನಿರ್ವಿಚಾರ ಆಗೋದ್ರೊಳಗೆ ಎಕ್ಸ್ಪರ್ಟ್ ಆಗು. 1 ಸೆಕೆಂಡ್ ನೀ ನಿರ್ವಿಚಾರ ಆಗು. ಅಷ್ಟ್ರಾಗ ನಾನು ಅಂತಃಕರಣದೊಳಗೆ ಎಂಥ ದಿವ್ಯ ಆನಂದದ ಅನುಭವ ಕೊಡ್ತೀನಿ ಅಂತಂದ್ರ ನಿನ್ ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿಲ್ಲ. ಆನಂದ ನಿನ್ಗೆ ಅನುಭವಿಸ್ಲಿಕ್ಕೆ ಆಗಂಗಿಲ್ಲ. ಅಷ್ಟೊಂದು ನಾನು ನಿನಗೆ ಆನಂದ ಕೊಡ್ತೀನಿ. ಆದ್ರೆ ಏನ್ ಮಾಡ್ಬೇಕು, ನಮ್ಮ ಮನಸ್ಸು ಹೆಂಗ್ ತುಂಬಿಕೊಂಡದಂದ್ರೆ ಆದ್ರಿಂದ ಹೇಳಿಕತ್ತಾರೆ. ಮತ್ ಇಷ್ಟ ಅಲ್ಲದನೆ ಹೊಸ ಸಾಮಾನ್ ತಂತಂದು ಮಾತ್ರ ಹಾಕ್ಲಿಕ್ಕೆ ಅದ್ರಾಗ ತುಂಬಿದ್ದ ರಗಳದ ಅದ್ ಮಾತ್ರ ಜಗತ್ತಿಂದೆಲ್ಲ ಪೇಪರ್ ಕೂತ್ಕೊಂಡು ಜಗತ್ತಿಂದೆಲ್ಲ ಹೊಲಸಂದು ಹಾಕೋದು. ಆ ಅಂತಃಕರಣಗಳು ಜಗತ್ತಿಂದೆಲ್ಲ ಹೊಲಸು ಹಾಕುವುದು. ಅರ್ಥಾತ್ ಇನ್ನೂ ಒಂದು ಏನು ಅಂದ್ರೆ ಒಂದ್ ದಿವಸ ನಾವು ಬೆಂಗಳೂರೊಳಗ ಅರ್ಥಾತ್ ನಮ್ಮ ಬೆಳ್ಳೂರಿ ಅವ್ರ ಮನ್ಯಾಗ ಕೂತ್ಕೊಂಡಿದ್ವಿ. ಅಲ್ಲೆಲ್ಲ ಹೆಣ್ಮಕ್ಳು ಊಟ ಕೂತಿದ್ರು. ಎಲ್ಲ ಟಿವಿ ಹಚ್ಚಿದ್ರು. ನೋಡ್ಕೋತ ಕೂತಾಗ ನಾನು ವಿನೋದವಾಗಿ ಅವ್ರಿಗೆ ಏನಂದೆ ಇದ್ರಿಲ್ಲ ಇದಾರಿಲ್ಲ. ಅರ್ಥಾತ್ ಏನಂದ್ರೆ ಅವಾಗ ನಾ ಏನಂದೆ ಅಂತಂದ್ರ ಈ ಸೀರಿಯಲ್ ಅಂತ ಕನ್ನಡದಾಗ ಏನ್ ಹೇಳ್ರಿ ಅಂತ ಅಂದ್ಕೂಡ ಅವರು ಏನೇನೋ ಹೇಳಿದ್ರು. ಅಲ್ಲಿ ನಾ ಹೇಳೇನು ಹೇಳಿದೆ ಮನೆಯ ಗೋಳು ಅಂತ. ಸೀರಿಯಲ್ ಅಂದ್ರೆ ಏನು ಅಂದ್ರೆ ಮನೆಯ ಗೋಳು. ನಮ್ಮ ಮನೆ ಗೋಳು ಸಾಕಾಗುತ್ತೆ. ಮಂದಿ ಮನೆ ಗೋಳು ನೋಡ್ಕೋದು ಕೊಡೋದಕ್ಕೆ ಸೀರಿಯಲ್ ನೋಡೋದು. ಎದಕ್ ಬೇಕ್ರಿ ಅದು? ಆ ಹುಡುಗ ಏನಾರು ಮಾಡ್ಕೊಳ್ಲಾಕ, ಹುಡುಗಿ ಏನಾರು ಮಾಡ್ಕೊಳ್ಲಾಕ, ಇವಳು ಮನೆ ಒಳಗೆ ಇವ್ರು ಮನುಷ್ಯನ ರಿಟೈರ್ ಆಗಿರ್ತದ, ವಯೋವೃದ್ಧ ಆಗಿರ್ತಾನೆ. ಆ ಮಕ್ಕಳ ಮನೆ ಹುಡುಗಿ ಆ ಹುಡುಗನ ಜೊತೆ ಅಡ್ಡಾಡ್ತಿಲ್ಲ, ಅದು ಏನಾಗ್ತದು ನೋಡಿ. ಆ ಮುದುಕ ವಯಸ್ಸಾಗಿಲ್ಲ, ಎದಕ್ ಬೇಕು ಅವ್ನಿಗೆ ಸಾವಿರ ಹುಡುಗಿ ಯಾರ ಜೊತೆ ಅಡ್ಡಾಡ್ಕೊಳ್ಳಾಕ, ಎಲ್ಲರೂ ಹೋಗೋದು ಇಲ್ಲ. ಆ ಮಕ್ಕಳ ಮನೆ ಹುಡುಗಿ ಮಜಾ ಅಲ್ಲ. ಅರ್ಥಾತ್ ನೇಬರ್ಸ್ ಅಂತ ಯಾರಿಗೆ ಅನ್ಬೇಕು ಅಂದ್ರೆ ನೆರೆಹೊರೆಯವರು ಅಂತ ಯಾರಿಗೆ ಅನ್ಬೇಕು ಅಂದ್ರ ಯಾರಿಗೆ ನಮ್ಮ ಪ್ರಪಂಚದ ಬಗ್ಗೆ ನಮಗೆ ಎಷ್ಟು ಗೊತ್ತದನೋ ಅದಕ್ಕಿಂತಲೂ ಹೆಚ್ಚಿಗೆ ಯಾರಿಗೆ ಗೊತ್ತದನೋ ಅವ್ರು ನೇಬರ್ಸ್ ಅಂತ, ನೆರೆಹೊರೆಯವರು ಅಂತ. ಅರ್ಥಾತ್ ಏನು ಅಂದ್ರ ನಮಗಿಂತಲೂ ಅವ್ರಿಗೆ ಹೆಚ್ಚು ಗೊತ್ತಿರ್ತದೆ. ಇವಾಗ ನಾ ಯಾಕೆ ಹೇಳಿಕತ್ತೀನಿ ಅಂದ್ರ ಈ ಕಸ ಕಡಿಮೆ ಆಗ್ಬೇಕು ಅಷ್ಟ ತಲೆಯಾಗಿ ನಾನು ಹಿಡ್ಕೊಂಡು ಹೇಳಿಕತ್ತೀನಿ. ನಾವು ಏನಪ್ಪಾ ಅಂದ್ರೆ ಕಸ
ಒಳಗಿನ ಕಸ ತೆಗೆದಿವಿ ಅಂದ್ರೆ ಮಹಾರಾಜರು ಕಾಯಿ ಕಟ್ಟಾರ ಬಾಗಲ್ದಾಗ ಏನು ಅಂತಂದ್ರೆ ಬಾಗಲ ತೆಗಿ ನಾನು ಒಳಗೆ ಬರ್ತೀನಿ ಅಂತ ಇರ್ಬೋದು. ಹಂಗೇನು ಅಂದ್ರೆ ನಾನು ನಿಮಗೆ ಶೂನ್ಯದ ಬಗ್ಗೆ ಹೇಳಿದ್ವೇನು. ವನ್ಯೀಚಿ ಜ್ವಾಳ ಅಗ್ನಿಯ ಧರ್ಮ ಏನಿರುತ್ತದೆ, ಅಗ್ನಿಯ ಧರ್ಮ ಸುಡುವುದಾಗಿರುತ್ತದೆ. ಅದರಲ್ಲಿ ಏನಾದರೂ ಹಾಕಿದೆ ಅದು ಸುಟ್ಟು ಹಾಕುತ್ತದೆ. ಅದಕ್ಕೆ ಅವರು ಅನ್ನುವುದೇನೆಂದರೆ ಸುಡುವುದಕ್ಕಾಗಿ ಏನೂ ಇರುವುದಿಲ್ಲ, ಆದರೆ ಅಗ್ನಿಯು ಹೊಂದಿರುತ್ತದೆ, ಅದರ ಧರ್ಮವು ಸುಡುವುದಿರುತ್ತದೆ ಅಲ್ಲವೇ. ಆದರೆ ಸುಡುವುದಕ್ಕಾಗಿ ಏನೂ ಇಲ್ಲದಿರುವುದರಿಂದ ಆ ಅಗ್ನಿಯು ಆಕಾಶದಲ್ಲಿ ವ್ಯರ್ಥವಾಗಿ ಹೋಗುತ್ತದೆ. ಅದರಂತೆ ಕರ್ಮ ಮಾಡುವಾಗ ಅದು ಕಾಣುತ್ತದೆ, ಆ ಕರ್ಮದ ಫಲವೂ ಇರುತ್ತದೆ, ಆದರೆ ಅದಕ್ಕೆ ಅದರ ಅರಿವೇ ಇರುವುದಿಲ್ಲ. ಕರ್ಮ ಮಾಡಿದೆವು, ಅದು ಹೋಯಿತು ಅಂದರೆ ಮುಗಿಯಿತು. ಇಂಥದ್ದು ಯಾವ ವೃತ್ತಿ ಇರುತ್ತದೆಯೋ ಅದೇ ಫಲತ್ಯಾಗವಾಗಿರುತ್ತದೆ. ನಾನು ನಿಮಗೆ ಏನೆಂದು ಹೇಳಲಿ. ಚೆನ್ನಾಗಿ ಹೇಳುವವನಿದ್ದರೆ ಅವರು 8 ದಿವಸ ಇದೇ ವಿಷಯವನ್ನು ಕುರಿತು ವಿವೇಚನೆ ಮಾಡುತ್ತಾನೆ. 8 ದಿವಸ ಅನ್ನೋದು ದಿವಸದ ಲೆಕ್ಕದಿಂದಲ್ಲ, ಆದರೆ ತಿಳಿಸಿ ಹೇಳುತ್ತಾನೆ. ಅರ್ಥಾತ್ ಏನು ಅಂದ್ರೆ ಇದು ಒಂದು ಭೂಮಿ ಮೇಲೆ 8 ದಿವಸಗಟ್ಟಲೆ ಹೇಳ್ಬಹುದು. ಅಂದ ಮೇಲೆ ನಾವು ಏನು ಮಾಡಬೇಕು? ಈ ಕರ್ಮವು ಇಲ್ಲದಂತಾಗಲು 3 ಮಾರ್ಗಗಳಿರುತ್ತವೆ. ಮೊದಲನೇ ಮಾರ್ಗವೆಂದರೆ ಕರ್ತ ಅವನು ಇರುತ್ತಾನೆ ಎಂಬುದು ದೃಢವಾದ ಭಾವನೆ ಆಗಬೇಕು. ಭಗವಂತನ ಕರ್ತ ಇದ್ದಾನೆ. ಏನಾಗ್ತದೆ, ಯಾರ್ಯಾರ ಮನೆಗೆ ಹೋಗ್ತಿದ್ವಲ್ಲ ಅವಾಗ ಹೋಗಿ ಕೂತ್ಕೊಳ್ಳಿ, ಹೆಣ್ಮಕ್ಳು ಚಹಾ ಮಾಡ್ಕೊಂಡ್ ಬರ್ತೀವಿ. ಚಹಾ ನಾವು ಕುಡಿಯೋದು, ಚಹಾ ಹೆಂಗಾಗಿದೆ, ಚಹಾ ಶುರು ಆಗಿದೆ. ಏನ್ ಅವ್ರ ಕರ್ತೃತ್ವದಾಗ ಹೇಳಿ ನಾವು ಏನ್ ಪುಡಿಯನ್ನು ಅವ್ರು ಚಹಾ ಪುಡಿಯನ್ನು ಅವ್ರು ಹಿತ್ತಲ ಬೆಳಿತಾರೆ. ಏನ್ ಸಾರು ಕೊಲೆ ಸಕ್ರಿ ಅದೇ ಮನ್ಯಾಗ ಏನ್ ಸಕ್ರಿ ತಯಾರು ಮಾಡ್ತಾರ, ಚಹಾ ಪುಡಿ ತಯಾರು ಮಾಡ್ತಾರ. ಏನ್ ಮನ್ಯಾಗ ಏನ್ ಸಾರು ಒಂದು 4 ಆಕಳ ಸಾಕ್ಯಾರ, ಒಳ್ಳೆ ಅಂತಸ್ತಿನ ಮೇಲೆ ಇರ್ತಾರೆ. ಎಲ್ಲಿ ಆಕಳ ಸಾಕ್ಬೇಕು, ಡೈಲಿ ಹಾಲು ಬರ್ತಾವೆ, ಆಮೇಲೆ ನೀರು ನಳದಾಗಿಂದ ಬರ್ತಾವ. ಆಮೇಲೆ ಏನಪ್ಪಾ ಅಂದ್ರೆ ಗ್ಯಾಸು, ಆ ಗ್ಯಾಸು ಹೊರಗಿಂದ ಎಲ್ಲಿಂದ ಬರೋದು. ಇವ್ರು ಏನ್ ಮಾಡಿದ್ರು ಅಂದ್ರೆ ಚಹಾ ಪುಡಿ ಸಕ್ಕರೆ ಹಾಕಿದ್ರು, ಇಲ್ಲಿ ಬಂತ. ಇನ್ನು ಮುಂದೆ ಏನು ಅಂದ್ರೆ ಇವ್ರು ಚಹಾ ಪುಡಿ ಸಕ್ಕರೆ ಹಾಕಿದ್ರೇನೋ ಖರೆ, ಆ ಒಳಗ ಪರಮಾತ್ಮ ಇದ್ದಾನಂತ ಹಾಕಿದ್ರು, ಒಳಗ ಪ್ರಾಣದ ಅಂತ ಹಾಕಿದ್ರಿಲ್ಲ. ಒಳಗ ಅಕಸ್ಮಾತ್ ಚಹಾ ಪುಡಿ ಹಿಂಗ್ ಹಾಕಿ ಒಳಗಿನ ಪರಮಾತ್ಮ ಹಾರಿ ಹೋದ ಅಂದ್ರೆ ಎಲ್ಲಿ ಹೋಗ್ತು ಕರ್ತೃತ್ವ. ಆಮೇಲೆ ಕರ್ತೃತ್ವ ಹೋಗುದು ಹೊರಟಾಗ ಇರ್ಕೋ ಅಂತಾಕ 4 ಮಂದಿ ಬರ್ಬೇಕಾಗ್ತದೆ ಹೊರಟಿದ್ದ. ಅಂದವಾಗಿರೋ ಅಭಿಮಾನ ಪಟ್ಕೊಳ್ಳೋ ವಿಷಯ ಯಾವ್ದದ? ಏನೋ 2 ಚಮಚ ಸಕ್ಕರೆ ಹಾಕಿದ್ರಿ, 1 ಚಮಚ ಪುಡಿ ಹಾಕಿದ್ರಿ ಅನ್ನೋದ್ರೊಳಗೆ ಏನ್ ದೊಡ್ಡಗದಿ. ಚಹಾ ಹೆಂಗಾಗಿದ್ರಿ ಏನು ಅಂದ್ರ ಅಲ್ಲೇ ನಾವು ಬೆಂಗಳೂರಿಗೆ ಹೋಗಿರ್ತಿದ್ವಿ. ಅವಾಗ ಬಹಳ ವರ್ಷ ಹಿಂದಿದ್ದು ಆ ನರಸಿಂಹಯ್ಯ ಅಂತ ಇಟ್ಕೊಂಡಿರ್ತೀವಿ, ಲಕ್ಷ್ಮೀ ನರಸಿಂಹಯ್ಯ ಅಂತಿದ್ರು. ಅವ್ರ ಶಶಿ ಇನ್ನೂ ಇದ್ದಾರೆ, ಅವ್ರು ಸುಶೀಲಮ್ಮ ಅಂತ. ಅವರು ಮ್ಯಾಲಿಂದ ಮ್ಯಾಲ ಕಾಫಿ ಮಾಡಿಕೊಡ್ತಿದ್ರು. ಹಿಂಗ ಒಂದು ಅರ್ಧ ತಾಸ ಆಗೋದಕ್ಕೆ ಗುರು ಒಂದು ಸ್ವಲ್ಪ ಕಾಫಿ ತಗೊಂಡು ನಾನು ಊಟ ಹಿಡ್ಕೊಂಡ ಬರ್ತಿದ್ರು. ಗಾಡಿ ಇದೇ ಕುಡ್ದೀನಿ, ಅದು ಕೆಟ್ಟ ಕೈ ಕಾಫಿ, ಇಂಥ ಕಾಫಿ ಕುಡಿದು ನಮ್ಗೆ ರೂಢಿ ಇಲ್ಲ. ನಮ್ಮಲ್ಲಿ ಸಕ್ಕರೆ ಪಾಕಿನಾಗ ಕಾಫಿ ಪೌಡರ್ ಹಾಕ್ತಾರೆ. ನನಗೆ ಸೇರುವುದಿಲ್ಲ. ಚಲೋ ಚೆನ್ನಾಗಿದೆ ಅಂತ ಅಂದ ಕೂಡಲೇ ಆಯ್ತು ಬಿಡ್ರಿ, ಪಾಪ ಅವ್ರ ಮನಸ್ಸು ಯಾಕೆ ಮುಗಿಸ್ಬೇಕು ಅಂತ ಸಣ್ಣ ಊಟ ಆಯ್ತು. ಅಲ್ಲ ಒಂದು ಅರ್ಧ ತಂದು ಕೊಡ್ತಿದ್ರು. ನಾನು ಅಣ್ಣ ಸಣ್ಣ ಹೋಗಿರ್ತಿದ್ವಿ ಅವ್ರ ಮನೆಗೆ. ಮ್ಯಾಲ ಹಿಂಗ ಹೊರಗಿಂದ ಹೋಗಿ ಬಂದ ಕೂಡಲೇ ಗುರು ಒಂದು ಸ್ವಲ್ಪ ಕಾಫಿ ಕೂಡಲೇ ಕೊನೆಗೆ ಒಂದ್ ದಿವಸ ಏನಾಯ್ತು ಅಂದ್ರೆ ಎಲ್ಲಿ ತನಕ ಇತ್ತು ಅಂದ್ರೆ ಅವ್ರ ಮನೆ ಹಿಂದೊಂದು ಬಾಚಲ ಅದ, ಇವತ್ತಿಗೋದ. ಆ ಬಾಚಲಿ ಅಂತ ಹೆಂಗದ ಅಂದ್ರೆ ತಗಡಿನ ಬಾಗಿಲು ಇರ್ತಾರೆ. ಅವಾಗ ಆ ತಗಡಿನ ಬಾಗ ಮ್ಯಾಲ ಒಂದು 4 ಇಂಚು ಓಪನ್ ಇತ್ತು. ಆ ಬಾಗಿಲು ಓಪನ್ ಇತ್ತು. ಒಂದು ಸ್ನಾನ ಮಾಡ್ಲಿಕ್ಕೆ ಹತ್ತಿನಲ್ಲಿ ಮೈ ತುಂಬ ಸೋಪ್ ಹಚ್ಕೊಂಡಿನಿ. ಅವಾಗ ಸುಶೀಲಮ್ಮ ಏನದ ಹೊರಗಡೆ ಬಂದವರ ಗುರುಗಳು ಸ್ವಲ್ಪ ಕಾಫಿ ತಗೊಂಡಿ ಅಂದ ಕೂಡಲೇ ನಾನು ಸ್ನಾನ ಮಾಡ್ಲಿಕ್ಕೆ ಸೋಪ್ ಹಚ್ಕೊಂಡು ಮೈ ತುಂಬ ನಡೀತೆ ಪಡ್ರೆ ಇದನ್ನ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಏನ್ ನಮ್ಮ ಕರ್ತೃತ್ವದ ಅದರೊಳಗೆ ಈ ಕರ್ಮವು ಇಲ್ಲದಂತಾಗಲು ನನ್ನ ಕೈಯಿಂದ ಯಾವ ಕರ್ಮ ಆಗುತ್ತದೆ ಅಥವಾ ನನ್ನ ಕೈಯಿಂದ ಯಾವ ಕರ್ಮ ಆಗುವುದಿಲ್ಲ, ಇದೆಲ್ಲವೂ ಅವನ ಕೈಯಲ್ಲಿಯೇ ಇರುತ್ತದೆ. ಇದಕ್ಕೊಂದು ಉತ್ತಮ ಉದಾಹರಣೆಯನ್ನು ಶ್ರೀ ಮಹಾರಾಜರೇ ಹೇಳುತ್ತಿದ್ದರು. ಅರ್ಜುನನು ಏನು ಮಾಡಿದನು? ನೀವು ಭಗವದ್ಗೀತೆಯನ್ನಾದರೂ ಏಕೆ ಓದಬೇಕು? ಆ ಭಗವದ್ಗೀತಾ ಪುಸ್ತಕದ ಮೇಲಿರುವ ಚಿತ್ರದಲ್ಲಿ ಸಂಪೂರ್ಣ ಭಗವದ್ಗೀತೆ ಇರುತ್ತದೆ. ಅರ್ಜುನ ತನ್ನ ರಥದ ಲಗಾಮನ್ನು ಭಗವಂತನ ಕೈಯಲ್ಲಿ ಕೊಟ್ಟಿರುವನು. ಅದರಂತೆ ನನ್ನ ಜೀವನದ ಲಗಾಮನ್ನು
ಭಗವಂತನ ಅಥವಾ ಸದ್ಗುರುಗಳ ಕೈಯಲ್ಲಿ ಕೊಟ್ಟರೆ ಅಥವಾ ಸದ್ಗುರುಗಳ ಕೈಯಲ್ಲಿ ಕೊಟ್ಟರೆ ಜನರು ಇವನು ಎಂಥ ಅದ್ಭುತ ಕರ್ಮ ಮಾಡುತ್ತಾನಲ್ಲ ಅನ್ನುತ್ತಾರೆ. ಆದರೆ ಅವನು ಅದರಲ್ಲಿ ಇರುವುದಿಲ್ಲ. ನಾನು ನಿಮಗೆ ನಿಜವಾದದ್ದನ್ನೇ ಹೇಳುತ್ತೇನೆ, ಎಲ್ಲಿಯವರೆಗೆ ನಾನು ದೇಹವಿರುತ್ತೇನೆ ಎಂಬ ಭಾವನೆ ಇರುತ್ತದೆಯೋ ಅದೇ ರೀತಿ ನನ್ನ ಪ್ರಪಂಚವಿರುತ್ತದೆ, ಗಂಡ ಹೆಂಡತಿ ಇರುತ್ತಾರೆ, ಮಕ್ಕಳು ಮರಿಗಳು ಇರುತ್ತಾರೆ ಎಂದು ಅನಿಸುತ್ತದೆಯೋ ಅಲ್ಲಿಯವರೆಗೆ ಅವನು ಕರ್ತಾ ಇರುತ್ತಾನೆ ಎಂಬುದು ಕೇವಲ ಶಬ್ದವಾಗಿರುತ್ತದೆ. ಒಳ್ಳೆ ಭಕ್ತ ಇಲ್ಲಿ ಎಲ್ಲ ಮಹಾರಾಜರ ಇಚ್ಛಾ ಎಲ್ಲ ಮಹಾರಾಜರ ಇಚ್ಛಾ ಅಂತ ಅನ್ನೋದೇನಾದ್ರು ಕೇವಲ ಬರೇ ಮಾತಿನಾಗ ಅಷ್ಟ. ಹೆಂಡತಿ ಹಾಗೆ ನಡೆಯುತ್ತಾಳೆ, ಗಂಡ ಹೀಗೆ ನಡೆಯುತ್ತಾನೆ, ಗಂಡ ಹೀಗೆ ನಡೆಯುತ್ತಾನೆ ಎಂಬುದು ನಿಮಗೆ ಶೋಭಿಸುತ್ತದೆ. ಅರೆ ಅವನ ಇಚ್ಛೆಯಾದ ಮೇಲೆ ನಾನು ಎಂಬ ಉಪದ್ವ್ಯಾಪ ಬರುತ್ತದಾದರೂ ಎಲ್ಲಿಂದ? ಮುಂತಾದೊಳಗ ಒಬ್ಬ ಹೆಣ್ಮಗಳು ಒಂದು ಹುಡುಗನ್ ಕರ್ಕೊಂಡಿದ್ರು. ಆ ಹುಡುಗ ಮಹಾರಾಜರಿಗೆ ಮಹಾರಾಜ್, ನಾ ಈ ಹುಡುಗನ್ ನಿಮ್ಗೆ ಸಮರ್ಪಣೆ ಮಾಡೀನಿ, ನೀವು ಇವತ್ತಿನಿಂದ ಈ ಹುಡುಗ ನಿಮ್ಮವನು, ಚಲೋ ಆಯ್ತು, ಅಡ್ಡಿ ಇಲ್ಲ, ಏನು ಅಡ್ಡಿ ಇಲ್ಲ, ನೀವೇನು ಕಾಳಜಿ ಮಾಡಬೇಡ್ರಿ, ನಾನು ಆ ಹುಡುಗನ ಎಲ್ಲಾ ದೃಷ್ಟಿಯಿಂದ ನಾನು ಆ ಹುಡುಗನ ನೋಡ್ಕೊತೀನಿ, ಸಂಭಾಳಿಸ್ತೀನಿ ಅಂತ. ಮುಂದೆ ಏನಾದ್ರು ವರ್ಷ 20 ಆ ಹುಡುಗನ ಮುಂಜಿ ಬಂತು, ಉಪನಯನ ಬಂತು, ಮುಂಜಿ ಮಾಡಿದ್ರು ಮಹಾರಾಜ, ಅಗ್ದಿ ಬಹಳ ಚಂದ ಮಾಡಿದ್ರು. ಎಲ್ಲ ತಿಂದು ಸಾಕಷ್ಟು ಜನರಿಗೆ ಊಟ ಉಪಚಾರ ಎಲ್ಲ ಆಯ್ತು. ಸಂಜೆನಾಗ ಆ ಹೆಣ್ಮಗಳು ದೊಡ್ಡ ಧ್ವನಿ ತೆಗೆದು ಅಳ್ಲಿಕ್ಕೆ ಹತ್ತಿದ್ರು. ಎಲ್ಲರಿಗೂ ಆಶ್ಚರ್ಯ, ಯಾಕೆ ಅಳ್ತೀರಿ ಅಂತ ಎಲ್ಲಾರು ಕೇಳಿದ್ರು. ಅದಕ್ಕೆ ಏನ್ ಹೇಳ್ಬಾರ್ದು. ಕೊನೆಗೆ ಮಹಾರಾಜನ ತನಕ ಸುದ್ದಿ ಹೋಗ್ಕೊಳ್ಳಿ ಮಹಾರಾಜರ ಅಕ್ಕಿನ ಕರೆಸಿದ್ರು. ಮಹಾರಾಜರು ಏನಂದ್ರು, ಯಾಕೆ ಅಳ್ತೀರಿ ಅಂತ ಕೇಳಿ. ಮತ್ತೆ ಏನ್ ಮಾಡಿದ ಅಳೋದ ಏನ್ ಮಾಡಿದ್ರಿ ಏನಂತಂತದ್ದು. ಅವಾಗ ಏನಂದ್ರು ಅಂದ್ರ, ನಾನು ಹುಡುಗನ ಕೊಳ್ಳಾಗ ಒಂದು ಚೈನಾ ಹಾಕಿರಿ ನೀವು ಒಂದು. ಮಹಾರಾಜರು, ಅಲ್ಲ ನೀ ಹುಡುಗನ್ ನಾನು ಬಟ್ಟಿ ಇಲ್ಲೋ, ನಾ ಚೈನ್ ಹಾಕುವಲ್ಲೇ ಅಥವಾ ಬುದ್ಧಿ ಕಟ್ಟುವಲ್ಲ, ನಿನಗೆ ಯಾಕೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡೀವಿ ಅಂದ ಬಳಕೆ, ಸದ್ಗುರುಗಳಿಗೆ ನಾವು ಸಮರ್ಪಣೆ ಮಾಡೀವಿ ಅಂದ ಬಳಕೆ ಆಮೇಲೆ ನಮಗೇನಿಲ್ಲ ಅದ್ರ ಬಗ್ಗೆ ಮಮತ್ವದ ಭಾವನಾ ಇಲ್ಲ ಅಂತ ಅಂತಃಕರಣ ಪೂರ್ವಕವಾಗಿ ಪ್ರಾಮಾಣಿಕವಾಗಿ ಅನಿಸಿದ್ರೆ ನಾವೇನಾದ್ರೂ ಅವ್ರ ಅನುಗ್ರಹಕ್ಕೆ ಪಾತ್ರ ಆಗ್ತೀವಿ. ಹೊರತು ನಾವು ನಿಮ್ಗೆ ಕೊಟ್ಟಿವಿ, ನಿಮ್ಮದ ಎಲ್ಲ ಜವಾಬ್ದಾರಿ ನೀವ ನೋಡ್ಕೋಬೇಕು ಅನ್ನೋದು, ಮತ್ತೆ ಒಳಗಿನಿಂದ ಅವ್ನು ಹೆಂಗಿದ್ದಾನ, ಅವ್ನಿಗೆ ಆರಾಮಿದ್ದಾನೋ ಇಲ್ಲೋ, ಅವ್ನಿಗೆ ಸರಿಯಾಗಿ ಅವ್ನಿಗೆ ಉಪಚಾರ ನಡೆದದ ಇಲ್ಲೋ ಅಂತ ಮನುಷ್ಯನಾಗ ಮರಿಕೋತ ಇದ್ರೆ ನಮ್ದು ಏನಾದಂಗಾತು ಅಂದ್ರೆ ನಾವು ನಮ್ಮ ಕರ್ತೃತ್ವಾಭಿಮಾನವನ್ನ ಅರ್ಥಾತ್ ಪ್ರಪಂಚದ ಬಗ್ಗೆ ಇರ್ತಕ್ಕಂಥ ಮಹತ್ವದ ಭಾವನೆಯನ್ನ ನಾವು ಬಿಟ್ಟಂಗಾಗಲಿಲ್ಲ. ನಾನು ಎಂಬ ಉಪದ್ವ್ಯಾಪ ಹುಡುಕದಾಗುವ ಎಲ್ಲಿಂದ? ಅದೇ ಅವನ ಇಚ್ಛೆ ಅಂದ ಮೇಲೆ ನಾನು ಇದಕ್ಕೊಂದು ಉಪಾಯ ಸೂಚಿಸುತ್ತೇನೆ. ಪ್ರಪಂಚದಲ್ಲಿ ನಮ್ಮ ಮನಸ್ಸಿನಂತೆ ಕ್ವಚಿತ್ತಾಗಿ ಸಂಭವಿಸುತ್ತದೆ. ನೀವು ಲೆಕ್ಕ ಹಾಕಿ ನೋಡಿದರೆ ಈವರೆಗೆ ನನ್ನ ಮನಸ್ಸಿನಂತೆ ಎಷ್ಟು ಆಗಿರುತ್ತವೆ? ತುಕಾರಾಮ್ ಮಹಾರಾಜರು ಹೇಳುವುದು ಯೋಗ್ಯವಿರುತ್ತದೆ. ಅವರು ಅನ್ನುತ್ತಾರೆ, ಸುಖ ಪಾಹತ ಜವಾಯ ಓಢೆ ಅನೆ ದುಃಖ ಪರ್ವತ ಎವಡೆ. ಇದರಲ್ಲಿ ಅತಿಶಯೋಕ್ತಿ ಬಿಟ್ಟು ಬಿಡಲಿ. ಆದರೆ ದುಃಖದ ಪ್ರಮಾಣ ನೋಡಿದರೆ ಅದು ಸುಖಕ್ಕಿಂತಲೂ ಹೆಚ್ಚಿಗೆ ಇರುತ್ತದೆ. ಹೀಗಿರುವಾಗ ನನಗೆ ಯಾವ ದುಃಖ ಬರುತ್ತದೆ ಅದು ಅವನ ಇಚ್ಛೆಯಿಂದಲೇ ಬರುತ್ತದೆ ಅಂದ ಮೇಲೆ ಅದು ಕಲಿಸುವುದಕ್ಕಾಗಿ ಇರುತ್ತದೆ. ಇಂಥ ದೃಷ್ಟಿ ಇಟ್ಟುಕೊಳ್ಳಬೇಕು. ಇದು ನಮಗೆ ಒಂದು ಪಾಠವೇ ಆಗಿರುತ್ತದೆ. ಮುಂದಿನ ವರ್ಷದ ಕಾಕಡಾರತಿಯವರೆಗೆ ಈ ಪಾಠದ ಸ್ವಲ್ಪಾದರೂ ಅಭ್ಯಾಸವೂ ಆಗಬೇಕು. ಇಲ್ಲದಿದ್ದರೆ ಕಾಕಡಾರತಿ ನಡೆದಿರುತ್ತದೆ. ನಿಮಗೆ ಗೊತ್ತಿರಬಹುದಲ್ಲವೇ? ಏನಂದ್ರೆ ಬ್ಯಾಂಕಿನಲ್ಲಿ ಜನರನ್ನು ತಿಂಗಳುಗಟ್ಟಲೆ ಟ್ರೈನಿಂಗ್ಗೆ ಕಳಿಸುತ್ತಾರೆ. ಅಲ್ಲಿ ಅವರು ನೂತನ ವಾಸ್ತವ್ಯದ ವ್ಯವಸ್ಥೆ ಮಾಡುತ್ತಾರೆ. ಅಲ್ಲಿ ಅವರು ಕಲಿಯುತ್ತಾರೆ. ಎಷ್ಟು ಕಲಿಯುತ್ತಾರೆ ಎಂಬುದು ಬೇರೆ ವಿಷಯ. ಸಂಬಳ, ವೃತ್ತಿ, ಭತ್ಯೆಯೂ ಸಿಗುತ್ತದೆ. ಆದ್ರೆ ನಾವು ಹೀಗೆ ತಿಳಿದುಕೊಳ್ಳಬಾರದು. ಏನನ್ನ ನನಗೆ ಹೆಂಡತಿಯನ್ನು ಅಥವಾ ಇಂಥ ಈ ಗಂಡನನ್ನು ಅವರೇ ಕೊಟ್ಟಿರುತ್ತಾರೆ, ಅದೇ ರೀತಿ ಇಂಥ ಈ ಮಕ್ಕಳನ್ನು ಅವರೇ ಕೊಟ್ಟಿರುತ್ತಾರೆ, ಇಂಥ ಈ ಪರಿಸ್ಥಿತಿಯನ್ನು ಅವರೇ ಕೊಟ್ಟಿರುತ್ತಾರೆ, ನನಗೆ ಏನಾದರೂ ಒಂದು ರೋಗವಿದೆ ಎಂದು ತಿಳಿಲಿ ಅದನ್ನು ಅವರೇ ಕೊಟ್ಟಿರುತ್ತಾರೆ. ಪೈಠಣದಲ್ಲಿ ಒಬ್ಬರು ಅನಂತದಾಸ ಎಂಬ ಸ್ವಾಮಿಗಳಿದ್ದರು. ಅವರಿಗೆ ಅನಂತದಾಸ ಎಂಬ ಹೆಸರು ಏಕೆ ಎಂದರೆ ಅವರ ಜೀವನದಲ್ಲಿ ಏನೇ ಸಂಭವಿಸಿದರೂ ಅವರು ಅನಂತ ಹೇಳುತ್ತಾನೆ ಅನ್ನುತ್ತಿದ್ದರು. ಅಲ್ಲಿ ನನ್ನ ಒಬ್ಬ ಮಿತ್ರನ ಕಾಕ ಎನ್ನುತ್ತಿದ್ದರು. ಇದು ಬಹಳ ಮನೆಯದು ಮಹಾರೋಗವಾಗಿತ್ತು. ಬೆರಳುಗಳಲ್ಲಿ ಕೀನುವಾಗಿತ್ತು, ಕಾಲುಗಳು ಕೆಂಪಾಗಿದ್ದವು. ನಾನು ಅವರನ್ನು ನೋಡಿರುವುದಿಲ್ಲ. ಇದು 125 ವರ್ಷಗಳ ಹಿಂದಿನ ಮಾತು. ಆಗ ಅವರನ್ನು ಮನೆಯ ಹೊರಗೆ ಒಂದು ಪಂಜರ ಮಾಡಿ ಅದರಲ್ಲಿ ಇಟ್ಟಿರುತ್ತಿದ್ದರು. ಅವರ ಹೆಂಡತಿಯವರಿಗೆ ಊಟದ ತಟ್ಟೆಯನ್ನು ಒಳಗೆ ಸರಿಸುತ್ತಿದ್ದರು. ಅವರು ಮನೆಯಲ್ಲಿ ಇನ್ಫೆಕ್ಷನ್ ಆಗಬಾರದೆಂದು ತಮ್ಮ ಬಟ್ಟೆಗಳನ್ನು ತಾವೇ ಒಗೆದುಕೊಳ್ಳುತ್ತಿದ್ದರು. ಒಬ್ಬ ಹೆಣ್ಣು ನನಗೆ
ನೀವು ಲೋಕಲ್ನಲ್ಲಿ ಹೋಗುತ್ತೀರಿ, ನಿಮಗೆ ಇನ್ಫೆಕ್ಷನ್ ಹೇಗೆ ಆಗುವುದಿಲ್ಲ, ಪ್ರತಿದಿವಸ ಗಾಡಿಯಿಂದಲೇ ಹೋಗುತ್ತೀರಿ ಅಂದರು. ಅದಕ್ಕೆ ನಾನು ಅವಳಿಗೆ, ನಮಗೆ ನುಂಗುವ ರೂಢಿ ಎಷ್ಟಾಗಿರುತ್ತದೆ ಎಂದರೆ ಇನ್ನೊಬ್ಬರಿಗೆ ಇನ್ಫೆಕ್ಷನ್ ಆಗುತ್ತದೆ ಹೊರತು ನಮಗೆ ಇನ್ಫೆಕ್ಷನ್ ಆಗುವುದಿಲ್ಲ. ಅಂದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ಆಗ್ತದೆ ಹೊರತು ಇನ್ನೊಬ್ಬರಿಗೆ ನಮ್ಗೆ ಆಗಂಗಿಲ್ಲ. ಗಾಡಿಯಲ್ಲಿ ಎಲ್ಲರೂ ಎದುರುಗೋದು ನಿಲ್ಲಬೇಕಾಗುತ್ತದೆ. ತಾತ್ಪರ್ಯವೇನೆಂದ್ರೆ ಆ ಸ್ವಾಮಿಗಳು ಅವನನ್ನು ಭೇಟಿಯಾಗಲು ಬಂದರು. ಆ ಮಹಾರೋಗಿಯ ತಾಯಿ ಅಲ್ಲಿಯೇ ಇದ್ದರು. ಅವಳಿಗೆ ತನ್ನ ಮಗನಿಗೆ ಎಂಥ ರೋಗ ಆಗಿದೆಯಲ್ಲ ಎಂಬ ಬಗ್ಗೆ ಬಹಳ ದುಃಖವೆನಿಸಿತು. ನಾವು ಎಂಥ ಪಾಪ ಮಾಡಿರುತ್ತೇವೆ, ಹೀಗೆ ಆಗಿರುತ್ತದೆ, ಹಾಗೆ ಆಗಿರಬಹುದು ಎಂದೆಲ್ಲ ಹೇಳಿ, ಇದಕ್ಕಾಗಿ ಏನಾದರೂ ನಿಯಮವಿರುತ್ತದೆ. ಅವಳು ಬಹಳ ಜಪ ಮಾಡುತ್ತಿದ್ದರು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರ ಜಪ ಮಾಡುತ್ತಿದ್ರು. ಹಾಗೂ ಯಾವಾಗಲೂ 4 ಭಾಗವತ ಓದುತ್ತಿದ್ದರು. ಆಗ ಸ್ವಾಮಿಗಳು ಅವರನ್ನು ಭೇಟಿಯಾಗಲು ಬಂದರು. ಅವರು ಬಂದೊಡನೆ ಆ ಮಹಾರೋಗಿಯ ಪಂಜರದಲ್ಲಿಯೇ ಹೋಗಿ ಕುಳಿತರು. ಆಗ ಮಹಾರೋಗಿಯ ತಾಯಿಯು, ನಾನು ನಿಮ್ಮನ್ನು ಕರೆಸಿರುತ್ತೇನೆ, ನಿಮಗೆ ಆ ರೋಗವಾದ ಪಾಪ ನನಗೆ ಹತ್ತುತ್ತದೆ ಅಂದರು. ಅದಕ್ಕೆ ಅವರು, ಅವನ ಪಾಪ ಹಾಗೂ ನನ್ನ ಪಾಪ ನಿಮ್ಮ ತಲೆಯ ಮೇಲೆ ಬಂದರೆ ನಿಮಗೆ ಅದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ, ನೀವು ಸತ್ತೇ ಹೋಗುತ್ತೀರಿ. ಒಂದು ದೃಷ್ಟಿಯಿಂದ ಅದು ಉತ್ತಮವೇ ಆಗುತ್ತದೆ, ನೀವು ಮುಕ್ತರಾಗುತ್ತೀರಿ. ಆದ್ದರಿಂದ ಕರ್ತ ಅವನು ಇರುತ್ತಾನೆ ಎಂಬುದನ್ನೇ ನನಗೆ ಹೇಳಬೇಕಾಗಿರುತ್ತದೆ. ಆಗ ಸ್ವಾಮಿಗಳು, ಈ ರೋಗವನ್ನು ಯಾರು ತಂದಿರುತ್ತಾರೆ ಅಂದ್ರೆ ಅದಕ್ಕೆ ಏಕನಾಥ ಮಹಾರಾಜರ ಇಚ್ಛೆಯಿಂದ ಬಂದಿರುತ್ತದೆ ಅಂದನು. ಆಗ ಅವರು ಆ ಮಹಾರೋಗಿಗೆ, ನಿಮಗೆ ಸಮಾಧಾನ ಇರುತ್ತದೆ ಎಂದು ಕೇಳಿದರು. ಏಕೆಂದರೆ ಅವರ ಮೈ ಯಾವಾಗಲೂ ಉರಿಯುತ್ತಿತ್ತು, ಬೇಸಿಗೆಯಲ್ಲಂತೂ ಬಹಳ ಉರಿಯುತ್ತಿತ್ತು. ಆಕೆ ಅವರು ಅಯ್ಯೋ ಅಯ್ಯೋ ಅನ್ನುತ್ತಿದ್ದರು. ಅವರ ಚರ್ಮ ಉರಿಯುತ್ತಿರಬಹುದು, ಮೈಯಲ್ಲಿ ಬಹಳ ಉರಿಯುತ್ತದೆ. ಹೇ ಭಗವಂತ, ಸ್ವಲ್ಪ ಈ ಉರಿಯೋದನ್ನು ಕಡಿಮೆ ಮಾಡು ಅನ್ನುತ್ತೇನೆ ಅಂದರು. ಹೇ ಭಗವಂತ, ಸ್ವಲ್ಪ ಈ ಉರಿಯೋದನ್ನು ಕಡಿಮೆ ಮಾಡು ಅನ್ನುತ್ತೇನೆ ಅಂದರು. ಆಗ ಸ್ವಾಮಿಗಳು ಅವರಿಗೆ, ಉತ್ತಮವೇ ಇರುತ್ತದೆ, ಆದರೆ ನೀವು ಒಂದು ದೃಷ್ಟಿ ಇಟ್ಟುಕೊಳ್ಳಿರಿ. ನನಗೆ ಯಾವ ದುಃಖ ಬಂದಿರುತ್ತದೆ, ಇದು ನನ್ನ ದೇಹ ಬುದ್ಧಿಯನ್ನು ನಾಶ ಮಾಡುವುದಕ್ಕಾಗಿಯೇ ಬಂದಿರುತ್ತದೆ, ನನಗೆ ಕಲಿಸುವುದಕ್ಕಾಗಿಯೇ ಈ ರೋಗವಿರುತ್ತದೆ. ಜಗತ್ತು ಸತ್ಯವಾಗಿರುತ್ತದೆ, ಸುಖವು ಸತ್ಯವಾಗಿರುತ್ತದೆ ಎಂಬ ಯಾವ ನನ್ನ ದೃಷ್ಟಿ ಇರುತ್ತದೆ, ಅದನ್ನು ಇಲ್ಲದಂತೆ ಮಾಡುವುದಕ್ಕಾಗಿಯೇ ಇದು ಬಂದಿರುತ್ತದೆ. ನನಗೆ ಪಾಠ ಕಲಿಸುವುದಕ್ಕಾಗಿಯೇ ಇರುತ್ತದೆ. ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡದ್ದಾದರೆ ಅರ್ಧ ದುಃಖ ಕಡಿಮೆಯಾಗುತ್ತದೆ. ನನ್ನ ಮಿತ್ರನು ಆ ಮೇಲಿನ ಮೋಜಿನ ನನ್ನ ಮಿತ್ರನ ಆ ಮೇಲಿನ ಮೋಜಿನ ಸಂಗತಿ ಎಂದರೆ, ಆ ಸ್ವಾಮಿಗಳು ಹೋದ ಮೇಲೆ ಅವರ ಮನೋವೃತ್ತಿ ಎಷ್ಟೊಂದು ಬದಲಾದವೆಂದರೆ, ಅವರು ತೀರಿಕೊಳ್ಳುವ 2 ದಿವಸ ಮೊದಲು ಆ ಸ್ವಾಮಿಗಳೇ ಅವರ ಭೇಟಿಗೆ ಬಂದಿದ್ದರು. ಆಗ ಅವರು, ನನಗೆ ಒಬ್ಬ ಮನುಷ್ಯನು ಎಂಥವನು ಭೇಟಿಯಾದನೆಂದರೆ ಯಾರು ನನ್ನ ಮಾತನ್ನು ಕೂಡಲೇ ಆಚರಣೆಯಲ್ಲಿ ತಂದರು ಅಂದರು ಎಂದು ಹೇಳುತ್ತಿದ್ದನು. ನಿಮ್ಮ ದುಃಖ ಎಂಥದಿರುತ್ತದೆ, ಎಫ್ಡಿಯ ಬಡ್ಡಿ 1% ಆದರೆ ನಮ್ಮ ಜೀವ ಮೇಲೆ 1% ಕಡಿಮೆ ಆದರೆ ನಮ್ಮ ಜೀವ ಮೇಲೆ ಕೆಳಗೆ ಆಗುತ್ತದೆ. ಆಗ ನಾವು ಇದು ನಮಗೆ ಪಾಠ ಕಲಿಸುವುದಕ್ಕಾಗಿಯೇ ಬಂದಿರುತ್ತದೆ ಏಕೆ ಅಂದುಕೊಳ್ಳಬಾರದು. ಆದ್ದರಿಂದ ಕರ್ಮ ಹೀಗೆ ಇರುತ್ತದೆ. ನನಗೆ ನನ್ನ ಗುರುಗಳು ಕೊಟ್ಟ ಯಾವ ಅನುಭವ ಇರುತ್ತದೆ ಅದು ನನಗೆ ಪಾಠ ಕಲಿಸುವುದಕ್ಕಾಗಿಯೇ ಇರುತ್ತದೆ. ಜೀವನದಲ್ಲಿ ಯಾವ ಯಾವ ಅನುಭವ ಬರುತ್ತವೆಯೋ ಅವೆಲ್ಲವೂ ಕರ್ಮದ ವ್ಯರ್ಥತನ ಕಲಿಸುವುದಕ್ಕಾಗಿಯೇ ಇರುತ್ತವೆ. ಕರ್ತ ಅವನು ಇರುತ್ತಾನೆ ಎಂಬುದನ್ನೇ ಕಲಿಯಬೇಕಾಗಿರುತ್ತದೆ. ಇನ್ನು 2ನೇದೆಂದರೆ ಕರ್ಮವನ್ನು ಕೃಷ್ಣಾರ್ಪಣ ಮಾಡಬೇಕು. ಪೂಜೆ ಮುಂತಾದದ್ದು ಆದ ಮೇಲೆ ಕೃಷ್ಣಾರ್ಪಣ ವಸ್ತು ಅನ್ನುತ್ತಾರೆ. ನನಗೆ ಆ ಪೂಜೆಯ ಬಗ್ಗೆ ವಿಶೇಷವೇನು ಗೊತ್ತಿರುವುದಿಲ್ಲ, ಅದನ್ನು ಭಟ್ಟರು ಹೇಳುತ್ತಿರುತ್ತಾರೆ. ಅವರಿಗೆ ಅದರ ಬಗ್ಗೆ ಏನೂ ತಿಳಿಯುವುದಿಲ್ಲ. ಭಟ್ಟರು ಅನ್ನುತ್ತಾರೆ ಎಂದು ಇವನು ಅನ್ನುತ್ತಾನೆ. ಅರ್ಪಣ ಅಂದರೆ ನಾನು ನಿನಗೆ ಅದನ್ನು ಕೊಟ್ಟ ಮೇಲೆ ತಿರುಗಿ ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಶ್ರೀ ಮಹಾರಾಜರು ಉತ್ತಮ ಉದಾಹರಣೆ ಹೇಳುತ್ತೇನೆ. ಅರ್ಥಾತ್ ಏನಂದ್ರೆ ಈ ರೀತಿಯಾಗಿ ಇನ್ನೊಂದಿಷ್ಟು ಪುಟ ಏನಿದೆ ಅಂದ್ರೆ, ನಾಳೆ ಇದೇ ಸಂದರ್ಭದಲ್ಲಿ ನಾವು ಇದೇ ಸಮಯದಲ್ಲಿ ನಾವು ಈ ಮುಂದಿನ ವಿಚಾರಗಳ ಸತ್ಸಂಗವನ್ನು ಮಾಡೋಣ. ಅರ್ಥಾತ್ ಏನಂದ್ರೆ ಇಂಥ ದಿವ್ಯ ವಿಚಾರಗಳನ್ನ ಯಾವ ಜ್ಞಾನೇಶ್ವರ ಮಹಾರಾಜರು ನಮಗೆ ಹೇಳಿದಾರೋ, ಆ ಜ್ಞಾನೇಶ್ವರ ಮಹಾರಾಜರು ಎಷ್ಟೊಂದು ತಮ್ಮ 18ನೇ ಅಧ್ಯಾಯದಲ್ಲಿ ಅತ್ಯಂತ ಕಳಕಳಿಯಿಂದ ಭಗವಂತನಿಗೆ ಏನ್ ಪ್ರಾರ್ಥನಾ ಮಾಡ್ತಾರೆ ಅಂತಂದ್ರೆ, ಆ ವಿಶ್ವಾತ್ಮಕ ದೇವನನ್ನ ಕುರಿತು ಅತ್ಯಂತ ಅನನ್ಯತೆಯಿಂದ ಪ್ರಾರ್ಥನೆ ಮಾಡುವುದನ್ನ ನಾವು ಎಲ್ಲರೂ ಏನದನ್ನು ಅಂತಃಕರಣಪೂರ್ವಕವಾಗಿ ಅದನ್ನು ನಾವು ಪ್ರಾರ್ಥನೆ ಮಾಡೋಣ. ಆದ್ದರಿಂದ ಅವರಂತಲ್ಲ ಏನು ಅಂದ್ರೆ, ಈಗ ಈ ವಿಶ್ವಾತ್ಮಕ ದೇವರನ್ನು ಸಂತುಷ್ಟನಾಗಿ ಕೊಡಬೇಕಿದನ್ನು
सकल मंगल संत समूह ईश निष्ठयुಳ್ಳ भूमंडल विसाकाल ಭೇಟಿಯಾಗಲಿ ಜನರಿಗೆ ಸಕಲ ಕೈಗಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು ಮಾತನಾಡುವ ಸಮುದ್ರವು ಅಮೃತದ ಚಂದ್ರರಾಗಿದ್ದು ಅಲಾಂಛನ ಸೂರ್ಯರಾಗಿದ್ದು ತಾಪನೀಯ ಸದಾ ಸರ್ವರಿಗೂ ಸಜ್ಜನ ಸುಹೃದರಾಗಿರಲಿ ಹೆಚ್ಚೇನು ಸರ್ವರು ಆಗಿಸ್ತಿಗಳು ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿಪುರುಷನನ್ನು ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟಾದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನೆಂದನು ಪಡೆದುಕೋ ಪ್ರಸಾದದಾನವನ್ನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು ಸುಖಿಯಾದನು. सद्गुरुनाथ महाराज की जय। जय जय रघुवीर समर्थ समर्थ सद्गुರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಚರಣಾರವಿಂದಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದೇನೆಂದರೆ ಮಹಾರಾಜರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ದೃಷ್ಟಿಯನ್ನು ಕೊಳ್ಳಿ ಎಂದು ಹೇಳಿ ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ